ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ನಿಮ್ಮೆಲ್ಲರಿಗೂ, ಎಲ್ಲ ಮಹಿಳಾ ಮಣಿಯರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ವಿಮೆನ್ಸ್ ಡೇ. ವರ್ಷಕ್ಕೆ ಒಂದು ಸಲ ವಿಮೆನ್ಸ್ ಡೇ ಸೆಲೆಬ್ರೇಷನ್ ಖುಷಿ ಕೊಡುತ್ತೆ, ನಿಜ. ಅವತ್ತು ಎಲ್ಲರೂ ಸ್ಪೆಷಲಿ ನಮಗೋಸ್ಕರ ವಿಶಸ್ ಕಳಿಸ್ತಾರೆ. ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ ಹೇಳ್ತಾರೆ. ಆದರೆ ಅಷ್ಟೇ ಸಾಕೆ ಅನ್ನೋ ಪ್ರಶ್ನೆನೂ ಆಗಿಂದ ಹಾಗೆ ಹುಟ್ಕೊಳ್ತಾ ಇರುತ್ತೆ. ಹಿಂದಿನ ದಶಕಗಳಿಗೆ ಹೋಲಿಸಿದ್ರೆ ಈಗ ಮಹಿಳೆಯರ ಸಹಭಾಗಿತ್ವ ಸಮಾಜದಲ್ಲಿ ಗುರುತಿಸಲ್ಪಡ್ತಾ ಇದೆ. ಮಹಿಳೆಯರ ಸಹಭಾಗಿತ್ವ ಈ ಹಿಂದೆ ಇರಲಿಲ್ವ, ಸಮಾಜದಲ್ಲಿ ಇತ್ತು, ಆದರೆ ಅದನ್ನು ಗುರುತಿಸಲ್ಪಡೋ ಸಂಖ್ಯೆ ಬಹಳ ಕಮ್ಮಿ ಇತ್ತು. ಹಾಗೆ ಬೇರೆ ಬೇರೆ ವ್ಯಾಪ್ತಿಗಳಿಗೆ ಹೆಣ್ಣುಮಕ್ಕಳು ತಮ್ಮನ್ನು ತಾವು ಒಡ್ಡುಕೊಳ್ತಾ ಇರುವಂತಹ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಇದರ ಜೊತೆಗೆ ಹೆಣ್ಣುಮಕ್ಕಳು ಒಂದು ರೀತಿ ಎಲ್ಲ ರೀತಿಯ ಪವರ್ ಅವರಲ್ಲಿ ಇರುತ್ತೆ. ಎಲ್ಲ ಆಯಾಮಗಳಲ್ಲೂ ಜೀವನದಲ್ಲಿ ಅಲ್ಲೂ ಕೆಲಸ ಮಾಡಬಹುದು, ಇಲ್ಲೂ ಕೆಲಸ ಮಾಡಬಹುದು, ಎಲ್ಲವೂ ಬ್ಯಾಲೆನ್ಸ್ ಮಾಡಬಹುದು. ಹಾಗಾಗಿಯೇ ಆಕೆಯನ್ನು ಹೆಣ್ಣು ಅಂತ ಬಹಳಷ್ಟು ಜನ ಹೊಗಳ್ತಾರೆ. ಆದರೆ ಹೌದು, ಆದರೆ ಕಷ್ಟಗಳನ್ನು ಮೆಟ್ಟಿ ಮುಂದೆ ಬರೋದು ಕೂಡ ಒಂದು ದೊಡ್ಡ ಸವಾಲಾಗಿರುತ್ತೆ. ಇದರ ಜೊತೆಗೆ ಜೀವನದಲ್ಲಿ ಸಾಧನೆಯ ಹಾದಿಯನ್ನು ಸಾಗ್ತಾ 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 ಇತರರಿಗೆ ಮಾರ್ಗದರ್ಶನ ಆಗೋದು ಕೂಡ ಬಹಳ ದೊಡ್ಡ ಚಾಲೆಂಜ್ ಲೈಫ್ನಲ್ಲಿ. ಸೊ ಹಾಗೆ ಬಹಳ ಯಂಗ್ ಏಜ್ನಿಂದಲೇ ಇಡೀ ಸಮಾಜಕ್ಕೆ ಮಾದರಿ ಆಗ್ತಾ ಇರುವ ಅವರನ್ನು ಎಜುಕೇಷನಿಸ್ಟ್ ಅಂತ ಕರಿಬೇಕಾ, ಬಿಸ್ನೆಸ್ ವುಮೆನ್ ಅಂತ ಕರಿಬೇಕಾ, ಸೆಲೆಬ್ರಿಟಿ ಅಂತ ಕರಿಬೇಕಾ, ಅಥವಾ ರಾಯಲ್ ಕಿಡ್ ಅಂತ ಕರಿಬೇಕಾ, ನನಗಂತೂ ಗೊತ್ತಿಲ್ಲ. ಒಬ್ಬ ಸ್ಪೆಷಲ್ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಅವ್ರು ಮತ್ತೆ ಯಾರೂ ಅಲ್ಲ, ಐಶ್ವರ್ಯ DKS ಹೆಗ್ಡೆ ನಮ್ಮ ಜೊತೆ ಇದ್ದಾರೆ. ಐಶ್ವರ್ಯ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಭಾವನಾ. ನೀವು ಮಾತಾಡ್ತಿದ್ರೆ ಕೇಳಿಸ್ಕೊತಿರೋಣ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಅನ್ಕೊಂಡಿರ್ಲಿಲ್ಲ ನಾನು ಇವತ್ತು ನಿಮ್ಮ ಮುಂದೆ ಕುತ್ಕೊಂಡು ಇಂಟರ್ವ್ಯೂ ಮಾಡ್ತೀನಿ ಅಂತ. ಸೋ ಮಚ್. ಕೇಳಿದ ತಕ್ಷಣ ನೀವು ಎಷ್ಟು ಸ್ವೀಟ್ ಆಗಿ ಒಪ್ಕೊಂಡು ಬಂದ್ರಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್. ಐ ಮೀನ್ ನಂದು ಒಂದೇ ಲಾಜಿಕ್ ಇನ್ ಲೈಫ್. ನೀನು ಬ್ಯುಸಿ ಇದ್ರೆ, ಮುಂಚೆ ಪ್ರಯಾರಿಟಿ ಕಮಿಟ್ಮೆಂಟ್ಸ್ ಇದ್ರೆ ಅದನ್ನ ನೀನು ಆನರ್ ಮಾಡಬೇಕು. ನೀನು ಫ್ರೀ ಆಗಿದ್ರೆ ನಿಂಗೆ ಒಂದು ಆಪರ್ಚುನಿಟಿ ನೆನೆ ಸಿಕ್ತು ಅಂತಂದ್ರೆ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತೀನಿ. ಸೊ ನಂಗೆ ನೆನ್ನೆ ಒಂದು ಪ್ರೋಗ್ರಾಮ್ ಇತ್ತು ಟೈಮ್ಸ್ ಆಫ್ ಇಂಡಿಯಾದು, ಬಟ್ ಅದು ಇವತ್ತು ಪುಷ್ ಆಯಿತು. ಸೊ ಯಾವಾಗ ಸುದರ್ಶನ್ ಅವ್ರು ಕಾಲ್ ಮಾಡಿದ್ರು, ಓಕೆ ಬರ್ತೀನಿ ಸುದರ್ಶನ್ ಅವ್ರು, ಹೆಂಗಿದ್ರು ನಾಳೆ ಖಾಲಿ ಕೂತಿದ್ದೀನಿ ಅಂತ ಹೇಳಿ ಓಕೆ ಒಪ್ಕೊಂಡೆ. ಯಾಕಂದರೆ ನನಗೂ ಒಂದು ಎಕ್ಸ್ಪೀರಿಯನ್ಸ್. ನಾನು ಯಾವತ್ತು ನ್ಯೂಸ್ ಚಾನಲ್ ಇಂಟರ್ವ್ಯೂ ನಾನು ಮನೇಲಿ ಮಾಡಿದ್ದೀನಿ. ಸ್ಟುಡಿಯೋಲಿ ಬಂದು ಆ ಪ್ರೆಷರ್ ಏನು, ನಿಮ್ಮ ಎಲ್ಲ ಕ್ಯಾಮ್ರಾಮನ್ ಮುಂದೆ ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅಂತ ನನಗೂ ಒಂದು ಲರ್ನಿಂಗ್ ಇದು. ಸೊ ವುಮೆನ್ಸ್ ಡೇಲಿ ನಾನು ಯಾವಾಗಲೂ ಹೇಳ್ತೀನಿ, ನಮಗೆ ನಾವು ಎವ್ರಿ ಡೇ ಲರ್ನ್ ಮಾಡ್ತಿರ್ಬೇಕು. ವಿ ಮಸ್ಟ್ ಬಿಕಮ್ ದ ಬೆಸ್ಟ್ ವರ್ಜನ್ ಆಫ್ ಅವರ್ ಸೆಲ್ಸ್ ಅಂತ. ಸೊ ಮೇ ಬಿ ಇವತ್ತು ನ್ಯೂಸ್ ಚಾನಲಲ್ಲಿ ನಿಮ್ಮ ಜೊತೆ ಒಂದು ಸತಿ ಇಂಟರ್ವ್ಯೂ ಮಾಡಿ ನಾನು ನನ್ನ ಬೆಸ್ಟ್ ವರ್ಜನ್ ಆಗ್ತೀನೇನೋ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೀನಿ. ಅಲ್ಲ, ನನಗೆ ನಿಮ್ಮ ಎಲ್ಲ ವಿಡಿಯೋಸನ್ನ, ನಿಮ್ಮ ಎಲ್ಲ ಮಾತುಗಳನ್ನು ನಾನು ಕೇಳಿಸ್ಕೊಳ್ತಾ ಇರ್ತೀನಿ. ನಾನು ನಿಮ್ಗೆ ಕೇಳಬೇಕು ಅಂತ ಬಹಳ ದಿನದಿಂದ ಅನ್ಕೊಳ್ತಾ ಇದ್ದೀನಿ. ಸಿಕ್ಕಾಗ ವಾಟ್ ಈಸ್ ಯುವರ್ USB? ಎಲ್ಲಿಂದ ತರ್ತೀರಾ ಅಷ್ಟು ಎನರ್ಜಿ? ಎಲ್ಲಿಂದ ತರ್ತೀರಾ ಅಷ್ಟು ಟೈಮ್ ನಿಮಗೆ? ನನಗೆ ಟೈಮ್ ಅನ್ನೋದಕ್ಕಿಂತ ನಾನು ಎಜುಕೇಷನಲ್ಲಿ ಏನಕ್ಕೆ ಇವತ್ತಿದ್ದೀನಿ ಅಂತಂದರೆ ನನ್ನ ಮಗುತನನ ನಾನು ಕಾಪಾಡ್ಕೋಬೇಕು ಅನ್ನೋ ನಾನು ಯಾವಾಗಲೂ ಯೋಚನೆ ಮಾಡ್ತೀನಿ. ನಾನು ಎಜುಕೇಷನ್ ಸ್ಕೂಲ್ಸ್ಗೆ ಹೋಗೋದಿರ್ಬೋದು, ನಾನು ಸ್ಟೂಡೆಂಟ್ಸ್ ಜೊತೆ ಮಾತಾಡೋದಾಗಿರ್ಬೋದು, ಇಟ್ ಕೀಪ್ಸ್ ಅ ಚೈಲ್ಡ್ ಇನ್ ಮಿ ಅಲೈವ್. ನಾನು ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ, ಏನು ಚೇಂಜ್ ಮಾಡ್ಬೋದು, ಏನು ಮಾಡ್ಬೋದು ಅಂತ. ಸೊ ನನ್ನ ಎನರ್ಜಿ ಎಲ್ಲಿಂದ ಬರುತ್ತೆ ಅಂತಂದರೆ, ವೆನ್ ಯು ಲವ್ ಯುವರ್ ಜಾಬ್, ನೀನು ಏನು ಮಾಡ್ತಿದ್ಯಾ ಕೆಲಸ, ನೀನು ಅದನ್ನು ಫುಲ್ ಇಷ್ಟಪಟ್ಟು ಖುಷಿಯಾಗಿ ಮಾಡಿದಾಗ ಐ ಡೋಂಟ್ ಥಿಂಕ್ ಯು ಗೆಟ್ ಟಯರ್ಡ್. ಇವಾಗ ನೀವೇನೇ ಸ್ಟಾರ್ಟಪ್ಗಳು ತೊಗೊಳ್ಳಿ, ಮಿಲಿಯನರ್ಸ್ ಆಗಿರ್ಬೋದು, ಅವ್ರು ಖುಷಿಯಾಗಿ ಬೆಳಗ್ಗೆಯಿಂದ ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ವೆನ್ ಯು ಆರ್ ನಾಟ್ ಹ್ಯಾಪಿ ವಿತ್ ಯುವರ್ ಜಾಬ್ ಅಲ್ಲ, ಟಯರ್ಡ್ನೆಸ್ ಕಮ್ಸ್ ಅನ್ಸುತ್ತೆ. ವೆನ್ ಯು ಆರ್ ಎಕ್ಸೈಟೆಡ್ ಆ್ಯಂಡ್ ಕ್ಯೂರಿಯಸ್ ಆಲ್ ದ ಟೈಮ್ ಟು ನೋ ಸಮಥಿಂಗ್ ನ್ಯೂ, ಐ ಡೋಂಟ್ ಥಿಂಕ್ ಎನಿ ಒನ್ ಕ್ಯಾನ್ ಟೇಕ್ ದಟ್ ಎನರ್ಜಿ ಔಟ್ ಆಫ್ ಯು. ಸೊ ಎಜುಕೇಷನ್ ಫೀಲ್ಡ್ ನಿಮ್ಮ ಇಂಟ್ರೆಸ್ಟೆಡ್ ಫೀಲ್ಡಾ? ಎಜುಕೇಷನ್ ಫೀಲ್ಡ್ ಅನ್ನೋದಕ್ಕಿಂತ ನನಗೆ ಯಾರೋ ಒಬ್ಬರು ಒಂದು ಒಳ್ಳೇದು ಮಾಡ್ತಿದ್ರೆ, ಹೌ ಕ್ಯಾನ್ ಐ ಪುಷ್ ದೆಮ್ ಟು ಡೂ ಬೆಟರ್ ಈಸ್ ಮೈ ಫೀಲಿಂಗ್. ಇವಾಗ ನಾನು ಎಜುಕೇಷನಲ್ಲಿ ಬರೀ ಸ್ಕೂಲ್ಸ್ ನಡೆಸ್ತಿಲ್ಲ. ಈಗ ಸ್ಕೂಲ್ಸಲ್ಲೂ ನನಗೇನು ಡ್ರೈವ್ ಅಂತಂದರೆ, ಇಷ್ಟೊಂದು ಜನ ಟೀಚರ್ಸ್ ಇದೆ, ಇಷ್ಟೊಂದು ಜನ ಮಕ್ಕಳಿದ್ದಾರೆ, ಇಷ್ಟು ಜನದ ಲೈಫ್ ನಾನು ಚೇಂಜ್ ಮಾಡ್ಬೋದು ಅನ್ನೋದು ನನ್ನ ಆಪರ್ಚುನಿಟಿ. ನಂಗೆ ಒಂದು ಅವಕಾಶ ಸಿಕ್ಕಿದಾಗ ನಾನು ಅದನ್ನೇನು ಉಪಯೋಗಿಸ್ಕೊತಾ ಇದ್ದೀನಿ. ಈವನ್ ನಾನು ವುಮೆನ್ ಎಂಪವರ್ಮೆಂಟ್ ಆಗಿರ್ಬೋದು, ನೀವು ಇವತ್ತು ನನ್ನ ಜೊತೆ ವುಮೆನ್ ಜೊತೆ ಅಸೋಸಿಯೇಟ್ ಆಗ್ತಿರ್ಬೋದು. ಏನಕ್ಕೆ ಅಂತಂದರೆ, ನಾನು ಒಂದು ಅಟ್ಲೀಸ್ಟ್ ಒಂದು 800 ಜನ ಹೆಣ್ಮಕ್ಳನ್ನ ಇಂಟರ್ವ್ಯೂ ಮಾಡಿದ್ದೀನಿ ನನ್ನ ಇನ್ಸ್ಟಿಟ್ಯೂಷನ್ಗೆ ಈ 7 ವರ್ಷದಿಂದ. ಸೊ ಆ 800 ಜನ ಏನಕ್ಕೆ ಕೆಲ್ಸಕ್ಕೆ ಸೇರ್ಕೊತಾ ಇದ್ದಾರೆ, ಏನಕ್ಕೆ ಒಂದು ಕೆಲಸ ಶಿಫ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಎಷ್ಟೋ ಕಡೆ ಅವ್ರು ಇಷ್ಟನೋ ಇಷ್ಟ ಇಲ್ಲದೇನೋ ಪ್ರಯಾರಿಟೀಸ್ನ ಮ್ಯಾಚ್ ಮಾಡೋಕ್ಕೋಸ್ಕರ, ನೀವು ನಂಬಲ್ಲ ನನಗೆ, ನಾನು ಟೀಚರ್ಸ್ ಇಂಟರ್ವ್ಯೂ ತೊಗೊಂಡಾಗ ಎಷ್ಟೋ ಜನ ಖುಷಿಯಾಗಿರ್ತಾರೆ ಅವ್ರ ಸ್ಕೂಲಲ್ಲಿ. ಏನಕ್ಕೆ ಬಿಡ್ತಿರ್ತಾರೆ ಅಂತಂದರೆ, ನನ್ನ ಅತ್ತೆ ಮಾವ ನೋಡ್ಕೋಬೇಕು, ನಮ್ಮ ಅಪ್ಪ ಅಮ್ಮಂಗೆ ವಯಸ್ಸಾಗಿದೆ, ಇನ್ಯಾರು ನೋಡ್ಕೊತಾರೆ ಮೇಡಮ್, ನಾನು ನೋಡ್ಕೊಳ್ಳಿಲ್ಲ ಅಂದರೆ. ಸೊ ಐ ಥಿಂಕ್ ಹೆಣ್ಮಕ್ಳು ಯಾವಾಗಲೂ ಅವ್ರನ್ನ ಬಿಟ್ಟು ಯಾವಾಗಲೂ ಮನೆ, ಫ್ಯಾಮಿಲಿ ಅನ್ನೋದನ್ನ
ಆಟೋಮೆಟಿಕ್ಲಿ ಆರ್ಗ್ಯಾನಿಕ್ಲಿ ಪ್ರಯಾರಿಟಿ ಕೊಡ್ತಾರೆ ಅನ್ಸುತ್ತೆ. ಸೊ ಆ ಸಿನಾರಿಯೋನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಎಷ್ಟೋ ಜನ ಹೆಣ್ಮಕ್ಳು 10th ಸ್ಟ್ಯಾಂಡರ್ಡ್ ನನ್ನ ಮಗು ಮೇಡಮ್ ಈ ವರ್ಷ ಬಿಟ್ಬಿಟ್ಟು ನೆಕ್ಸ್ಟ್ ಇಯರ್ ಬರ್ತೀನಿ ಅಂತ ಹೇಳ್ತಾರೆ. ಹೇಳಿ ಇನ್ನು ಎಷ್ಟು ಜನ ಬೇರೆ ಗಂಡ್ಮಕ್ಳು ಅವ್ರ ಗಂಡಂದಿರು ಇಲ್ಲ ನನ್ನ ಮಗುಗೆ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಇದೆ, ನಾನು 1 ವರ್ಷ ಬ್ರೇಕ್ ತೊಗೋಬೇಕು ನನ್ನ ಕೆರಿಯರಲ್ಲಿ ಅಂತ ಯೋಚನೆ ಮಾಡ್ತಾರೆ. ಸೊ ಐ ಥಿಂಕ್ ಹೆಣ್ಮಕ್ಳು ಹ್ಯಾವ್ ಅ ಲಾಟ್ ಆಫ್ ಸೆಲ್ಫ್ಲೆಸ್ನೆಸ್. ನಾನು ಅದನ್ನೇ ಹೇಳಿದೆ, ಅಂದರೆ ಸೊಸೈಟಿಯಲ್ಲಿ ಹೆಣ್ಣುಮಕ್ಕಳ ಸಹಭಾಗಿತ್ವ ಇವತ್ತಿಂದ ಶುರುವಾಗಿದೆ ಅಂತಲ್ಲ, ಅದು ಹಿಂದಿನಿಂದನೂ ಇದೆ. ಅಟ್ಲೀಸ್ಟ್ ಇತ್ತೀಚಿನ ದಶಕಗಳಲ್ಲಿ ಡೆಕೇಡ್ಸಲ್ಲಿ ಅದರ ರೆಕಗ್ನೈಸೇಷನ್ ಆಗ್ತಾ ಇದೆ. ಶಿ ಸ್ಯಾಕ್ರಿಫೈಸಸ್ ಫಾರ್ ಲೈಫ್, ಫಾರ್ ಫ್ಯಾಮಿಲಿ, ಫಾರ್ ಅದರ್ಸ್ ಅಂತಲೂ ಇದೆ. ಅಟ್ ದ ಸೇಮ್ ಟೈಮ್ ಆಕೆಯು ಕುಟುಂಬದ ಸ್ಟ್ರಾಂಗ್ ಭಾಗ ಅನ್ನೋದನ್ನ ಜನ ಒಪ್ಕೊಳ್ಳೋ ಸಂಖ್ಯೆ ಜಾಸ್ತಿ ಆಗಿದೆ. ಹೌದು. ಆ್ಯಂಡ್ ಯಾವಾಗಲೂ ನಾವು ವುಮೆನ್ ಎಂಪವರ್ಮೆಂಟ್ ಬಂದಾಗ ನೀವು ಹೇಳ್ದಂಗೆ ಈಕ್ವಾಲಿಟಿ ಬಗ್ಗೆ ಮಾತಾಡ್ತೀವಿ. ಐ ಥಿಂಕ್ ಸಮಾನತೆ ನಮ್ಮ ಸೊಸೈಟಿಲಿ ಇದೆ ಆಲ್ರೆಡಿ. ಇವತ್ತು ಅಂಕೆಗಳಾಗಿರ್ಬೋದು, ಆಪರ್ಚುನಿಟಿ ಆಗಿರ್ಬೋದು, ನಮ್ಗೇನು ಬೇಕು ಅಂದರೆ ಸಮಾನತ್ವ ಬೇಕು, ಪ್ಯಾರಲಲಿಸಮ್ ಬೇಕು, ಈಕ್ವಿಟಿ ಬೇಕು. ಸೊ ನಾನು ಬರೀ ಹುಡುಗಿ ಮಾಡೋದು ಅಂತಲ್ಲ, ಹೆಂಗಿಬ್ರು ಸೇರಿಕೊಂಡು ಒಬ್ರು ಜಾಸ್ತಿ ಮಾಡಬೇಕಾಗ್ಬೋದು, ಒಬ್ರು ಕಮ್ಮಿ ಮಾಡಬೇಕಾಗ್ಬೋದು. ಅದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ 4 ವರ್ಷದ ನನ್ನ ಬೀಯಿಂಗ್ ಅ ವೈಫ್ ಜರ್ನಿಲಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಆ್ಯಸ್ ಅ ಗರ್ಲ್ ಯು ಆರ್ ನಾಟ್ ಜಸ್ಟ್ ಗೆಟಿಂಗ್ ಟು ದ ಫ್ಯಾಮಿಲಿ, ಯುವರ್ ಅ ಡಾಟರ್, ನೀನೊಂದು ಡಾಟರ್ ಇನ್ ಲಾ, ಯುವರ್ ಅ ಸಿಸ್ಟರ್, ಯುವರ್ ಅ ಸಿಸ್ಟರ್ ಇನ್ ಲಾ, you're a granddaughter-in-law for people who don't have. So I have played so many positions in my life. I feel at each point each one is a priority for me, and sometimes I am not the priority. ನೀವು ಕೇಳಿದ್ರಿ ನನಗೆ ನಿಂಗೆ ಟೈಮ್ ಹೆಂಗೆ ಮಾಡ್ಕೊತೀಯ ಅಂತ. ನನಗೆ ನಾನು ಟೈಮ್ ಮಾಡ್ಕೊಳ್ಳೋದು ಕಮ್ಮಿ. ಯಾಕೆ ಅಂದರೆ ಐ ಆಮ್ ಟ್ರೈಂಗ್ ಟು ಲಿವ್ ಇನ್ ಅ ಸೊಸೈಟಿ ವೇರ್ ಐ ಆಮ್ ಟ್ರೈಂಗ್ ಟು ಬಿ ದ ಬೆಸ್ಟ್ ಫಾರ್ ಎವ್ರಿ ಒನ್ ಐ ಕ್ಯಾನ್. ಯು ಕಾನ್. ಈಗ ನೀನು ನನಗೆ ಟೈಮ್ ಬೇಕು ಅಂತಂದರೆ ನೀನು ಕೆಳಗಡೆ ಊಟಕ್ಕೆ ಹೋಗೋಕ್ಕಾಗಲ್ಲ ಎಲ್ಲರ ಜೊತೆ. ನನಗೆ ಟೈಮ್ ಬೇಕು ಅಂತಂದರೆ ನೀನು ಈ ಥರ ಇಂಟರ್ವ್ಯೂ ಕುತ್ಕೊಂಡು ಮಾಡೋಕ್ಕಾಗಲ್ಲ. ನಾನು ಇವತ್ತು ರಜಾ ತೊಗೊಂಡು ಮನೇಲಿ ಇರ್ಬೋದಿತ್ತು. ಸೊ ಐ ಥಿಂಕ್ ನಾನು ಬರೀ ಚಿಕ್ಕ ವಯಸ್ಸಲ್ಲೇ ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಚಿಕ್ಕ ವಯಸ್ಸಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಅಗೇನ್ ಹೆಣ್ಮಕ್ಳಿಗಾಗೋ ಥರ ಇವಳು ಏನು ಬಟ್ಟೆ ಹಾಕೊಂಡ್ಬರ್ತಾಳೆ, ಚಿಕ್ಕ ಹುಡುಗಿ ಥರ ಇದ್ದಾಳೆ. ನಮ್ಮ ಅಮ್ಮನ ಚೂಡಿದಾರ್ ಹಾಕ್ಕೊಂಡು ನಾನು ಕೆಲಸಕ್ಕೆ ಹೋಗ್ತಿದ್ದೆ ಇನಿಷಿಯಲಿ ಕಾಲೇಜ್ ಸ್ಕೂಲ್ಸಲ್ಲಿ. ಯಾಕೆ ಅಂದರೆ ದೊಡ್ಡೋಳ ಥರ ಕಾಣಿಸ್ಲಿ ಅಂತ. 21 ಇಯರ್ಸಲ್ಲಿ ಎಜುಕೇಷನಲ್ಲಿ ಯಾರೂ ಆಕ್ಸೆಪ್ಟ್ ಮಾಡ್ತಿರ್ಲಿಲ್ಲ. ನನ್ನ ಜನ ಲೆನ್ಸ್ ಹಾಕೊಂಡು ಡಿ.ಕೆ. ಶಿವಕುಮಾರ್ ಮಗಳು ಚೆನ್ನಾಗಿ ದುಡ್ಡಿಡ್ಕೊಂಡು ಬಂದಿರ್ತಾರೆ ಅನ್ನೋ ಲೆನ್ಸ್ ನೋಡಿದ್ದೇ ಜಾಸ್ತಿ. ಇಸ್ ಇಟ್ ಅ ಬ್ಲೆಸ್ಸಿಂಗ್ ಆರ್ ಡಿಸ್ಗೈಸ್? ಐ ಕನ್ಸಿಡರ್ ಇಟ್ ಆಸ್ ಅ ಬ್ಲೆಸ್ಸಿಂಗ್. ಓಕೆ. ಬಿಕಾಸ್ ಐ ಥಿಂಕ್ ಇನ್ ಲೈಫ್ ಎವ್ರಿಥಿಂಗ್ ಇಸ್ ಲೈಕ್ ಅ ಕಾಯಿನ್ ಅಲ್ಲ. ಒಂದು ಡಾರ್ಕ್ ಸೈಡ್ ಇರುತ್ತೆ, ಒಂದು ಲೈಟ್ ಸೈಡ್ ಇರುತ್ತೆ. ಸೊ ನೀನು ಯಾವ ಸೈಡ್ ನೋಡಬೇಕು ಅನ್ನೋದು ಇಂಪಾರ್ಟೆಂಟ್. ಇವತ್ತು ನಾನು ಡಿ.ಕೆ. ಶಿವಕುಮಾರ್ ಮಗಳಾಗಿರಲಿಲ್ಲ ಅಂದಿದ್ರೆ, ಅವ್ರ ಎಸ್.ಎಂ. ಕೃಷ್ಣ ಮನೆಗೆ ನಾನು ಸೊಸೆ ಆಗಿ ಹೋಗಿರಲಿಲ್ಲ ಅಂದಿದ್ರೆ, ನೀವು ಕ್ಯೂರಿಯಸ್ ಆಗಿ ನಾನು ವಿಡಿಯೋ ನೋಡ್ತಿದ್ರಾ? ಯಾವುದೋ ಒಂದು ಹುಡುಗಿ ಮಾತಾಡ್ತಾ ಇದ್ದಾಳೆ, ಮೇ ಬಿ ನನ್ನ ಸಕ್ಸಸ್ ರೇಟ್ ಅವ್ರು ನಾನು ಇವತ್ತೇನು ಅಚೀವ್ ಮಾಡಿದ್ದೀನಿ ಇನ್ನೂ 1-2 ವರ್ಷ ಜಾಸ್ತಿ ಬೇಕಾಗ್ಬೋದಿತ್ತು. ಮೈ ಅಸರ್ಟ್ ಇಸ್ ಆಲ್ಸೋ ಮೈ ಕನೆಕ್ಷನ್. ಜನ ನಾನು ಹೋದಾಗ ಓಕೆ ಟ್ರಸ್ಟ್ ಮಾಡ್ತಾರೆ, ಏನೋ ಒಂದು ಮಾಡ್ಬೋದು ಇವಳು ಅಂತ. ಸೊ ನಂಗೆ ಅವಕಾಶ ಸಿಗುತ್ತೆ. ಆ ಟ್ರಸ್ಟ್ನ ನಾನು ಡಿಸ್ಗೈಸ್ ಅಂತ ಹಿಡ್ಕೊಂಡು ಇಲ್ಲ ನಂಗೆ ಡಿಸ್ಅಡ್ವಾಂಟೇಜ್ ಅಂತ ಹಿಡ್ಕೊಂಡು ಯೋಚನೆ ಮಾಡ್ತಿದ್ರೆ ಐ ಥಿಂಕ್ ಐ ವಿಲ್ ಲೂಸ್ ಅ ಲಾಟ್ ಇನ್ ಲೈಫ್. ಆ್ಯಂಡ್ ಇವತ್ತು ನಾನು ಏನೇ ಆಗಿರ್ಬೋದು, ಇವಾಗ ನಾನು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇದ್ದೆ. ನಾನು ನಮ್ಮ ಚಿಕ್ಕಪ್ಪನಿಗೋಸ್ಕರ ಕ್ಯಾಂಪೇನ್ಗೆ ಹೋದಾಗೆ ನಾನು ಒಂದು 50,000 ಜನ ಹೆಣ್ಮಕ್ಳನ್ನ ಗಾರ್ಮೆಂಟಲ್ಲಿ ಮೀಟ್ ಮಾಡಿದೆ. ಅವ್ರ ಲೈಫ್ ಸ್ಟೈಲ್ ನಂಗೆ ಗೊತ್ತಿರಲಿಲ್ಲ. ಇವತ್ತು ನಾನು ಅದನ್ನು ಅರ್ಥ ಮಾಡ್ಕೊಂಡೆ, ಅವ್ರು ಎಷ್ಟು ಕಷ್ಟಪಡ್ತಾರೆ, ಅವ್ರು ಏನು ಟೈಮಿಂಗು, ಅವ್ರ ವೇಜಸ್ ಏನು ಪ್ರಾಬ್ಲಮ್ಮು ಅಂತ. ಸೊ ಅದನ್ನು ನೋಡಿದಾಗ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಆಫ್ ಲೈಫ್ ನನಗೆ ಅರ್ಥ ಆಯಿತು. ಸೊ ಈ ಅವಕಾಶ ನಾನು ಒಂದು ನಾರ್ಮಲ್ ಹುಡುಗಿ ಆಗಿದ್ರೆ ನಾನು ಹೋಗಿ ಮಾತಾಡೋಕ್ಕಾಗ್ತಿತ್ತಾ? ಅವ್ರು ನನ್ನ ಮಾತನ್ನ ಕೇಳಿಸ್ಕೊತಿದ್ರ, ಇಲ್ಲ ಅವ್ರ ಕಷ್ಟ ನನಗೆ ಹೇಳ್ಕೊಡ್ತಿದ್ರ? ದಾರಿ ಹೋಗೋಳು ಯಾರೋ ಹೇಳ್ತಾ ಇದ್ದಾಳೆ ಅಂದ್ಕೊಂಡು ಅವರು ಸುಮ್ಮನೆ ಆಗ್ತಿದ್ರು. ಸೊ ಐ ಡೋಂಟ್ ಥಿಂಕ್ ಇಟ್ಸ್ ಮೈ ಡಿಸ್ಅಡ್ವಾಂಟೇಜ್. ಐ ಮೀನ್ ದ ಫ್ಯಾಮಿಲಿ ದಟ್ ಐ ಬಾರ್ನ್ ಇನ್, ಐ ಆಮ್ ಬ್ಲೆಸ್ಡ್. My father has always been my hero. My husband has been my biggest support system. And I'm blessed to be where I'm born and where I'm married. And I'm very happy and grateful about it. 21 ವರ್ಷದಲ್ಲಿ ನೀವು ಎಜುಕೇಷನ್ ಫೀಲ್ಡ್ಗೆ ಇಳಿದ್ರೆ, ನೀವು ಹೇಳ್ತಾ ಇದ್ರಿ ಅಮ್ಮನ ಚೂಡಿದಾರ್ ಹಾಕೊಂಡು ಹೋಗ್ತಾ ಇದೆ ಟು ಲುಕ್ ಓಲ್ಡ್ ಅಥವಾ ಅಂದರೆ ಸ್ಟೂಡೆಂಟ್ಗೂ ನಿನಗೂ ಏನು ಡಿಫ್ರೆನ್ಸ್ ಅಂತ ಎಷ್ಟೊಂದು ಜನ ಕೇಳ್ತಾರೆ. ನಾ ಬೈದಲ್ಲಿ ದುಪ್ಪಾಟ. ಆ್ಯಂಡ್ ನಾನು ಓದಿದೆ NPS ಅಲ್ಲಿ. ಸೊ ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ನಾನು ಡಾಕ್ಟರ್ ಬಿಂದು ಹರಿ ಮ್ಯಾಮ್ ಅಂತ ನಾನು ಟ್ರೈನ್ ಮಾಡಬೇಕಾದ್ರೆ ಅವ್ರ ಸ್ಕೂಲಲ್ಲಿ ರೂಲ್ ಇತ್ತು, ಸೀರೆ ಹಾಕೊಂಡ್ಬರ್ಬೇಕು, ಇಲ್ಲಾಂದರೆ ಚೂಡಿದಾರ್ ಹಾಕೊಂಡ್ರೆ ನೀನು ದುಪ್ಪಟ ಹಾಕೊಳ್ಳೇಬೇಕು ಅಂತ ಅವಾಗ. ಸೊ ಅದನ್ನೇ ನಾನು ಫಾಲೋ ಮಾಡಬೇಕು ಅಂತ. ಐ ಮೀನ್ ಆ್ಯಸ್ ಅ ಚೈಲ್ಡ್ ನಿಂಗೆ ಗೊತ್ತಿಲ್ಲ ಅಲ್ಲ ನೀನು ಅಡ್ಮಿನಿಸ್ಟ್ರೇಷನ್ ಪೊಸಿಷನ್ ಏನು ಮಾಡಬೇಕು ಅಂತ. ಮೇ ಬಿ ನಾನು ಹಿಂಗೆ ಬಟ್ಟೆ ಹಾಕೊಂಡೋದ್ರೆ ಜನ ನನ್ನ ಸೀರಿಯಸ್ ಆಗಿ ತೊಗೋತಾರೆ, ನಂಗೆ ಏನಾದರೂ ಹೇಳ್ತಾರೆ, ನಾನು ಹೇಳಿದ
ಕೇಳಿಸ್ಕೊತಾರೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ನಾವು ಅಮ್ಮನ ಚೂಡಿದಾರನ ಸ್ವಲ್ಪ ಟೈಟ್ ಮಾಡಿಸ್ಕೊಂಡು ಹಾಕೊಂಡು ಹೋಗ್ತಾ ಇದ್ದೆ ನಾನು. ಇನ್ಫ್ಯಾಕ್ಟ್ ಲೂಸು ಹಾಕೊಂಡು ಹೋಗಿದ್ದೀನಿ, ಅಟ್ಲೀಸ್ಟ್ ಸ್ವಲ್ಪ ದಪ್ಪಕ್ಕೆ ಕಾಣಲಿ, ನಾನು ಜನ ನನ್ನ ಸೀರಿಯಸ್ ಆಗಿ ತಗೊಳ್ಳಿ ಅವಾಗ ಅಂತ. ಬಟ್ ಅಗೇನ್ that's how we are judged ಅಲ್ಲ, based on what clothes we wear as women. That's also my problem. ಜಡ್ಜ್ ಮಾಡ್ತಿದ್ರಾ? ಇಲ್ಲ, ಮಾಡಿದ್ದಾರೆ ಅವಾಗ. ಓಕೆ. And it took me, I think 5-6 ವರ್ಷ to say that okay, I am going to dress the way I feel good. And ನಾನು ಯಾವಾಗ ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನಂಗೆ ಯಾವಾಗ ನಂಬಿಕೆ ಬಂತು ನನ್ನ ಡ್ರೆಸ್ಸಿಂಗಿಂದ ನನ್ನ ಬಗ್ಗೆ ಇರೋ ಒಪಿನಿಯನ್ ನನ್ನ ಎಂಪ್ಲಾಯೀಸ್ಗೆ ಅವ್ರು ನನ್ನ ಟೀಮ್ಗೆ ಚೇಂಜ್ ಆಗಲ್ಲ, ನನಗೆ ಕಾನ್ಫಿಡೆನ್ಸ್ ಯಾವತ್ತು ಬಂತು ಆವತ್ತಿಂದ ನನಗೇನು ಖುಷಿ ಆಗುತ್ತೆ ಅದು ನಾನು ಹಾಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ವೆನ್ ಐ ವಾಕ್ಔಟ್ ಐ ಡೋಂಟ್ ಥಿಂಕ್ ನನ್ನ ಡ್ರೆಸ್ಸಿಂಗ್ ಮೇಕ್ಸ್ ಅ ಡಿಫ್ರೆನ್ಸ್ ಆನ್ ಹೂ ವರ್ಕ್ಸ್ ಇನ್ ಅ ಟೀಮ್ ಫಾರ್ ಮೀ. I dress for myself. I dress for me to be confident. So ಇವತ್ತು ನಂಗೆ ಅನಿಸ್ತು saying Women's Day, I have to live the femininity in me. Why not? And I feel today is not to just uplift women. It is to support women. So I said, okay, I'm going to wear a sari, and I walked out today. So it's about me. I feel good when I wear something. So all this has played a huge role when society looks at you, comments on you. 21 ವರ್ಷದಲ್ಲಿ ಎಲ್ಲರೂ ಗೊಂದಲದಲ್ಲಿರ್ತಾರೆ, ವಾಟ್ ಟು ಚೂಸ್, ವಾಟ್ ನಾಟ್ ಟು ಚೂಸ್ ಅಂತ. ನೀವು ಹೆಂಗೆ? ಇಲ್ಲ, ನಾನು ಒಂದು ಒಳ್ಳೆ ಮಗಳಾಗಿದ್ದೆ. ನಮ್ಮ ಅಪ್ಪ ಅಮ್ಮ ಏನು ಹೇಳಿದ್ರು ಅದನ್ನೆಲ್ಲ ಮಾಡಿದ್ದೀನಿ ನಾನು. ಹೌದಾ? ನೀನು ನಮ್ಮ ಅಪ್ಪ ಅಮ್ಮನ ಕೇಳಬೇಕು, ಯಾಕೆಂದರೆ ಸ್ಕೂಲ್ ಚೂಸ್ ಮಾಡಿದ್ದು ನಮ್ಮ ಅಪ್ಪ ಅಮ್ಮ. ಸ್ಕೂಲ್ ಆದಮೇಲೆ ಕಾಲೇಜ್, ನೀನು ಇದೇ ಕಾಲೇಜ್ಗೆ ಹೋಗಬೇಕು ಅಂದಿದ್ದು ನಮ್ಮ ಅಪ್ಪ ಅಮ್ಮ. ನಮ್ಮ ಅಪ್ಪ ಅಂತೂ ನೀನು ನನ್ನದೇ ಒಂದು ಕಾಲೇಜಲ್ಲಿ ನೀನು ಸೇರ್ಕೊಳ್ಳಿಲ್ಲ ಅಂದರೆ ನನಗೆ ಅವಮಾನ ಆಗುತ್ತೆ ಮಗಳೇ ಅಂತಂದರು. ಸೊ ಐ ವಾಸ್ ಅನ್ ಒಬೀಡಿಯಂಟ್ ಡಾಟರ್. ಅವ್ರು ಹೇಳಿದ್ನೆಲ್ಲ ಕೇಳಿದೆ. ಅದಾದಮೇಲೆ ನಂಗೆ ಒಂದು ಅಮೆಝಾನಲ್ಲಿ ಕೆಲಸ ಸಿಕ್ಕಿದಾಗ ಅವ್ರು ಹೇಳಿದ್ರು ಸೇಯಿಂಗ್ ದಟ್ ಇಲ್ಲ ನಂದು ಇನ್ಸ್ಟಿಟ್ಯೂಷನ್ಸ್ ಇದೆ, ಇಷ್ಟು ದಿವಸ ನನಗೆ ದೊಡ್ಡ ಮಕ್ಳು ಇರಲಿಲ್ಲ, ನೀನು ನೋಡ್ಕೊಳ್ದೆ ಇನ್ಯಾರು ನೋಡ್ಕೊತಾರೆ ಅಂತ. ಬಟ್ ಅವಾಗಿನ ಪರಿಸ್ಥಿತಿ ನಮ್ದು ಹೆಂಗಿತ್ತು ಅಂದರೆ ವಿ ವರ್ ಗೋಯಿಂಗ್ ಥ್ರೂ ಅ ಲಾಟ್ ಆಫ್ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಚಾಲೆಂಜಸ್. ಸೊ ಆ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಚಾಲೆಂಜಸಲ್ಲಿ ನಾನು ಹೆಂಗೆ ನನ್ನ ಫ್ಯಾಮಿಲಿ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅನ್ನೋದು ಮೈಂಡಲ್ಲಿ ಇಂಟೆನ್ಷನ್ ಇಟ್ಕೊಂಡು ಓಕೆ ಲೆಟ್ ಮೀ ಗಿವ್ ಇಟ್ ಅ ಟ್ರೈ. ಆ್ಯಂಡ್ ನಾನು ಯಾವಾಗಲೂ ಐ ಲವ್ ಚಾಲೆಂಜಸ್. ಸೊ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಅಲ್ಲ, ಸೇಯಿಂಗ್ ದಟ್ ಯು ಆರ್ ಗೋಯಿಂಗ್ ಟು ಮ್ಯಾನೇಜ್ ಸ್ಕೂಲ್ಸ್, ನಿನ್ನ 3 ವಯಸ್ಸಾಗಿರೋ ಪ್ರಿನ್ಸಿಪಲ್ಗೆ ನೀನು ಡೈರೆಕ್ಷನ್ಸ್ ಕೊಡಬೇಕು, ನೀನು ಅರ್ಥ ಮಾಡ್ಕೊಳ್ಬೋದು ಒಂದು ಸಿಸ್ಟಮ್ನ ಅಂತ. ಸೊ ಐ ಜಸ್ಟ್ ಟುಕ್ ಅಪ್ ದಟ್ ಆಪರ್ಚುನಿಟಿ. ನಾನೇನು ಡಿಸೈಡ್ ಮಾಡ್ಕೊಂಡು ಎಜುಕೇಷನ್ಗೆ ಹೋಗಲಿಲ್ಲ. ಬಟ್ ನಾನು ಯಾವಾಗ ಅಲ್ಲಿ ಹೋದೆ, ನಾನು ಎಷ್ಟು ಎಂಜಾಯ್ ಮಾಡಿದೆ ಅಂತಂದರೆ, ಇವತ್ತು ಜನ ನೀನು ಅದಕ್ಕೆ ಸೇರ್ಕೋ ಇದಕ್ಕೆ ಸೇರ್ಕೋ ಅಂತಂದ್ರು, ಎಜುಕೇಷನ್ ಇಸ್ ಮೈ ಪ್ಯಾಷನ್. ಸೊ ಐ ಜಸ್ಟ್ ಎಂಜಾಯ್ ಇಟ್. ಈ ಕಾಲೇಜಿಂದ ಹೊರಗೆ ಬರೋ ಹೆಣ್ಮಕ್ಳಿಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ, ವಾಟ್ ಟು ಚೂಸ್, ವಾಟ್ ನಾಟ್ ಟು ಚೂಸ್ ಅಂತ. ನೀವೇ ಹೇಳೋದು ಹಾಗೆ ಫ್ಯಾಮಿಲಿ ಕಡೆಯಿಂದನೂ ಒಂದಷ್ಟು ಪ್ರೆಷರ್ ಇರುತ್ತೆ. ಕೆಲವ್ರು ಹೇಳ್ತಾರೆ ಮದುವೆ ಆಗ್ಬಿಡು ಅಂತ, ಕೆಲವ್ರು ಹೇಳ್ತಾರೆ ಕರಿಯರ್ ಬಿಲ್ಡ್ ಮಾಡ್ಕೊ ಅಂತ, ಕೆಲವ್ರು ಹೇಳ್ತಾರೆ ನಾವೇನು ಹೇಳ್ತೀವೋ ಅದನ್ನು ಓದು ಅಂತ, ಕೆಲವ್ರು ಹೇಳ್ತಾರೆ ನಿನಗೇನು ಇಷ್ಟನೋ ಅಂತ. ಸೊ ಈ 20, 21, 22 ಏಜಲ್ಲಿ ಹೆಣ್ಮಕ್ಕಳ ಮನಸ್ಥಿತಿ ಹೆಂಗಿರುತ್ತೆ ನೀವು ಅಂದ್ಕೊಂಡಂಗೆ? ಅಂದರೆ ಬಿಕಾಸ್ ಯು ಹ್ಯಾವ್ ಕ್ರಾಸ್ ದಟ್ ಏಜ್ ಆ್ಯಂಡ್ ಹೆಂಗೆ ಒಂದು ಫೋಕಸ್ ಕಂಡ್ಕೋಬೇಕು? ಡೆಫಿನೆಟ್ಲಿ ತುಂಬ ಕನ್ಫ್ಯೂಷನ್ ಇರುತ್ತೆ. ಯಾಕೆ ಅಂದರೆ ನಂಗೆ ಅನಿಸುತ್ತೆ ಹೆಣ್ಮಕ್ಳಿಗೆ ಅಂತಲ್ಲ, ಯಾವುದೇ ಯುವಕರಿಗೂ ಐ ಥಿಂಕ್ ಇಟ್ಸ್ ದ ಸೇಮ್ ಥಿಂಗ್. ನೀನು ಕಾಲೇಜಲ್ಲಿ ಹೋದ್ಮೇಲೆ ಕಾಲೇಜ್ಗೆ ಹೋಗೋವರೆಗೂ ನಮ್ಗೆ ಅನ್ಸುತ್ತೆ ಸೇಯಿಂಗ್ ದಟ್ ವೇರ್ ಇನ್ ಅ ಸೆಕ್ಯೂರ್ಡ್ ಪ್ಲೇಸ್, ನಮ್ಮ ಎಲ್ಲರೂ ಮಾಡಿರ್ತಾರ ನಾವು ಇದು ಮಾಡಿದ್ದೀವಿ ಅಂತ. ಆಮೇಲೆ ತಾನೇ ಡೈವರ್ಸಿಫಿಕೇಶನ್ ಸ್ಟಾರ್ಟ್ ಆಗೋದು. ಸೊ ದಟ್ ಕನ್ಫ್ಯೂಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಂಗೆ ಅನ್ಸುತ್ತೆ ಸೇಯಿಂಗ್ ದಟ್ ಮೋಸ್ಟ್ ಆಫ್ ಅಸ್ ನಾವು ಅಪ್ಪ ಅಮ್ಮನ ಮಾತು ಎಂತ ಕೇಳ್ತೀವಿ ಅಂದರೆ ನಮಗೆ ಕ್ಲಾರಿಟಿ ಇರಲ್ಲ ನಾವೇನು ಮಾಡೋದು ಅಂತ. ಐ ಆಮ್ ಆಲ್ಸೋ ಅನ್ ಎಕ್ಸಾಂಪಲ್ ಲೈಕ್ ದಟ್. ನನಗೆ ನೀವು ಇಂಜಿನಿಯರಿಂಗ್ ಫೈನಲ್ ಇಯರಲ್ಲಿ ಕೇಳಿದ್ರೆ ನನಗೆ ಕ್ಲಾರಿಟಿ ಇರಲಿಲ್ಲ ನಾನು ಏನು ಮಾಡಬೇಕು ಅಂತ, ಆಯಿತಾ. ಸೊ ವೆನ್ ಕ್ಲಾರಿಟಿ ಇಲ್ಲದೆ ಇದ್ದಾಗ ನಂಗೆ ಅನಿಸುತ್ತೆ ಸಿಕ್ಕಿರೋ ಆಪರ್ಚುನಿಟಿಯಿಂದ ನಾವೇನು ಆ ಆಪರ್ಚುನಿಟಿನ ಉಪಯೋಗಿಸ್ಕೊಂಡು ಇನ್ನೂ ಒಂದಷ್ಟು ಜನಕ್ಕೆ ಮಾಡ್ಬೋದು ಅನ್ನೋದು ಯೋಚನೆ ಮಾಡೋದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ನಾನು ಏನಂತ ಹೇಳ್ತಾ ಇದ್ದೀನಿ, ಇಟ್ಸ್ ನಾಟ್ ಅ ಫಾರ್ಮ್ ಆಫ್ ಫಿಲಾಂಥ್ರಫಿ ಆರ್ ಚಾರಿಟಿ. ನಾನು ಹಂಗೆ ಹೇಳ್ತಾ ಇಲ್ಲ. ನಾನಿವತ್ತು ಆಂಟ್ರಪ್ರನರ್ ಆಗಿ ಇಲ್ಲ ಒಂದು ಬಿಸ್ನೆಸ್ ವುಮೆನ್ ಅಂತಂದ್ರಿ ಏನಕ್ಕೆ ನಾನು ಗುರ್ತಿಸ್ಕೊತೀನಿ ಅಂತಂದರೆ, ನನಗೆ ಇರೋ ಪ್ರಾಬ್ಲಮ್ಸ್ನ ನನಗೆ ಇಲ್ಲ ಬೇರೆ ಎಲ್ಲರಿಗೂ ಇದೆ ತಾನೇ, ಅದನ್ನು ಹೆಂಗೆ ಸೊಲ್ಯೂಷನ್ಸ್ ಆಗಿ ಕನ್ವರ್ಟ್ ಮಾಡೋದು. ಐ ಡಿಫೈನ್ ಆಂಟರ್ಪ್ರಿನರ್ಶಿಪ್ ಆಸ್ ಕ್ರಿಯೇಟಿಂಗ್ ಸೊಲ್ಯೂಷನ್ಸ್. ನೀವು ಇವತ್ತು ಒಂದು ಝೊಮ್ಯಾಟೊ ನೋಡ್ಬೋದು, ಊಬರ್ ನೋಡ್ಬೋದು, ಏನಕ್ಕೆ ದೇ ಆರ್ ಆಲ್ ಬಿಗ್ ಕಂಪನೀಸ್, ನಾಟ್ ಬಿಕಾಸ್ ದೇ ಆರ್ ಸಾಲ್ವಿಂಗ್ ದೇರ್ ಪ್ರಾಬ್ಲಮ್, ದೇ ಸಾಲ್ವ್ ಥೌಸಂಡ್ಸ್ ಆಫ್ ಪೀಪಲ್ ಪ್ರಾಬ್ಲಮ್ ಆ್ಯಂಡ್ ದ ಪೀಪಲ್ ನೀಡ್ ದೆಮ್ ಮೋರ್ ದೆನ್ ದೇ ನೀಡ್ ದ ಪೀಪಲ್, ರೈಟ್. ಸೊ ನಾವು ಆ ಥರ ಯೋಚನೆ ಮಾಡಿ ನಮ್ಗೊಂದು ಆಪರ್ಚುನಿಟಿ ಸಿಗ್ತಾ ಇದೆ. ಓಕೆ, ನಾವು ಒಂದು 10-20 ಜನಕ್ಕೆ ನಾವು ಸೊಲ್ಯೂಷನ್ ಕ್ರಿಯೇಟ್ ಮಾಡ್ತಿದ್ವಿ, ಆ 10-20 ಜನ ನಮ್ಮ ಜೊತೆ ಇರ್ತಾರೆ ಅಂದರೆ ವೈ ನಾಟ್ ಟೇಕ್ ಇಟ್ ಅಪ್. ಇವತ್ತಿನ ದಿವಸ
ಆ್ಯಂಡ್ ಐ ಆಲ್ಸೋ ಫೀಲ್ ನಾವು ಯಾವಾಗಲೂ ನಮ್ಮ ಅಡ್ವಾಂಟೇಜ್ ಏನು ಅಂತ ಕೇಳೋದ್ಕಿಂತ ಪ್ರಶ್ನೆ ನಮ್ಮ ಡಿಸ್ಅಡ್ವಾಂಟೇಜಸ್ ಏನು ಇದು ಮಾಡೋದ್ರಿಂದ ಅಂತ ಕೇಳಿ ಮಾಡೋದ್ರಲ್ಲೇ ಅರ್ಥ ಜಾಸ್ತಿ ಅಂತ ಅನ್ಸುತ್ತೆ. ಅಪ್ಪ ಹೇಳಿದಾಗ ನನ್ನ ಕಾಲೇಜಲ್ಲೇ ನೀನು ಓದಬೇಕು ಅಂತ ಹೇಳಿದಾಗ ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ದು ಜವಾಬ್ದಾರಿ ತಗೋಬೇಕು ಅಂದಾಗ ವಾಟ್ ವಾಸ್ ನಿಮ್ಮ ಮೈಂಡಲ್ಲಿ ಏನು ಓಡ್ತಾ ಇತ್ತು? ಬಿಕಾಸ್ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ಆ ಏಜಲ್ಲಿ ಓಡಾಡಬೇಕು ಅನಿಸುತ್ತೆ, ಫ್ರೆಂಡ್ಸ್ ಜೊತೆ ಹೋಗಬೇಕು ಅನಿಸುತ್ತೆ, ಒಂದಷ್ಟು ದೇಶ ಸುತ್ತಬೇಕು ಅನ್ನೋ ಆಸೆ ಇರುತ್ತೆ, ಟೇಕಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಟ್ ದ ಸೇಮ್ ಟೈಮ್. ಅಪ್ಪ ಹೇಳಿದ ಕಾಲೇಜೇ ಸೆಲೆಕ್ಟ್ ಮಾಡ್ಕೋಬೇಕು, ಅಪ್ಪ ಹೇಳಿದ್ದೇ ಸ್ಕೂಲಿಗೆ ಹೋಗಬೇಕು, ಇವೆಲ್ಲ ಕಾಲೇಜ್ ಸಿಚುವೇಶನ್ ಹೇಗಿತ್ತು ನಿಮ್ಮದು? ಅಪ್ಪಂದೇ ಕಾಲೇಜು. ಫಸ್ಟ್ಲಿ ನನ್ನ ಬೆಳೆಸಿದ ರೀತಿ ನಮ್ಮಮ್ಮ ಹೆಂಗಿದೆ ಅಲ್ಲ, ಇವತ್ತು ನಾನು ಯಾವಾಗಲೂ ಹೇಳ್ತೀನಿ ಮಾತನ್ನ. ಇವತ್ತು ವುಮೆನ್ಸ್ ಡೇ ಕೂಡ DK ಶಿವಕುಮಾರ್ ಮಗಳಾಗಿ ಯಾವಾಗಲೂ ಜನ ನಾನು ನೋಡ್ತಾರೆ, ಬಟ್ ನಾನು ಹೆಚ್ಚಿಗೆ ಉಷಾ ಶಿವಕುಮಾರ್ ಮಗಳು. ಯಾಕೆಂದರೆ ನನ್ನ ತಾಯಿ ನಮ್ಮ ಜೊತೆ ಅವ್ರು ಎಲ್ಲ ಬಿಟ್ಟು ಸ್ಯಾಕ್ರಿಫೈಸ್ ಮಾಡಿ ನಮ್ಮನ್ನ ಬೆಳೆಸಿದ್ರು. ಸೊ ನಮ್ಗೆ ಯಾವಾಗಲೂ ಹೇಳ್ತಾ ಬಂದರು ಸೇಯಿಂಗ್ ದಟ್, ಯಾವಾಗಲೂ ಜನ ಹೇಳ್ತಾರೆ ಲಕ್ಷ್ಮಿ ಇರೋ ಕಡೆ ವಿದ್ಯಾಲಕ್ಷ್ಮಿ ಸರಸ್ವತಿ ಬರಲ್ಲ ಅಂತ, ಬಟ್ ನೀವು ಅದನ್ನು ಪ್ರೂವ್ ಮಾಡಿ ತೋರಿಸ್ಬೇಕು ಜನಕ್ಕೆ ಅಂತ ಯಾವಾಗಲೂ, ನನಗೆ ಅಂತಲ್ಲ, ನನ್ನ ತಮ್ಮ ನನ್ನ ತಂಗಿ 3 ಜನಕ್ಕೂ ಯಾವಾಗಲೂ ಹೇಳೋರು. ಸೊ ನಮ್ಮ ಲೈಫಲ್ಲಿ ಓಕೆ ಕಾಲೇಜ್ ಆದಮೇಲೆ ಎಂಜಾಯ್ಮೆಂಟ್ ಅನ್ನೋದಕ್ಕಿಂತ ಕಾಲೇಜ್ ಆದಮೇಲೆ ನಮ್ಮ ಕಾಲ ಮೇಲೆ ನಾವು ಹೆಂಗೆ ನಿಂತ್ಕೊತೀವಪ್ಪ ಅನ್ನೋದೇ ಎವ್ರಿ ಡೇ ಥಾಟ್. ಯಾಕೆಂದರೆ ನಮ್ಮಮ್ಮ ಕೇಳ್ತಿದ್ದೆ ಅದು. ನಮಗೇನು ಬೇಕಾದಂಗೆ ಕಾರ್ಡ್ ಕೊಟ್ಬಿಟ್ಟು ನೀನು ಯಾವಾಗ ಬೇಕಾದರೂ ಸ್ವೈಪ್ ಮಾಡು ಅಂತ ಯಾವತ್ತೂ ನಮ್ಮಮ್ಮ ನಮ್ಮನ್ನ ಬಿಟ್ಟವರಲ್ಲ. ನೀನು 500 ರೂಪಾಯಿ ಕೊಟ್ಟರು ಅದಕ್ಕೆ ಲೆಕ್ಕ ಕೊಡಬೇಕಿತ್ತು ನಾವು. ನಾನು ಒಂದು ಪಫ್ ತಿಂದಿದ್ರು ಕಾಲೇಜಲ್ಲಿ, ಅಮ್ಮ ನಾನು 100 ರೂಪಾಯಿ ಇದಕ್ಕೆ ಖರ್ಚು ಮಾಡಿದೆ ಅಂತ ನಾನು ಬಂದು ಹೇಳಬೇಕಿತ್ತು. ಸೊ ನಮ್ಮ ಮನೇಲಿ ಅಕೌಂಟಬಿಲಿಟಿ ತುಂಬ ಜಾಸ್ತಿ. ಸೊ 11th ನಾನು ಇಂಜಿನಿಯರಿಂಗ್ ಸೇರ್ಕೊಳ್ಬೇಕಾದ್ರೂ ಐ ಥಿಂಕ್ ನನಗೆ ಚಾಯ್ಸ್ ಇರಲಿಲ್ಲ. ನಾನು ಮೆಡಿಕಲ್ ಓದಬೇಕು ಅಂತಿದ್ದೆ, ಬೇರೆ ಏನೋ ಮಾಡಬೇಕು ಅಂತಿದ್ದೆ, IISc ಸೇರ್ಕೊತೀನಿ, ನಾನು ಲಂಡನ್ ಸ್ಕೂಲ್ಸ್ ಆಫ್ ಬಿಸ್ನೆಸ್ಗೆ ಹೋಗ್ತೀನಿ ಅಂತ ಎಲ್ಲ ಕಡೆ ಅಪ್ಲೈ ಮಾಡಿದ್ದೆ. ನಮ್ಮಪ್ಪ ಖಂಡಿತವಾಗಿ ಇಲ್ಲ ಮಗಳೇ ನೀನು ಇಲ್ಲೇ ಓದಬೇಕು ಅಂತಂದ. ವಿ ಡಿಂಟ್ ಹ್ಯಾವ್ ಅ ಚಾಯ್ಸ್. ವಿ ವರ್ ವೆರಿ ಒಬಿಡಿಯಂಟ್ ಕಿಡ್ಸ್. ವಿ ಆರ್ ಸ್ಟಿಲ್ ವೆರಿ ಒಬಿಡಿಯಂಟ್ ಕಿಡ್ಸ್. ಬಟ್ ಕಾಲೇಜ್ ಲೈಫ್ ಹೆಂಗಿತ್ತು ಅಂತಂದರೆ ಐ ಥಿಂಕ್ ಇಟ್ ಇಸ್ ದ ಬೆಸ್ಟ್ ಟೈಮ್ ಆಫ್ ಮೈ ಲೈಫ್. ನೀವು ಯಾವಾಗಲೂ ಹೇಳ್ತಿದ್ರಲ್ಲ ಸೇಯಿಂಗ್ ದಟ್ ಇಸ್ ಇಟ್ ಗುಡ್ ಥಿಂಗ್ ಆರ್ ಅ ಬ್ಯಾಡ್ ಥಿಂಗ್ ಅಂತ ಕೇಳಿದ್ರೆ ನನಗೆ ಪಾಲಿಟಿಕ್ಸ್ ಬಗ್ಗೆ. ಐ ಥಿಂಕ್ ಕಾಲೇಜು ಹಾಗೆ ನಂಗೆ ಬೇಕು ಅಂದಿದ್ರೆ ನಾನು ಫುಲ್ ನೆಗೆಟಿವ್ ಆಗಿ ತೊಗೋಬೋದಿತ್ತು. ಯಾಕೆಂದರೆ ಯಾವಾಗಲೂ ಜನ ನನ್ನ ಚೇರ್ಮನ್ ಮಗಳು ಅಂತ ಕರೆಯೋದು ಅಲ್ವಾ. ಬಟ್ ಅಗೇನ್ ಇಟ್ ವಾಸ್ ಚಾಲೆಂಜಿಂಗ್ ಫಾರ್ ಮೀ ದಟ್ ನಾನು ಕಾಲೇಜಿಂದ ಈಚೆ ಬರಬೇಕಾದ್ರೆ ಜನ ನನ್ನ ಬರೀ ಚೇರ್ಮನ್ ಮಗಳಲ್ಲ, ಐಶ್ವರ್ಯ ಅಂತ ಕರ್ಸ್ಕೋಬೇಕು ನಾನು ಅನ್ನೋ ಒಂದು ಏಮ್ ಇಟ್ಕೊಂಡೆ ನಾನು 4 ವರ್ಷ ಕಾಲೇಜ್. ಒಂದು ಚೇರ್ಮನ್ ಮಗಳು ಅಂತ ಕರೀತಾರೆ. ಪ್ರೆಷರ್ ಅನ್ನೋದಕ್ಕಿಂತ ಐ ಥಿಂಕ್ ಇಟ್ ವಾಸ್ ಅವೇರ್ನೆಸ್. ಓಕೆ, ಐ ಡೋಂಟ್ ಥಿಂಕ್ ಇಟ್ ವಾಸ್ ಪ್ರೆಷರ್. I could have chosen to be that. ನಾನು ಚೂಸ್ ಮಾಡ್ಕೋಬೋದಿತ್ತು ಸೇಯಿಂಗ್ ದಟ್ ಐ ಕುಡ್ ಬಿ ದಟ್ ಚೇರ್ಮನ್ ಗರ್ಲ್, ವಾಕ್ ಇನ್ ಟು ದ ಕಾಲೇಜ್, ಫಿನಿಶ್ ಆ್ಯಂಡ್ ಗೋ ಬ್ಯಾಕ್. ಇಟ್ ವಾಸ್ ಮೈ ಚಾಯ್ಸ್. ಬಟ್ ಐ ಥಿಂಕ್ ದ ಅವೇರ್ನೆಸ್ ಅರೌಂಡ್ ವೈ ಆರ್ ಪೀಪಲ್ ಟಾಕಿಂಗ್ ಲೈಕ್ ದಟ್, ವೈ ಕಾಂಟ್ ವಿ ಪ್ರೂವ್ ದೆಮ್ ರಾಂಗ್. ಈವನ್ ಈಗ ಸೋಷಿಯಲ್ ಮೀಡಿಯಲ್ಲೂ ಅಷ್ಟೇ ನಾನು ಬಂದಾಗ ನೀವು ನೋಡ್ಬೇಕು ಬರೀ ನೆಗೆಟಿವ್ ಕಮೆಂಟ್ಸು, ಬರೀ ಓಕೆ ಇವ್ರಪ್ಪ ಮಾಡಿರೋ ದುಡ್ಡಲ್ಲಿ ಇವಳು ಜೀವನ ಮಾಡ್ತಾ ಇದ್ದಾಳೆ ಹಿಂಗೆ ಕಮೆಂಟ್ಸ್ ಬರೋದು. ಬಟ್ ದೋಸ್ ಕಮೆಂಟ್ಸ್ ಡಿಂಟ್ ಎಫೆಕ್ಟ್ ಮೀ. ರೈಟ್, ಐ ಫೆಲ್ಟ್ ಇವತ್ತು ನಾನು ಎಂತಕ್ಕೆ ಅದನ್ನು ಕಮೆಂಟ್ಸ್ನ ತೊಗೊಳಕ್ಕಾಗಿತ್ತು ನನಗೆ ಅಂತಂದರೆ ಅವತ್ತು ಕಾಲೇಜಲ್ಲೇ ನಾನು ತೊಗೊಂಡು ನಾನು ಇಂಪಾರ್ಟೆಂಟು, ನಾನು ಹೆಂಗೆ ಅದನ್ನು ಪ್ರೂವ್ ಮಾಡಬೇಕು. ಐ ವೆರಿ ಪ್ರೌಡ್ಲಿ ಸೇ ದಟ್ ನಾನು ಕಾಲೇಜಿಂದ ಈಚೆ ಬಂದಾಗ ಜನ ನನ್ನ DK ಶಿವಕುಮಾರ್ ಮಗಳು ಅನ್ನೋದಕ್ಕಿಂತ ಓಕೆ ಇವಳು ಐಶ್ವರ್ಯ ನಮ್ಮ ಸೀನಿಯರು ನಮ್ಮ ಜೂನಿಯರು ಅಂತ ನಂಗೆ ಹೆಚ್ಚು ಪ್ರೀತಿ ಕೊಟ್ಟಿದೆ ಜಾಸ್ತಿ. ನಾನು ಇವತ್ತು ಅದೇ ಕಾಲೇಜ್ಗೆ ಹೋಗ್ಬಿಟ್ಟು ನೋಡ್ಕೊತಾ ಇದ್ದೀನಿ. ಸೊ ನನ್ನ ಸ್ಟೂಡೆಂಟ್ಸ್ ಎಲ್ಲ ನನ್ನ ನೋಡ್ಬಿಟ್ಟು ಓಕೆ ಶಿ ಆಲ್ಸೋ ಸ್ಟಡಿ ಟುಡೇ ಐ ಆಮ್ ದ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಮೈ ಕಾಲೇಜ್. ನಾನು ಅವತ್ತು ಓದಿರ್ಲಿಲ್ಲ ಅಂದರೆ ಇವತ್ತು ನಾನು ಕಾಲೇಜ್ ನಡೆಸಬೇಕಾದ್ರೆ ನಾನು ಏನು ಉತ್ತರ ಕೊಡ್ತಿದ್ದೆ ಪೇರೆಂಟ್ಸ್ ಬರೋರಿಗೆ ಸೇಯಿಂಗ್ ದಟ್ ವಾಟ್ ವಿಲ್ ಐ ಡೂ ಟುಡೇ. ಐ ಆಮ್ ಎನ್ ಎಕ್ಸಾಂಪಲ್ ಆಫ್ who can come out of a college like that, which is why you should choose that college ಅಂತ ನಾನು ಹೇಳ್ತೀನಿ. So if I didn't take that opportunity, could I do this? ಸೋಷಿಯಲ್ ಮೀಡಿಯಾ ಮತ್ತು ಸೊಸೈಟಿ ಬಗ್ಗೆ ಮಾತನಾಡ್ತಾ ಇದ್ರಿ. ಸೆಲೆಬ್ರಿಟಿ ಕಿಡ್ಸ್ ಅಥವಾ ಪೊಲಿಟಿಷಿಯನ್ಸ್ ಮಕ್ಕಳಿಗೆ ಹಿಂಗಿದ್ದೊಂದು ಟ್ಯಾಗ್ಲೈನ್ ಎಲ್ಲರೂ ಹಾಕ್ತಿರ್ತಾರೆ, ಅವ್ರಿಗೇನು ದುಡ್ಡಿದೆ, ಅವ್ರಿಗೇನು ಪವರ್ ಇದೆ, ಅವ್ರು ಏನು ಬೇಕು ಅಂದರೂ ಮಾಡ್ತಾರೆ, ಜಾಲಿ ಮಾಡ್ತಿರ್ತಾರೆ, ಆರಾಮಾಗಿರ್ತಾರೆ ಅಂತ. ಬಟ್ ನೀವು ಅದೆಲ್ಲದರಿಂದ ನಿಮ್ಮನ್ನು ನೀವು ಹೊರಗೆ ನಿಧಾನಕ್ಕೆ ತೊಗೊಳ್ತಾ ಬಂದಿದ್ದೀರಾ ಆ್ಯಂಡ್ ಯು ಹ್ಯಾವ್ ಯುವರ್ ಓನ್ ಐಡೆಂಟಿಟಿ. ಅಂದರೆ ಐಶ್ವರ್ಯ DKS ಹೆಗ್ಡೆ ಅಂತ ಹೇಳಿದ್ರೆ
ಶಿ ಈಸ್ ಪ್ರೋ ಆಕ್ಟಿವ್, ಎಜುಕೇಷನ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿರ್ತಾರೆ. ಮೊನ್ನೆ ಕುಂಭಮೇಳಕ್ಕೆ ಹೋಗಿ ಬಂದಿದ್ರು. ಎಲ್ಲ ಕಡೆ ನೀವು ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇರ್ತೀರಾ. ಯು ಹ್ಯಾವ್ ಕ್ರಿಯೇಟೆಡ್ ಯೋರ್ ಓನ್ ಐಡೆಂಟಿಟಿ. ಬಟ್ ಇನ್ ದ ಇನಿಷಿಯಲ್ ಸ್ಟೇಜ್, ಆರಂಭಿಕ ಹಂತದಲ್ಲಿ ಹೌ ಡಿಫಿಕಲ್ಟ್ ಇಟ್ ವಾಸ್ ನಿಮ್ಮ ತಂದೆಯ ಆರಾದಿಂದ ಆಚೆ ಬರೋದು? ಇಟ್ ಡಸಂಟ್ ಮೀನ್ ದಟ್ ಅದು ನೀವು ಈಗಾಗಲೇ ಹೇಳಿದ್ರೆ ಅದು ನನಗೆ ಬ್ಲೆಸ್ಸಿಂಗ್ ಅಂತ. ಹೌದು, ಸಮ್ ಟೈಮ್ಸ್ ಅದೊಂದು ಪ್ರೆಷರು ಕ್ರಿಯೇಟ್ ಮಾಡುತ್ತೆ. ಅಂದರೆ ಈಕೆಗೇನು ಎಲ್ಲ ಸಿಕ್ಬಿಡುತ್ತೆ, ಗೋಲ್ಡನ್ ಸ್ಪೂನ್ ಇದೆ, ಏನು ಪ್ರಾಬ್ಲಮ್ ಇದೆ ಅಂತ. ಸೊ ಯಾವಾಗಾದರೂ ಫೀಲ್ ಆಗಿದೆಯಾ ಇಟ್ ಈಸ್ ಅ ಪ್ರೆಷರ್ ಫಾರ್ ಮೀ, ತುಂಬ ಕಷ್ಟ ಆಗುತ್ತೆ ಇದರಿಂದ ಆಚೆ ಬರೋದು ಅಂತ? ಇನ್ ಕೇಸ್ ಹಂಗೆ ಫೀಲ್ ಮಾಡಿದರೆ ಹವ್ ಯು ಕೇಮ್ ಔಟ್ ಫ್ರಮ್ ದ್ಯಾಟ್? ಡೆಫಿನೆಟ್ಲಿ ಪ್ರೆಷರ್ ಅಂತ ಅನಿಸ್ತು. ಇನ್ಫ್ಯಾಕ್ಟ್ ನನಗೆ ಬಿಗ್ಗೆಸ್ಟ್ ಪ್ರೆಷರ್ ಅನಿಸಿದ್ದು ಯಾರು ಬೇರೆಯವ್ರು ಹೇಳಿದಾಗಲ್ಲ, ನನಗೆ ಅವ್ರ ಸೋಷಿಯಲ್ ಮೀಡಿಯಾ ಅಲ್ಲ. ನನಗೆ ತುಂಬ ಆಸೆ ಇತ್ತು ನಾನು ಒಂದು ಒಳ್ಳೆ ಕಾಲೇಜಲ್ಲಿ ಓದಬೇಕು. ಈಗ ನಾನು ಎಜುಕೇಷನ್ ಫೀಲ್ಡಲ್ಲಿದ್ದೀನಿ, ನಾನು ಒಂದು ಎಜುಕೇಷನ್ ಡಿಗ್ರಿ ತೊಗೋಬೇಕು. ನಾನು ಎಲ್ಲಾದರೂ ಅಬ್ರಾಡ್ ಹೋಗ್ಬಿಟ್ಟು, ನನ್ನ ಫ್ರೆಂಡ್ಸ್ ಎಲ್ಲ NPS ಅಲ್ಲಿ ಓದೋರೆಲ್ಲರೂ ಇವತ್ತು ಸ್ಯಾನ್ ಫ್ರಾನ್ಸಿಸ್ಕೋ, ನ್ಯೂಯಾರ್ಕಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ನಾನು ಒಂದು ಆ ಎಕ್ಸ್ಪೋಜರ್ ತೊಗೋಬೇಕು ಅನ್ನೋ ತುಂಬ ಆಸೆ ಇತ್ತು. ಬಟ್ ನಮ್ಮಪ್ಪ ಯಾವತ್ತೂ ಅದನ್ನು ನಂಗೆ ಮಾಡೋಕ್ಕೆ ಬಿಡಲಿಲ್ಲ. ಅವ್ರು ಹೇಳಿದ್ರು ನಮ್ಮ ಮನೇಲಿ ಒಂದು ರೂಲು, ನೀನು ಏನೇ ಓದೋದಿದ್ರು ನಮ್ಮ ಬೆಂಗಳೂರಲ್ಲೇ ಓದಬೇಕು, ನಾನು ಪಕ್ಕದೂರ್ಗೂ ಕಳ್ಸೋಲ್ಲ ಅಂತ. ಯು ವೋಂಟ್ ಬಿಲೀವ್ ಇಟ್, ನನಗೆ ಇಂಡಿಯನ್ ಸ್ಕೂಲ್ ಆಫ್ ಬಿಸ್ನೆಸ್ ಹೈದ್ರಾಬಾದಲ್ಲಿ ಐ ವಾಸ್ to be the one of the youngest to get selected into the MBA program. They had a MBA and family business program. 4-5 ಸತಿ ಇಂಟರ್ವ್ಯೂ ಮಾಡಿ ನಾನು ಅಲ್ಲಿಗೆ ಸೆಲೆಕ್ಟ್ ಆದೆ. ಹೈದ್ರಾಬಾದ್ಗೆ ವಾರಕ್ಕೊಂದ್ಸತಿ ಹೋಗ್ತೀನಿ ಅಂತಲೂ ಕಳಿಸ್ಲಿಲ್ಲ. ಅವಾಗ ನಂಗೆ ಅನಿಸ್ತು, ಯಾಕಾದರೂ ನಾನು ಇಲ್ಲಿದ್ದೀನೋ, ಮೇ ಬಿ ಬಿಕಾಸ್ ನಾವು ಪಾಲಿಟಿಕ್ಸಲ್ಲಿ ಇದ್ದೀವಿ, ಅವ್ರು ನಮ್ಮ ಅಪ್ಪ ಇಷ್ಟು ಫೇಮಸ್ ಆಗಿದ್ದಾರೆ, ಏನೋ ಒಂದು ಭಯ ಇರುತ್ತೆ, ಅದಕ್ಕೆ ನನಗೆ ಓದೋಕ್ಕೂ ಅವಕಾಶ ಸಿಗ್ತಿಲ್ವೇನೋ ಅನ್ನೋದು ತುಂಬ ನಂಗೆ ಅನಿಸಿದೆ. ದಟ್ ವಾಸ್ ವೆನ್ ಐ ರಿಯಲಿ ಫೆಲ್ಟ್ ಬ್ಯಾಡ್. Because you all have dreams. ನೀವು ಕೇಳ್ತಿದ್ರಿ, I wanted to go abroad to study. I wanted to get the exposure. ಯಾಕೆಂದರೆ ನಾನು ಓದಿದ ಸ್ಕೂಲಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಇವತ್ತು ಎಲ್ಲಾದರೂ ಒಂದು ಕಂಪ್ನೀಲಿ ಎಕ್ಸ್ಪೋಜರ್ ತೊಗೊಂಡು ಅಬ್ರಾಡಲ್ಲಿ ಡಿಗ್ರಿ ತೊಗೊಂಡು ಬಂದಿದ್ದಾರೆ. ನಾನು ಇವತ್ತು ಎಜುಕೇಷನಲ್ಲಿದ್ದೀನಿ. ಸೊ ಎಜುಕೇಷನಲ್ಲಿ ಇರಬೇಕಾದ್ರೆ ಹ್ಯಾವಿಂಗ್ ಅ ಡಿಗ್ರಿ ಫ್ರಮ್ ಅ ವೆರಿ ಗುಡ್ ಯೂನಿವರ್ಸಿಟಿ ಈಸ್ ಅ ಬಿಗ್ ಪ್ಲಸ್ ಪಾಯಿಂಟ್. ಟ್ರೂ, ರೈಟ್? ಸೊ ಅವಾಗ ತುಂಬ ಬೇಜಾರಾಗಿದ್ದು ಇದೆ. ಬಟ್ ಅಲ್ಲೂ ಅಷ್ಟೇ, I'm telling you, my parents were so strict and so conscious and protective. And I wouldn't say protective, but definitely put guidelines. Okay. Rules were rules in my family. And the rule is so strong ಅಂದರೆ ನನಗೊಬ್ಳಿಗೆ ಅಲ್ಲ, ನನ್ನ ತಂಗಿಗೂ ಅದೇ ರೂಲು, ನನ್ನ ತಮ್ಮಂಗೂ ಅದೇ ರೂಲು. ಇವತ್ತು ನನ್ನ ತಮ್ಮ ಇಲ್ಲ ನಾನು ಓದಬೇಕು ಅಂತ ಇಲ್ಲ, ನಾನು ಇಬ್ಬರು ಹೆಣ್ಮಕ್ಳನ್ನ ಕಳಿಸಿಲ್ಲ, ನೀನೇನೆ ಎಂತ ಕಳಿಸ್ತೀನಿ ಅನ್ಕೊಂಡಿದ್ಯಾ ಅಂತ ಕೇಳ್ಬಿಟ್ರು. ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್, ಗಂಡು ಮಕ್ಳಿಗೊಂದು ರೂಲು ಹೆಣ್ಮಕ್ಳಿಗೊಂದು ರೂಲ್ ಅಂತ ಇಲ್ಲ. ಅದಿಲ್ಲ ನಮ್ಮ ಮನೇಲಿ. ನಮ್ಮ ಅಮ್ಮಂಗೆ ಅವ್ರ ಮಗನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ, ನಮ್ಮ ಅಪ್ಪಂಗೆ ನಮ್ಮ ಹೆಣ್ಮಕ್ಳ ಮೇಲೆ ಪ್ರೀತಿ ಜಾಸ್ತಿ. ಅದು ಬಿಟ್ರೆ ರೂಲ್ಸ್ ಆರ್ ದ ಸೇಮ್ ಫಾರ್ ಎವ್ರಿಬಡಿ. ಓಕೆ. ಸೊ ದೀಸ್ ವರ್, ಆ್ಯಂಡ್ ಆಲ್ಸೋ I mean, I don't know if I have to say this today, but I feel like ನಾವು ಪಾಲಿಟಿಕ್ಸ್ ಇಂದ ಪ್ರೊಫೆಷ್ನಲ್ ಲೈಫ್ ಎಷ್ಟು ಪ್ರಾಬ್ಲಮ್ ಆಯಿತು. ನಾನು ಇನ್ಫ್ಯಾಕ್ಟ್ ನನ್ನ ಫಸ್ಟ್ ಫೈನಲ್ ಎಕ್ಸಾಮ್ ರಿಸಲ್ಟ್ ಬಂತು ನನ್ನ ಇಂಜಿನಿಯರಿಂಗ್ದು. ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ನನ್ನ ರಿಸಲ್ಟ್ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಐ ವಾಸ್ ರೇಡೆಡ್ ಇನ್ ಮೈ ಹೌಸ್. ರೈಟ್, ED ರೇಡ್ ಆಯಿತು. ನನ್ನ ರಿಸಲ್ಟ್ ಇವತ್ತು ಬಂತು. FCD ಸ್ಟೂಡೆಂಟ್, ನಾಳೆ ನನ್ನ ಫ್ರೆಂಡ್ಸ್ ಜೊತೆ ಈಚೆ ಹೋಗಬೇಕು ಅಂತ ನನ್ನ ಫ್ರೆಂಡ್ಸ್ ಜೊತೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಡೇ ಬೆಳಗ್ಗೆ when I opened the door, we had an ED raid. Okay, that was also the turning point of my life. So life ನನಗೆ ಅರ್ಥ ಮಾಡಿಸ್ತು, saying that okay, you are no normal person, you have a lot of responsibility with you. ಸೊ ಆ ED ರೇಡು ನಾನು 4 ದಿವಸ ಅದನ್ನು ನೋಡಿದಾಗ, ನಾನು ನನ್ನ ಫ್ಯಾಮಿಲಿಗೆ ಹೆಲ್ಪ್ ಮಾಡಲಿಲ್ಲ ಅಂದರೆ, ನಾನು ನನ್ನ ಫ್ಯಾಮಿಲಿಗೆ ಕಾಂಟ್ರಿಬ್ಯೂಟ್ ಮಾಡಲಿಲ್ಲ ಅಂದರೆ, ನಮ್ಮ ಅಪ್ಪನ ರೆಸ್ಪಾನ್ಸಿಬಿಲಿಟೀಸ್ನ ನಾನು ಶೇರ್ ಮಾಡಲಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ ಅನ್ನೋ ಮೆಂಟ್ಯಾಲಿಟಿ ನಂಗೆ ಸ್ಟಾರ್ಟ್ ಆಗಿದೆ ಅವಾಗ. ಸೊ ನಾನು ಯಾವಾಗಲೂ ಹೇಳ್ತೀನಿ, ವೆದರ್ ಇಟ್ ವಾಸ್ ED ಆರ್ ಎನಿಥಿಂಗ್, ಎಸ್ ವಿ ಹ್ಯಾವ್ ಗಾನ್ ಥ್ರೂ ಅ ಲಾಟ್, ಬಟ್ ಇಫ್ ಐ ಸ್ಟಾರ್ಟ್ ಲುಕಿಂಗ್ ಎಟ್ ಇಟ್ ನೆಗೆಟಿವ್ಲಿ, ನನಗೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ಬೇರೆಯವರೆಲ್ಲ ಏನು ನೋಡಿ ನಗ್ತಾ ಇರ್ತಾರೆ ಓಕೆ ಅಂತ. ಸೊ ನಾನು ಅದನ್ನು ಹೆಂಗೆ ಅಡ್ವಾಂಟೇಜ್ ಆಗಿ ಯೂಸ್ ಮಾಡ್ಕೊಂಡು, ವಾಟ್ ಎಲ್ಸ್ ಕ್ಯಾನ್ ಐ ಪ್ರೂವ್ ವಿತ್ ದಿಸ್ ವಾಸ್ ಮೋರ್ ಮೈ ಮೆಂಟ್ಯಾಲಿಟಿ. ಸೊ ಐ ಡೋಂಟ್ ರಿಗ್ರೆಟ್ ದ್ಯಾಟ್ ಆಲ್ಸೋ. ನಿಮ್ಮ ಲೀಡರ್ಶಿಪ್ ಕ್ವಾಲಿಟೀಸನ್ನು ನಾವು ಬೇರೆ ಬೇರೆ ಸಿಚುವೇಶನ್ಸಲ್ಲಿ ನೋಡಿದ್ದೀವಿ. ಬಟ್ ED ರೇಡ್ ಬಗ್ಗೆ ನೀವು ಹೇಳ್ತಿರೋದ್ರಿಂದ ಈ ಪ್ರಶ್ನೆ ಕೇಳ್ತಿದ್ವಿ. ಆ ಸಂದರ್ಭ ಮತ್ತು ಅದಾದ ನಂತರದ ಕೆಲವು ವರ್ಷಗಳಲ್ಲಿ ಫ್ಯಾಮಿಲಿ ತುಂಬ ಲೋ ಸಿಚುವೇಶನ್ಸನ್ನು ನೋಡಿದ್ದಾರೆ, ಎಮೋಷ್ನಲಿ ತುಂಬ ಲೋ ಸಿಚುವೇಶನ್ಸನ್ನು. ದೆನ್ ಒನ್ಸ್ ಯು ಥಾಟ್ ಆಫ್ ಮೀಟಿಂಗ್ ಯೋರ್ ಫಾದರ್, ಐ ನೋ, ಆ ಸಿಚುವೇಶನ್ ನಮ್ಮ ಜೊತೆ ಶೇರ್ ಮಾಡ್ಬೋದಾ? I don't know if you want to hear this situation on this day, but it was nothing. It was just because a daughter's feeling to look at the father. See, I'm telling you,
ನಮ್ಮಮ್ಮ ನನ್ನ ಬೆಳೆಸಿರ್ಬೋದು. ನಾನು ಯಂಗ್ ಏಜಿಂದನೇ ನಮ್ಮಪ್ಪ ಎಲ್ಲಾದರೂ ಒಂದು ಮೀಟಿಂಗ್ ಹೋದರೆ ನನ್ನ ಕರ್ಕೊಂಡು ಹೋಗೋರು. ಎಷ್ಟೋ ಸತಿ ಅವ್ರು ಡೆಲ್ಲಿಗೆ ಹೋದಾಗ ನಾನು ಅವ್ರ ಜೊತೆ ಡೆಲ್ಲಿ ಜೊತೆ ಒಬ್ಬಳೇ ಹೋಗಿದ್ದೀನಿ. ನಾನು ಇಂಜಿನಿಯರಿಂಗಲ್ಲಿ ಇದ್ದಾಗೇ ನಮ್ಮ ಬಿಸ್ನೆಸ್ ಏನು, ನಾವೇನು ಮಾಡಬೇಕು, ಮುಂದಕ್ಕೆ ಏನು ಮಾಡಬೇಕು ಅಂತ ನಮ್ಮಪ್ಪ ನಮ್ಗೆ ಯಾವಾಗಲೂ ಒಂದು ಅವೇರ್ನೆಸ್ಸು ಕಲಿಸ್ಕೊಟ್ಟಿದ್ರು, ಆಯಿತಾ. ಇಟ್ ವಾಸ್ ನಾಟ್ ಲೈಕ್ ವಿ ವರ್ ದಿಸ್ ಕಿಡ್ಸ್ ಹೂ ಡಿಡ್ ನೋ ಎನಿಥಿಂಗ್ ವಾಟ್ ವಾಸ್ ಹ್ಯಾಪ್ನಿಂಗ್ ಅರೌಂಡ್. ನಮಗೆ ನಮ್ಮಪ್ಪ ಯಾರು, ಅವ್ರ ಪವರ್ ಏನು, ಪಾಲಿಟಿಕ್ಸ್ ಏನು ಅಂತ ಗೊತ್ತಿಲ್ಲದೆ ಇರ್ಬೋದು, ಬಟ್ ಬಿಸ್ನೆಸ್ ವರ್ಲ್ಡಲ್ಲಿ ಒಂದು 10 ರೂಪಾಯಿಗೆ ವ್ಯಾಲ್ಯೂ ಏನು, 100 ರೂಪಾಯಿಗೆ ವ್ಯಾಲ್ಯೂ ಏನು ಅನ್ನೋದು ನಮ್ಗೆ ಯಾವಾಗಲೂ ನಮ್ಮ ಅಪ್ಪ ಅಮ್ಮ ಹೇಳಿಕೊಟ್ರು. ಸೊ ಹಾಗಾಗಿ ಈ ರೇಡಲ್ಲಾದಾಗ ನಮ್ಮಪ್ಪ ಜೈಲ್ಗೆ ಹೋಗಿರೋದಾಗಿರ್ಬೋದು, ಅದಾದಾಗ ತುಂಬ ದಿವಸ ಆಗೋಗಿತ್ತು. ಲೈಕ್ ನಾವು 1 ದಿವಸ ಆಗಿರ್ಬೋದು, 3 ಡೇಸ್ ಆಗಿರ್ಬೋದು, 1 ವಾರ ಆಗಿರ್ಬೋದು. ಅಟ್ಲೀಸ್ಟ್ ನಾನು ಒಂದು ವೀಕಲ್ಲಿ ನಾನು ಒಂದ್ಸತಿ ನಮ್ಮ ಅಪ್ಪನ ಹೋಗಿ ಮಾತಾಡ್ಸ್ಕೊಬರ್ಬೇಕು, ಆರ್ ದ್ಯಾಟ್ ಬಾಂಡಿಂಗ್ ಇದೆ. ನಾಟ್ ಜಸ್ಟ್ ಇಟ್ಸ್ ಅಬೌಟ್ ಆಸ್ ಅ ಡಾಟರ್, ಒಂದು ಕೆಲಸಕ್ಕಾಗಿರ್ಬೋದು, ಏಂತಕ್ಕಾಗಿರ್ಬೋದು ನಾನು ಯಾವಾಗಲೂ ಹೋಗ್ತಿದ್ದೆ. ವಿ ಹ್ಯಾಡ್ ಲಾಸ್ಟ್ ದ ಪಿಲ್ಲರ್ ಆಫ್ ಆ ಫ್ಯಾಮಿಲಿ ಫಾರ್ ದ್ಯಾಟ್ ಲಿಟಲ್ ಬಿಟ್, ರೈಟ್. ಸೊ ನಮ್ಗೆ ಗೊತ್ತಿರಲಿಲ್ಲ ಯಾರ ಜೊತೆ ಮಾತಾಡಬೇಕು, ಏನಾಗ್ತಿದೆ, ಲೀಗಲ್ ಟೀಮಲ್ಲಿ ಏನು ಮಾಡಬೇಕು. ಮೈ ಬಿಗ್ಗೆಸ್ಟ್ ಸ್ಟ್ರೆಂತ್ ವಾಸ್ ಮೈ ಸೆಕೆಂಡ್ ಫಾದರ್, ಮೈ ಚಿಕ್ಕಪ್ಪ. ಐ ಡೋಂಟ್ ನೋ ವಾಟ್ ವುಡ್ ಹ್ಯಾವ್ ಡನ್ ವಿದೌಟ್ ಹಿಮ್ ಇನ್ ದ್ಯಾಟ್ ಫೀಲ್ಡ್, ರೈಟ್. ಸೊ ನಂಗೆ ಹೋಗಲೇಬೇಕು ಅಂದಾಗ ನಂಗೆ ಸ್ವಲ್ಪ ಹಠ ಜಾಸ್ತಿನೇ. ಇವಾಗ ನಾನು ಹೇಳ್ತಿದ್ದೆ ಬೆಳಗ್ಗೆ, ನಮ್ಮಪ್ಪ ನನ್ನ ಬೆಳಗ್ಗೆ ಫೋನ್ ಮಾಡಿಬಿಟ್ಟು ಇವತ್ತೇನು ನಿನ್ನ ಪ್ರೋಗ್ರಾಮು, ನಾವೆಲ್ಲ ಹೋಗಬೇಕು ಅಂತ ಹೇಳಿದ್ರು. ಇಲ್ಲ, ನಾನು ಸುವರ್ಣ ನ್ಯೂಸ್ಗೆ ಹೋಗ್ತೀನಿ. ನಿಂಗೇನು ಮಾಡೋಕ್ಕೆ ಕೆಲಸ ಇಲ್ವಾ, ಹೋಗ್ಬಿಟ್ಟು ಇನ್ಸ್ಟಿಟ್ಯೂಷನ್ ನೋಡ್ಕೊ ಅಂತಂದರು. ಸೊ ದ್ಯಾಟ್ ಈಸ್ ಹಿಸ್ ವೇ ಆಫ್ ಟೆಲಿಂಗ್, ಓಕೆ ಯು ಆರ್ ಡೂಯಿಂಗ್ ಫೈನ್ ಅಂತ. ಓಕೆ, ಫೈನ್ ಅಂತ ಅವ್ರಿಗೆ. ದಿಸ್ ಇಸ್ ಮೈ ವೇ. ಲೈಕ್ ಇಫ್ ಐ ಆಮ್ ದ ಬಿಗ್ಗೆಸ್ಟ್ ಕ್ರಿಟಿಕ್ ಟು ಮೈ ಫಾದರ್, ಹಿ ಈಸ್ ದ ಬಿಗ್ಗೆಸ್ಟ್ ಕ್ರಿಟಿಕ್ ಟು ಮೀ. ಅದರ್ವೈಸ್ ಹೊಗಳದೇ ಜಾಸ್ತಿ ಜನ. ಯಾವಾಗ ಹೇಳ್ತಾರೆ ನೀನು ತಪ್ಪು ಮಾಡ್ತಿದ್ಯಾ ಅಂತ, ನಾವು ಹೇಳ್ಕೊಳ್ಳಿಲ್ಲ ಅಂದರೆ ಇಲ್ಲ ನೀನು ತಪ್ಪ. ಮೈ ಫ್ಯಾಮಿಲಿ ಇಸ್ ಮೈ ಬಿಗ್ಗೆಸ್ಟ್ ಕ್ರಿಟಿಕ್. ಸೊ ಇಂಥ ಸಮಯದಲ್ಲಿ ನಂಗೆ ಹೋಗಲೇಬೇಕು ಅಂತ ಹಠ ಜಾಸ್ತಿ. ಹಿಂಗೋ ಹೋದೆ, ಹೋಗಿ ನೋಡಿದೆ. ಬಟ್ ಇಟ್ ವಾಸ್, ನಾನು ಅಲ್ಲಿಗೆ ಹೋಗಿರಲಿಲ್ಲ ಅಂದರೆ ನಾನು ಇನ್ನೂ ಒಂದು 15 ಡೇಸ್ ಈ ಪ್ರಾಸೆಸ್ನೆಲ್ಲ ತಡ್ಕೊಳಕ್ಕೆ ಆಗ್ತಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಿಕಾಸ್ ಎಮೋಷ್ನಲಿ ನಾವು ಫುಲ್ ಫ್ಯಾಮಿಲಿ ಕೂಗೋಗಿದ್ವಿ. ನಮ್ಮಪ್ಪ ಈಗಲೂ ಹೇಳ್ತಾರೆ, ನನ್ನ ತಂಗಿ ತಮ್ಮನ ನೋಡಿದ್ರೆ ಬೇಜಾರಾಗ್ತಿತ್ತು, ಯಾಕಂದರೆ ಅವ್ರು ಸ್ಕೂಲ್ಗೆ ಹೋಗೋರು. ನಾನು ಅಟ್ಲೀಸ್ಟ್ ಕೆಲ್ಸಕ್ಕೆ ಹೋಗ್ತಿದ್ದೆ ಆ ಟೈಮಲ್ಲಿ, ಅವ್ರು ಸ್ಕೂಲ್ಗೆ ಹೋಗೋರು. ಸ್ಕೂಲಲ್ಲಿ ಏನಾಗ್ತಿದೆ, ನಿಮ್ಮ ಅಪ್ಪನ ಬಗ್ಗೆ ನ್ಯೂಸ್ ಬರ್ತಿದೆ ಅಂತಂದರೆ ಅವ್ರು ಏನು ಆನ್ಸರ್ ಮಾಡ್ತಾರೆ. ಬಟ್ ಐ ಆಮ್ ಟೆಲಿಂಗ್ ಯು, ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಿ ಅಪ್ಬ್ರಿಂಗಿಂಗ್ ಮೈ ಮದರ್ ಹ್ಯಾಸ್ ಗಿವನ್ ಅಸ್. ಅಂತಂದರೆ ನನ್ನ ತಮ್ಮ ತಂಗಿ ಫಸ್ಟ್ ಡೇ ರೇಡ್ ಆದಾಗೂ ನಮ್ಮ ಅಪ್ಪನ ಹಿಂಗಾದ್ರು, ಇಲ್ಲ ನಾನು ಹೋಗ್ತೀನಿ ಸ್ಕೂಲ್ಗೆ ಅಂತ ಇಬ್ಬರು ಬ್ಯಾಗ್ ಹಾಕ್ಕೊಂಡು ಫೇಸ್ ಮಾಡೋಕ್ಕೆ ಹೋದರು. ಸೊ ಅವರಿಬ್ಬರೇ ಹಂಗೆ ಫೇಸ್ ಮಾಡಬೇಕಾದ್ರೆ ನಾವು ಹೆಂಗೆ ಫೇಸ್ ಮಾಡಬೇಕು? ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ, ಒಂದು ಆ ಗಟ್ಟಿತನ ನಿಮ್ಮಲ್ಲಿ ಎಷ್ಟಿದೆ ಅಂತ ಕೇಳೋದಕ್ಕೆ ಪ್ರಶ್ನೆ ಕೇಳಿದೆ. ಆ್ಯಂಡ್ ಯು ವೆಂಟ್ ದೇರ್. ಗಟ್ಟಿತನ ಹುಟ್ಟಿದಾಗೆ ಬರಲಿಲ್ಲ. ಗಟ್ಟಿತನ ಹೋಗ್ತಾ 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 ಜೀವನದಲ್ಲಿ ಎವ್ರಿ ಸಿಚುವೇಶನಲ್ಲಿ ಬಂತು. ಯು ವೆಂಟ್ ಆಸ್ ಅ ಜರ್ನಲಿಸ್ಟ್ ದೇರ್? No, I did. I disguised as a journalist. ನಾನು ಒಂದು ಜರ್ನಲಿಸ್ಟ್ ವೇಷ ಹಾಕೊಂಡು ಹೋದೆ. Because I changed the way my hair was looking. I tied it up. ಯಾಕೆ? ನಾನು ಭಯ, ನೀವು ನ್ಯೂಸ್ ಚಾನಲ್ ಅವ್ರು ಫಸ್ಟ್ 21 years ಆಲ್ರೆಡಿ ನಾನು ಎಲ್ಲ ನ್ಯೂಸ್ ಚಾನಲಲ್ಲೂ ಐಶ್ವರ್ಯ ಇಡಿಗೆ ಹೋಗ್ತಾ ಇದ್ದಾಳೆ, ಐಶ್ವರ್ಯ ಇಡಿಗೆ ಹೋಗ್ತಾ ಇದ್ದಾಳೆ ಅಂತ ತೋರಿಸ್ತಿದ್ರು. ಅದ್ರ ಮೇಲೂ ನಾನು ಇವಾಗ ಅವ್ರ ಅಪ್ಪನ ನೋಡೋಕೆ ಬಂದಾಗ ಅದೇ ಒಂದು ಸ್ಟೋರಿ ಆಗೋಗುತ್ತಲ್ಲಪ್ಪ ಅನ್ನೋ ಭಯದಲ್ಲೇ ಹೋದೆ. ನಂಗೆ ಯಾರ ಭಯನೂ ಇರ್ತಿರ್ಲಿಲ್ಲ, ನಿಮ್ಮ TV ಚಾನೆಲ್ ಭಯ ಬಿಟ್ಟರೆ. ಈಗಲೂ ಅಷ್ಟೇ, ನನಗೇನು ಸೋಷಿಯಲ್ ಮೀಡಿಯಾ ಭಯ ಇಲ್ಲ, ನನಗೆ ಜನದ ಮುಂದೆ ಮಾತಾಡೋದು ಭಯ ಇಲ್ಲ. ಟಿವಿಗೆ ಬರಬೇಕು ಅಂದರೆ ನಂಗೆ ಭಯ. ವಿ ಆರ್ ನಾಟ್ ದ್ಯಾಟ್ ಬ್ಯಾಡ್. ನೀವು ಅನ್ಕೊಳ್ತಿರೋ ಅಷ್ಟು ಇಲ್ಲ ಕೆಟ್ಟವರು ಅಂತ ಹೇಳ್ತಲ್ಲ. ಯು ಆರ್ ಗ್ರೇಟ್ ಪರ್ಸೆಪ್ಷನ್ ಬಿಲ್ಡರ್ಸ್. ಮೀಡಿಯಾ ಆರ್ ಗ್ರೇಟ್ ಪರ್ಸೆಪ್ಷನ್ ಬಿಲ್ಡರ್ಸ್. ನೀವು ಹೇಳೋದನ್ನ ಜನ ನಂಬ್ತಾರೆ. ಅವ್ರು ನೀವು ಯಾವ ಥರ ಅದನ್ನು ಪ್ರೆಸೆಂಟ್ ಮಾಡ್ತೀರಾ ಅಂತಂದರೆ ನನಗೂ ಒಂದೊಂದು ಸತಿ ಅನಿಸುತ್ತೆ, ಅಯ್ಯೋ ನಂಬೇಕಲ್ವ ಇವರು ಇಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡಿದ್ದಾರೆ ಅಂತ. ಬಟ್ ನನಗೆ ಕಾನ್ಫಿಡೆನ್ಸ್ ಇಲ್ವಲ್ಲ, ನಾನು ರಿಯಾಲಿಟಿನ ನಿಮ್ಗೆ ತೋರಿಸ್ಬಿಟ್ಟು ನೀವು ಆ ಪ್ರೋಗ್ರಾಮ್ ಮಾಡ್ಸೋಕ್ಕೆ. ಇವತ್ತು ಕಾನ್ಫಿಡೆನ್ಸ್ ಇದೆ, ಕೂತಿದ್ದೀನಿ, ಓಕೆ ನಾನು ಏನು ಹೇಳಿದ್ರು ಅದನ್ನೇ ತೋರಿಸ್ತೀರಾ ಅನ್ನೋ ಕಾನ್ಫಿಡೆನ್ಸಲ್ಲಿ ಇದೆ. ಬಟ್ ಅವತ್ತು ನಂಗೆ ಆ ಕಾನ್ಫಿಡೆನ್ಸ್ ಇರಲಿಲ್ಲ. ಐ ವಾಸ್, in fact, I felt so bad about myself of whose daughter is, because how many times do I see a 21-year-old being shown for the wrong reasons on TV? It was, ಅದಾದಮೇಲೆ ನನಗೆ ಈವನ್ ಸೋಷಿಯಲ್ ಮೀಡಿಯಾ ಬರೋಕ್ಕೂ ಒಂದು ನಿಮಿಷ ಯೋಚನೆ ಮಾಡ್ತಿದ್ದೆ, ಡು ಐ ನೀಡ್ ಇಟ್ ಅಂತ. ಬಟ್ ನಾನು ಏನಂತಕ್ಕೆ ಸೋಷಿಯಲ್ ಮೀಡಿಯಾಗೆ ಬಂದೆ ಅಂತಂದರೆ, ಇಟ್ ವಾಸ್ ಅಗೇನ್ ಅ ರಿಕ್ವೈರ್ಮೆಂಟ್ ಆ್ಯಂಡ್ ಅ ರೆಸ್ಪಾನ್ಸಿಬಿಲಿಟಿ. ನಾನು ಅವಾಗ ತಾನೇ ಆಂಬರ್ ವ್ಯಾಲಿ ಸ್ಕೂಲ್ ತೊಗೊಂಡಿದ್ದೆ ಚಿಕ್ಕಮಂಗ್ಳೂರಲ್ಲಿ. ನಮ್ಮ ಮಾವ ಕಟ್ಟಿದ ಸ್ಕೂಲ್ ಅದು.
So after the lot of problems again in my in-laws side, the school was needed a face for it, and I didn't have any other face. So people told me, if you're not the face, we won't be able to do well. So I came out and said, okay, it's my requirement today. My first video to social media was when I announced my father-in-law's quiz. So I didn't come out on social media as DKS's daughter. I came out on social media as VGS's daughter-in-law. That gave me more confidence, you know, to come out at that point of time, because I thought, okay, people will understand me more than being this way. But I'm grateful today that I came out. I feel so good when I get those 10 messages every day from those 10 different girls who don't usually message. ನಂಗೆ ಅನ್ಸುತ್ತೆ saying that at least ನಾನು ಮಾಡ್ತಿರೋದ್ರಿಂದ ಒಂದು 10 ಹುಡುಗಿರು at least ಕಾನ್ಫಿಡೆಂಟ್ ಆಗಿ ಫೀಲ್ ಮಾಡ್ತಾ ಇದ್ದಾರಲ್ಲ, ಸೊ ಇಟ್ಸ್ ಓಕೆ ವಾಟ್ ಎವರ್ ಪೀಪಲ್ ಸೇ ಅಬೌಟ್ ಮೀ ಅಂತ ಐ ಆಮ್ ಗೋಯಿಂಗ್ ಫಾರ್ವರ್ಡ್. ದಿಸ್ ಹ್ಯಾಸ್ ಆಲ್ವೇಸ್ ಬಿನ್ ಮೈ ಗೋಲ್. ಲವ್ಲಿ ಲವ್ಲಿ. ನಾನೊಂದು ಸ್ಟೋರಿ ಕೇಳ್ಬಿಟ್ಟೆ, ವಾಪಸ್ ಅಲ್ಲಿಗೆ ಹೋಗಿ ವಾಪಸ್ ಬಂದ್ಬಿಡೋಣ. ನೀವು ಜೈಲಿಗೆ ಹೋದಾಗ ಡಿ ಕೆ ಶಿವಕುಮಾರ್ ಅವರು ನಿಮ್ಮನ್ನು ರೆಕಗ್ನೈಸ್ ಮಾಡಿದ್ದು ಹೆಂಗೆ? ಗೊತ್ತಿಲ್ಲ ಹೆಂಗೆ ಅಂತ. ಮಗಳ ಪೊಲೀಸ್ ಅವ್ರು ಹೇಳಿದ್ರು ಸೇಯಿಂಗ್ ದಟ್ ಅವ್ರು ರೆಕಗ್ನೈಸ್ ಮಾಡಿದ್ರೆ ಮಾತ್ರ ನಾವು ಒಳಗಡೆ ಬಿಡ್ತೀವಿ ಅಂತ. ನೀವು ಬೇರೆ ವೇಷ ಹಾಕೊಂಡು ಹೋಗಿದ್ರಿ? ಐ ಮೀನ್ ಲೈಕ್ ಯು ಕವರ್ಡ್? ನೋ, ವಿ ಕವರ್ಡ್. ಇನ್ಫ್ಯಾಕ್ಟ್ ನಾನು ಒಂದು ಪೊಲೀಸ್ ಅವ್ರ ಹತ್ರ ನಾನು ಅವ್ರ ಮಗಳು ಬಿಡಿ ಅಂದಾಗ ನಾನು ನೋಡಿದ್ದೀನಿ, ಆ ಹುಡುಗಿ ತುಂಬ ಉದ್ದ ಕೂದಲಿದೆ, ಏಂತಕ್ಕೆ ನೀನು ಹಿಂಗೆ ಸುಳ್ಳು ಹೇಳ್ತಾ ಇದೆಯಾ ಅಂತ ಕೇಳಿದ್ರು. ಇಲ್ಲ ಇಲ್ಲ, ಇವಾಗ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಅವ್ರನ್ನ. ನೋ, ಐ ಪುಟ್ ಅ ವಿಗ್. I had not cut my hair. I had put a wig and a mask, okay? I had not cut my hair at all. But then, in fact, I had to bribe him. Please, ಒಂದು 5 ನಿಮಿಷ ಒಳಗಡೆ ತೋರಿಸಿ. He only told me saying that, okay, I will show him to you. ನಿಮ್ಮನ್ನ ತೋರಿಸ್ತೀನಿ, ಅವ್ರು ರೆಕಗ್ನೈಸ್ ಮಾಡಲಿಲ್ಲ ಅಂದರೆ ನೀನು ಒಳಗಡೆ ಹೋಗೋಕ್ಕಾಗಲ್ಲ ಅಂತ. Okay. I don't know how my father recognized me. I just feel we are blessed that day. ಇಲ್ಲ, ನನ್ನ ಮಗಳೇ ಅಂತಂದ್ರು. ಆಮೇಲೆ ಪೊಲೀಸರು 2 ಸತಿ ನೋಡಿದ್ರು, ನನ್ನ ಪಾಸ್ಪೋರ್ಟ್ ಕೇಳಿದ್ರು, ಓಕೆ ಆಯಿತು ಅಂತ ಒಳಗಡೆ ಬಿಟ್ಟರು. ದೂರದಿಂದ ನೋಡಿ ಅಪ್ಪ ರೆಕಗ್ನೈಸ್? ಇಲ್ಲ, ಒಂದು ಗ್ಲಾಸ್ ಸೀಲಿಂಗ್ ಇತ್ತು. ಅವ್ರು ಆ ಕಡೆ ಸೈಡ್ ಆಫ್ ದ ಗ್ಲಾಸ್ ಇದ್ರು, ನಾನು ಈ ಕಡೆ ಸೈಡ್ ಆಫ್ ದ ಗ್ಲಾಸ್ ಇದ್ರು. ಒಂದು 15 ಮಿನಿಟ್ಸ್ ಮಾತಾಡೋಕ್ಕಾಯಿತು. ಅಲ್ಲೂ ನಾವಪ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು, ಏನು ಹೆಂಗೆ ಯಾರ ಜೊತೆ ಮಾತಾಡ್ತಾ ಇದೆಯಾ ಅಂತ. ಐ ಫೆಲ್ಟ್ ಗುಡ್, ಯು ನೋ. ಐ ಡಿಂಟ್ ಸಿ ಮೈ ಆ್ಯಕ್ಚುಲಿ ನಾನು ಅವತ್ತು ನೋಡಿರಲಿಲ್ಲ ಅಂದರೆ ಐ ಕುಡೆಂಟ್ ಹ್ಯಾವ್ ಬಿನ್ ಸ್ಟ್ರಾಂಗ್, ಬಿಕಾಸ್ ನಮ್ಮ ಅಪ್ಪ ಏನು ಕುಗ್ಗಿರಲಿಲ್ಲ. ನಮ್ಮ ಅಪ್ಪ ಅಲ್ಲಿ ಒಳಗಡೆ ಕೂತ್ಕೊಂಡು ಕಲಿತಿದ್ರು. ಸೊ ನಮ್ಮ ಅಪ್ಪನೇ ಸ್ಟ್ರಾಂಗ್ ಆಗಿ ಅಲ್ಲಿ ಒಳಗಡೆ ಕೂತ್ಕೊಂಡು ಕಲಿತಾ ಇದ್ದಾರೆ ಅಂದರೆ ನಾವು ಹೆಂಗಿರಬೇಕು ಅನ್ನೋದು ಒಂದು ಥಾಟು ನನ್ನ ತಲೆಯಲ್ಲಿ. ದಿಸ್ ಇಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಒಂದು ಫ್ಯಾಮಿಲಿಯಲ್ಲಿ ಹೆಣ್ಮಗಳಿಗೆ ಅಂತ ಅನಿಸುತ್ತೆ. ನಾವು ಅಪ್ಬ್ರಿಂಗಿಂಗ್ ಹೆಂಗೆ ಮಾಡ್ತೀವೋ ಹೆಣ್ಮಕ್ಳು ಅಷ್ಟು ಸ್ಟ್ರಾಂಗ್ ಆಗ್ತಾರೆ. ಇವತ್ತಿನ ಸೊಸೈಟಿಯಲ್ಲಿ ತಂದೆ ತಾಯಿ ಯಾವ ರೀತಿ ಮಕ್ಕಳನ್ನು, ನಾನು ಡಿಸ್ಕ್ರಿಮಿನೇಷನ್ ಬಗ್ಗೆನೂ ಮಾತಾಡ್ತಾ ಇದ್ದೆ. ಯೂಶಲಿ ಇವತ್ತಿಗೂ ಸೊಸೈಟಿಯಲ್ಲಿದೆ, ಗಂಡು ಮಕ್ಕಳಿಗಾದರೆ ಒಂದು ರೂಲ್ ಇರುತ್ತೆ, ಹೆಣ್ಮಕ್ಳಿಗಾದರೆ ಇನ್ನೊಂದು ರೂಲ್ ಇರುತ್ತೆ. ಹೆಣ್ಮಕ್ಳ ಎಜುಕೇಷನ್ ಬಗ್ಗೆ ಇನ್ನೊಂದು ರೂಲ್ ಇರುತ್ತೆ, ಗಂಡು ಮಕ್ಕಳ ಎಜುಕೇಷನ್ ಬಗ್ಗೆ ಒಂದು ರೂಲ್ ಇರುತ್ತೆ. ತಂದೆ ತಾಯಿಯ ಆ ಪಾರ್ಟ್ನರ್ಶಿಪ್ ಇದೆಯಲ್ಲ, ಅದು ಮಕ್ಕಳನ್ನು ಹೆಂಗೆ ತೊಗೊಂಬರ್ತಾರೆ ಅನ್ನೋದ್ರ ಮೇಲೆ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ತಂದೆ ತಾಯಿ ಅಪ್ಬ್ರಿಂಗಿಂಗ್ ಬಗ್ಗೆ ನಂಗೆ ತುಂಬ ಹೇಳೋಕ್ಕಾಗಲ್ಲ ಅನಿಸುತ್ತೆ, ಯಾಕೆಂದರೆ ನಾನಿನ್ನ ಆ ಪೊಸಿಷನ್ಗೆ ಹೋಗಿಲ್ಲ. ಸೊ ನಾವು ಮಾತಾಡೋದು ತಪ್ಪು ಅಂತ ನಂಗೆ ಅನಿಸುತ್ತೆ. ಬಟ್ ಆ್ಯಸ್ ಎನ್ ಎಜುಕೇಟರ್ ಹೇಳ್ತಲ್ಲ, ನಾನು ಪೇರೆಂಟ್ಸ್ಗೆ ಹೇಳ್ಬೇಕಾದ್ರೆ ನಾವು ಯಾವಾಗಲೂ ಹೇಳ್ತೀವಿ ಸೇಯಿಂಗ್ ದ್ಯಾಟ್ ನಾವು ಪವರ್ಫುಲ್ ಗರ್ಲ್ಸ್ ಮತ್ತು ರೆಸ್ಪಾನ್ಸಿಬಲ್ ಬಾಯ್ಸ್ನ ಅಪ್ಬ್ರಿಂಗ್ ಮಾಡಬೇಕು ಅಂತ. ಯಾವಾಗಲೂ ಪವರ್ ಗಂಡು ಮಕ್ಳ ಹತ್ರ ಇರುತ್ತೆ, ರೆಸ್ಪಾನ್ಸಿಬಿಲಿಟಿ ಹೆಣ್ಮಕ್ಳ ಹತ್ರ ಇರುತ್ತೆ. ಅದನ್ನು ನೋಡ್ತಾನೆ ನಾವು ಬೆಳೆದಿದ್ದೀವಿ. ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ರಾಜರು ಫೋಟೋ ನೋಡಿದ್ರೆ ಬರೀ ಗಂಡು ಮಕ್ಳದಿರುತ್ತೆ, ಬಟ್ ನಾವು ಯಾವಾಗಲೂ ರಾಣಿ ಫೋಟೋ ಹಾಕೋದೇ ಇಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ನಮ್ಗೆ ಹಿಂಗೆ ಅನಿಸುತ್ತೆ ನಾವು ಒಂದು ರಾಣಿ ಹಾಕ್ಬೋದು ಅಂತ. ಇವತ್ತು ಒಂದು ನೆಟ್ಫ್ಲಿಕ್ಸ್ ಶೋ ತೊಗೊಂಡ್ರೆ ಒಂದು ಹೆಣ್ಮಗು ಒಂದು ಒಳ್ಳೆ ಪೊಸಿಷನಲ್ಲಿ ಇದ್ದಾಳೆ ಅಂತಂದರೆ ಅವಳಿಗೆ ಫ್ಯಾಮಿಲಿ ಇಲ್ಲ, ಅವಳೊಂದು ಡಿವೋರ್ಸ್ಡು ಅಂತ ತೋರಿಸ್ತಾರೆ. ಮೇ ಬಿ ಇಟ್ಸ್ ಅ ಪಾರ್ಟ್ ಆಫ್ ವಾಟ್ ಸೊಸೈಟಿ ಎಕ್ಸಿಸ್ಟ್, ನಾನಿಲ್ಲ ಅಂತ ಹೇಳ್ತಲ್ಲ, ಬಟ್ ಅದು ನೋಡೋದ್ರಿಂದ ನಮಗೂ ಇನ್ಫ್ಲೂಯೆನ್ಸ್ ಆಗುತ್ತಲ್ವಾ. ಸೊ ನಾವು ಎಷ್ಟು ಆ ಪ್ರೆಸೆನ್ಸ್ನ ಚೇಂಜ್ ಮಾಡ್ಬೋದು. ನಾವು ಯಾವಾಗ ಒಂದು ತಾಯಿ ಒಂದು ಹೆಣ್ಮಗ್ಳಿಗೆ ಹೇಳ್ತಾಳೆ ಸೇಯಿಂಗ್ ದ್ಯಾಟ್ ನೀನು ಬರೀ ಮದುವೆ ಆಗಿ ಜೀವನ ಮಾಡೋದಲ್ಲ ಅಮ್ಮ, ನಿನ್ನ ಜೀವನ ನೀನು ರೂಪಿಸ್ಕೊಬೇಕು, ನಿನ್ನ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ನೀನು ಇಂಪಾರ್ಟೆಂಟ್ ಆಗಿರಬೇಕು. ನಮ್ಮಮ್ಮ ಯಾವಾಗಲೂ ಹೇಳೋರು, ನಾನಿವತ್ತು ನಿಮ್ನೆಲ್ಲರನ್ನೂ ನೋಡಿಕೊಂಡು ನಿಮ್ಮ ಅಪ್ಪನ ಮೇಲೆ ಡಿಪೆಂಡ್ ಆಗಿದ್ದೀನಿ, ನೀನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಯಾವಾಗಲೂ ನಮ್ಮಮ್ಮ ಹೇಳೋರು ನನಗೆ. ಆ ಮಾತು ಯಾವಾಗಲೂ ನಾನು ಕೇಳಿಸ್ಕೊಂಡೇ ಬೆಳೆದವಳು. ಸೊ ನಮ್ಮ ಅಮ್ಮ ಯಾವಾಗಲೂ ಇಂಡಿಪೆಂಡೆಂಟ್ ಆಗಿ ಬೆಳೆಯೋದ್ರ ಬಗ್ಗೆನೇ ಇವತ್ತು ನಾಟ್ ಲೈಕ್ ಮದುವೆ ಆಗ್ಬಿಡು ಬೇಗ, ಮದುವೆ ಆಗು ಬೇಗ ಇಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ನೀನು ಮದುವೆ ಆಗ್ತಿದ್ರು ನಿನ್ನ ಐಡೆಂಟಿಟಿನ ನೀನು ಬೆಳೆಸ್ಕೊಬೇಕು. ಯು ಕಾಂಟ್ ಆಲ್ವೇಸ್ ಬಿ ಸಮನ್ ಎಲ್ಸಸ್ ಐಡೆಂಟಿಟಿ ಅಂತ ನಮ್ಮಮ್ಮನೇ ನಮ್ಮನ್ನು ಬೆಳೆಸ್ತವ್ರು. ಸೊ ಇವತ್ತಿನ ಸೊಸೈಟಿಯಲ್ಲಿ ಹೆಣ್ಮಕ್ಕಳ ಬೆಳವಣಿಗೆಗೆ ಇರೋ ಸ್ಟ್ರಗಲ್ಸ್ ಏನು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ಐ ಥಿಂಕ್ ಪ್ರಯಾರಿಟಿ ಪಿಕ್ ಮಾಡೋದು. ಯಾವಾಗಲೂ ನಾವೊಂದು ಪ್ರಯಾರಿಟಿನ ಪಿಕ್ ಮಾಡಲೇಬೇಕು. ಐದರ್
ಈಗ ನಾನೇ ತಗೊಳ್ಳಿ, ನಂಗೆ ಗೊತ್ತಿಲ್ಲ ಒಂದೊಂದ್ಸತಿ ನಾನು ನನ್ನ ಗಂಡನ ಮನೆ ಪ್ರೋಗ್ರಾಮ್ಗೆ ಹೋಗ್ಬೇಕಾ ಇಲ್ಲ ನನ್ನ ತಂದೆ ಮನೆ ಪ್ರೋಗ್ರಾಮ್ಗೆ ಹೋಗ್ಬೇಕಾ, ಎರಡೂ ಒಂದೇ ದಿವಸ ಬರುತ್ತೆ. ವೈ ಶುಡ್ ಐ ಆಲ್ವೇಸ್ ಚೂಸ್? ಬಟ್ ವಿ ಹ್ಯಾವ್ ಟು ಚೂಸ್ ಅಲ್ವಾ? ಆ್ಯಂಡ್ ಒಂದೊಂದ್ಸತಿ ಕೆಲಸ ಮಾಡಬೇಕಾದ್ರೆ ಮಗು ಇವಾಗ ಹುಟ್ಟಿರುತ್ತೆ, 2-3 months ಆಗಿರುತ್ತೆ, ನ್ಯಾನಿ ಅಫೋರ್ಡ್ ಮಾಡೋಕ್ಕಾಗಲ್ಲ, ಸೊ ನೀನು ಕೆಲಸ ಬಿಟ್ಬಿಟ್ಟು ನೀನು ತಗೋ. ಬಟ್ ನೀನು ಪೊಟೆನ್ಷಿಯಲ್ ಇದ್ದರೆ, ಇಫ್ ಯು ಕ್ಯಾನ್ ಅರ್ನ್ ಮೋರ್ ಸೊ ದಟ್ ಯು ಕ್ಯಾನ್ ಕೀಪ್ ಅ ನ್ಯಾನಿ, ವೈ ನಾಟ್ ಅಲ್ವಾ? ಮುಂಚೆ ಹೆಣ್ಮಕ್ಳು ಎಂತಕ್ಕೆ ಮನೇಲೇ ಇರಬೇಕಾಗಿತ್ತು ಅಂತಂದರೆ, ನಿನಗೆ ಫ್ರಿಡ್ಜ್ ಇರಲಿಲ್ಲ, ಝೊಮ್ಯಾಟೊ ಇರಲಿಲ್ಲ, ಸ್ವಿಗ್ಗಿ ಇರಲಿಲ್ಲ, AI ಇರಲಿಲ್ಲ, ಸೊ ನೀನು ಕೆಲಸ ಮಾಡಬೇಕಿತ್ತು, ಯಾರಾದರೂ ಒಬ್ಬರು ಮನೆ ನೋಡ್ಕೋಬೇಕಿತ್ತಲ್ಲ. ಈಗ ನಮ್ಮಮ್ಮ, ಶಿ ಹ್ಯಾಸ್ ಬಿನ್ ಎಟ್ ಹೋಮ್, ಟೇಕನ್ ಕೇರ್, ನಾಟ್ ಗಾನ್ ಔಟ್ಸೈಡ್. ಅವ್ರು ಹಂಗೆ ನೋಡ್ಕೊಂಡಿರ್ಲಿಲ್ಲ ಅಂದರೆ ಇವತ್ತು ನಾವು 3 ಜನ ಹಿಂಗೆ ಇರ್ಬೋದಿತ್ತ ಮಕ್ಕಳು. ಸೊ ಐ ಥಿಂಕ್ ವರ್ಕ್ ಇಸ್ ವರ್ಕ್. ಬಟ್ ಹೆಣ್ಮಕ್ಳು ಮನೇಲಿ ವರ್ಕ್ ಮಾಡೋದು ಮಾತ್ರ ನೆಗ್ಲಿಜಿಬಲು, ಬಟ್ ಈಚೆ ಮಾಡಿದ್ರೆ ಮಾತ್ರ ಅವ್ರು ಒಂದು ಹೆಸರು ಮಾಡ್ಬೋದು. ಲೀಸ್ಟ್ ಕನ್ಸಿಡರ್ಡ್, ಹೆಣ್ಮಕ್ಳ ಕೆಲಸ ಲೀಸ್ಟ್ ಕನ್ಸಿಡರ್ಡ್. As good I am as an outside businesswoman, I'm telling you, I put in 100% of my effort to be the best daughter and the best daughter-in-law. If I don't do it, I think it's my responsibility. Doesn't mean ನಾನು ಈಚೆ ಹೋಗಿ ಕೆಲಸ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ನಾನು ಹೋಗ್ಬಿಟ್ಟು ನನ್ನ ಮನೇಲಿ ಸ್ಯಾಟರ್ಡೇ ಆಗಿರ್ಬೋದು, ಸಂಡೇ ಆಗಿರ್ಬೋದು, ಲಂಚ್ ಟೇಬಲ್ ಅಲ್ಲಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಲ್ಲ ಅಂತಲ್ಲ. ಸೊ ಆ ಬ್ಯಾಲೆನ್ಸ್ನ ನಾವು ಕಂಡಿಡ್ಕೊಳ್ಳೋಕ್ಕೆ ನಮ್ಗೆ ಟೈಮ್ ಆಗುತ್ತೆ ಅನ್ಸುತ್ತೆ ಹೆಣ್ಮಕ್ಳಿಗೆ. ಬಟ್ ಆ ಟೈಮ್ ಸೊಸೈಟಿ ಕೊಡಲ್ಲ. ನಾನು ಲಕ್ಕಿ, ನಾನು ಬ್ಲೆಸ್ಡ್ ದಟ್ ನಂಗೆ ಸಿಕ್ಕಿರೋ ಅತ್ತೆ ಆಗಿರ್ಬೋದು, ನನ್ನ ಗ್ರ್ಯಾಂಡ್ ಮದರ್ ಇನ್ ಲಾ ಆಗಿರ್ಬೋದು, ನನ್ನ ಸಪೋರ್ಟ್ ಮಾಡ್ತಾರೆ. ನಾನೇನು ಅವ್ರು ಅಡ್ಜಸ್ಟ್ ಆಗಬೇಕಾಗಿಲ್ಲ, ಅವರು ಏನೋ ಒಂದು ಕೆಲಸ ಮಾಡ್ತಿದ್ದಾಳೆ ಅಂತ ನನಗೆ ಎವ್ರಿ ಡೇ ನೋಡ್ಕೊತಾರೆ. ಐ ಆಮ್ ವೆರಿ ಲಕ್ಕಿ. ಬಟ್ ನಾಟ್ ಆಲ್ ಗರ್ಲ್ಸ್ ಹ್ಯಾವ್ ದಟ್ ಫ್ರೀಡಮ್ ಆರ್ ಲಕ್ ಅಲ್ಲ. ಬಟ್ ಇಲ್ಲ ಅಂದ ತಕ್ಷಣ ನಾವು ಸುಮ್ಮನೆ ಕುತ್ಕೊಂಡು ನಮ್ಮ ಕೆಲ ಆಗಲ್ಲ ಅಂತ ಕುತ್ಕೊಳ್ಳೋದು ತಪ್ಪು ಅನಿಸುತ್ತೆ. ಆ್ಯಸ್ ಹೆಣ್ಮಕ್ಳು ನಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿನೇ. ಇಫ್ ಯು ಹ್ಯಾವ್ ದಟ್ ಕಾನ್ಫಿಡೆನ್ಸ್ ವಿ ಕ್ಯಾನ್ ಗೋ ವೆರಿ ಫ್ರೈ. ಈಗ ನೀವು ನೋಡ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ನನಗೆ ಒಂದು 50 ಜನ ಗಂಡ್ಮಕ್ಳು ಬರೆದ್ರೆ ಏನಾದರೂ ಒಂದು ವಿಡಿಯೋ ಬಗ್ಗೆ ಒಂದು 5 ಜನ ಬರ್ತಿರ್ತಾರೆ ಹೆಣ್ಮಕ್ಳು. ನಾಟ್ ದಟ್ ಹೆಣ್ಮಕ್ಳು ನೋಡ್ತಾ ಇಲ್ಲ ಅಂತಲ್ಲ, ಅಯ್ಯೋ ನಾವು ಬರೆದ್ರೆ ಅವ್ರು ಏನು ಅನ್ಕೊಂಡ್ಬಿಡ್ತಾರೋ, ಅಯ್ಯೋ ನಮ್ಮಿಂದ ಏನು ತಪ್ಪಾಗೋಗುತ್ತೋ, ನಮಗೆ ನಾವು ಪ್ರಶ್ನೆ ಮಾಡ್ಕೊಳ್ಳೋದೇ ಜಾಸ್ತಿ ಬೇರೆಯವ್ರನ್ನ ಪ್ರಶ್ನೆ ಮಾಡೋದ್ಕಿಂತ. ಸೊ ನಾವು ಹೆಣ್ಮಕ್ಳು ಯಾವಾಗ ನಾವು ಪ್ರಶ್ನೆ ಮಾಡಿ ಆ ಪ್ರಶ್ನೆಗೆ ಉತ್ತರ ತಗೊಂಡು ನಾವು ರೂಲ್ಸ್ನ ಕ್ರಿಯೇಟ್ ಮಾಡ್ತೀವೋ, ಐ ಡೋಂಟ್ ವಾಂಟ್ ಟು ಬ್ರೇಕ್ ರೂಲ್ಸ್, ಬಟ್ ಐ ವಾಂಟ್ ಟು ಮೇಕ್ ರೂಲ್ಸ್. ನಾನು ಯಾವಾಗಲೂ ಹೇಳ್ತೀನಿ ಹೆಣ್ಮಕ್ಳಿಗೆ, ಸೇಯಿಂಗ್ ದಟ್ ಎಷ್ಟೊಂದು ಡೋರ್ ಕಷ್ಟ ಆಗ್ಬೋದು ನಮಗೆ ಓಪನ್ ಮಾಡೋಕ್ಕೆ, ಬಟ್ ನಾವು ಒಂದ್ಸತಿ ಓಪನ್ ಮಾಡಿದ್ರೆ ಹೆಣ್ಮಕ್ಳು, ಬೇರೆ ಹೆಣ್ಮಕ್ಳು ಆ ಡೋರಿಂದ ಒಳಗಡೆ ಹೋಗಬೇಕು. ಕಾಯಿರಿ, ಸುಮ್ಮನೆ ಮುಚ್ಚಿಬಿಡ್ಬೇಡಿ. ಬಟ್ ವೈ ಶುಡ್ ಸಮನ್ ಎಲ್ಸ್ ಸ್ಟ್ರಗಲ್ ಟು ಓಪನ್ ದಟ್ ಡೋರ್ ಅಗೇನ್? ಬಟ್ ಎಲ್ಲರ ಸಿಚುವೇಶನ್ಸು ಸೇಮ್ ಇರೋದಿಲ್ಲ. ಮನೆ ಪರಿಸ್ಥಿತಿ ಪ್ರತಿಕೂಲವಾಗಿರುತ್ತೆ, ಅಂದರೆ ನೆಗೆಟಿವ್ ಇರುತ್ತೆ. ಅದರ ಮಧ್ಯಾಹ್ನೂ ಕೆಲವೊಬ್ಬರು ಸಾಧನೆ ಮಾಡಬೇಕು ಅಂತಿರ್ತಾರೆ, ಒಂದು ಬಿಸ್ನೆಸ್ ಮಾಡಬೇಕು ಅಂತಿರ್ತಾರೆ, ಅಥವಾ ಎಜುಕೇಷನ್ ಫೀಲ್ಡಲ್ಲೇ ಮುಂದಕ್ಕೆ ಹೋಗಬೇಕು ಅಂತಿರ್ತಾರೆ. ಹೌ ಟು ಫೈಂಡ್ ಅ ವೇ ನಿಮ್ಮ ಪ್ರಕಾರ? ನೀವು ತುಂಬ ಜನ ಹೆಣ್ಮಕ್ಳ ಜೊತೆ ಮಾತಾಡಿದ್ರೆ, ನೀವು ಹೇಳಿದ್ರಿ 800 ಇಂಟರ್ವ್ಯೂಸ್ನ ನೀವು ಮಾಡಿದ್ರಿ, ಎಲ್ಲರೂ ಈ ಸಮಸ್ಯೆಗಳು ನಿಮ್ಮ ಹತ್ರ ಹೇಳ್ಕೊಂಡಿರ್ತಾರೆ. ನನಗನ್ಸುತ್ತೆ ಭಾವನಾ ಅವರೇ, ವೆನ್ ದೇರ್ ಇಸ್ ಅ ವೇ ವಿಲ್ ದೇರ್ ಇಸ್ ಅ ವೇ. ಆಯಿತಾ? ನಾವು ನೆಗೆಟಿವ್ ಆಗಿ ನಮ್ಮ ಸಿಚುವೇಶನ್ ಹಿಂಗೆ ಆಗೋಯ್ತು ಅಂತ, ಇವಾಗ ನೀನು ಕಾಲೇಜ್ಗೆ ಹೋಗೇ ವಿದ್ಯಾಭ್ಯಾಸ ಮಾಡಬೇಕು ಅಂತೇನಿಲ್ಲ ಇವತ್ತಿನ ಜನ್ರೇಷನಲ್ಲಿ. ಆಯಿತಾ? ನೀನು ಯೂಸ್ ಮಾಡ್ತಿರೋ ಸೋಷಿಯಲ್ ಮೀಡಿಯಾಲಿ ಅನ್ನೆಸೆಸರಿ ಥಿಂಗ್ಸ್ ನೋಡೋ ಬದಲು ಎಷ್ಟೋ ಮೋಟಿವೇಶ್ನಲ್, ಇನ್ಸ್ಪಿರೇಷ್ನಲ್ ಕಂಟೆಂಟ್ ವೀಡಿಯೋಸ್ ನೋಡಿದ್ರೆ ನೀನು ವರ್ಲ್ಡಲ್ಲೇ ಏನು ವಿದ್ಯೆ ಬೇಕಾದರೂ ಕಲಿಬೋದು ಅನ್ನೋ ಭಾವನೆ ಇಟ್ಕೊಂಡೆ ನಾನು ಜೀವನ ಮಾಡ್ತಿರೋಳು. ಇವಾಗ ನಾನೇ ನೀವು ಕೇಳಿ, ನಾನು ಇಂಜಿನಿಯರಿಂಗ್ ಓದ್ದವಳು, ಬಟ್ ನಾನು ಇವಾಗ ಒಂದು 8 ಸಂಸ್ಥೆ ನೋಡ್ಕೊತೀನಿ. ನಾನೇನು ಈ 8 ಸಂಸ್ಥೆ ನೋಡ್ಕೊಳ್ಳೋಕ್ಕೆ ಹೋಗ್ಬಿಟ್ಟು ಒಂದು ವಿದ್ಯಾಭ್ಯಾಸ ಮಾಡ್ಕೊಂಡು ಬರಲಿಲ್ವಲ್ಲ. ಎಕ್ಸ್ಪೀರಿಯೆನ್ಸಿಂದ ನಾನು ಕಲಿತೆ, ನಂಗೆ ಸಿಕ್ಕಿರೋ ಆಪರ್ಚುನಿಟಿನ ನಾನು ಡೆವಲಪ್ ಮಾಡಿಕೊಂಡೆ. ನಾನೇನು ಯಾವ ಎಜುಕೇಷನ್ ಕೋರ್ಸ್ನು ಮಾಡ್ಕೊಂಡು ಇವತ್ತು ಬಂದಿಲ್ಲ. ಇರೋ ಒಂದು 50-100 ಟೆಡ್ ಟಾಕ್ಸ್ ಆನ್ ಎಜುಕೇಷನ್ ನೋಡೇ ನಾನು ಇವತ್ತು ಎಜುಕೇಷನ್ ಇಂಡಸ್ಟ್ರಿ ನಡೆಸ್ತಾ ಇದ್ದೀನಿ. ಎವ್ರಿ ಡೇ ಬೆಳಗ್ಗೆ ಎದ್ದು ನಿಂಗೆ ನ್ಯೂಸ್ ನೋಡೋಕೆ ನೀನು ಕಾಸು ಕೊಡಬೇಕಾಗಿಲ್ಲ. ನ್ಯೂಸ್ ನೋಡಿಕೊಂಡು ನ್ಯೂಸಲ್ಲಿ ಏನು ಆಗ್ತಾ ಇದೆ, ಏನು ಪ್ರೋಗ್ರೆಸ್ ಆಗುತ್ತೆ, ಯಾವ್ದು ಮಾರ್ಕೆಟಲ್ಲಿದೆ ಅಂತ ಕಲ್ತ್ಕೊಳ್ಳೋಕ್ಕೆ ನೀನು ಪೇ ಮಾಡಿ ವಿದ್ಯಾಭ್ಯಾಸ ಮಾಡೋ ಅವಶ್ಯಕತೆ ಇವತ್ತಿನ ಜೀವನದಲ್ಲಿಲ್ಲ. ನಂಗೆ ಗೊತ್ತಿಲ್ಲ ಮುಂಚೆ ಇತ್ತೋ ಇಲ್ವೋ ಅಂತ. ಸೊ ನಿನಗೆ ಓದಬೇಕು ಅಂತಿದ್ರೆ, ನಿನಗೆ ಕಲಿಬೇಕು ಅಂತಿದ್ರೆ, ನೀನು ಕಾಸು ಕೊಟ್ಟು ಕಲೀಲೇಬೇಕು ಅನ್ನೋ ಯಾವ ನೆಸೆಸಿಟಿನೂ ಇಲ್ಲ. ಎಷ್ಟೊಂದು ಮೀಡಿಯಮ್ ಇದೆ ಇದು. ನಿನ್ನನ್ನು ನೀನು
ಬೆಸ್ಟ್ ಬೆಳೆಸ್ಕೊಳಕ್ಕೆ. ಸೊ ಅದನ್ನ ಬೆಳೆಸ್ಕೊಂಡು ಸಿಕ್ಕಿರೋ ಆಪರ್ಚುನಿಟಿ ಯೂಸ್ ಮಾಡ್ಕೋಬಹುದು ಅಂತ ನಂಗೆ ಅನ್ಸುತ್ತೆ. ಡೆಫಿನೆಟ್ಲಿ ಫ್ಯಾಮಿಲಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ನಮಗೆ ನಮ್ಮ ಮನಸ್ಥಿತಿ ಚೆನ್ನಾಗಿಲ್ಲ ಅಂತಂದ್ರೆ ನಾವು ಈಚೆ ಬಂದು ಈ ಥರ ಕೆಲಸ ಮಾಡೋಕ್ಕಾಗಲ್ಲ. ರೈಟ್. ಯು ನೀಡ್ ಟು ಹ್ಯಾವ್ ಅ ಸಪೋರ್ಟಿವ್ ಫ್ಯಾಮಿಲಿ. ನೀನು ಲೈಫಲ್ಲಿ ನೀನು ಖುಷಿಯಾಗಿರಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ ಅಂತ ಎಷ್ಟೊಂದು ಜನ ಹೇಳ್ತಾರೆ. ದರ್ ಇಸ್ ನಥಿಂಗ್ ಲೈಕ್ ದ್ಯಾಟ್. ಸಮಟೈಮ್ಸ್ ಯು ಗಿವಿಂಗ್ 30% ಎಕ್ಸ್ಟ್ರಾ ಟು ಯುವರ್ ಪರ್ಸ್ನಲ್ ಲೈಫ್, ಸಮಟೈಮ್ಸ್ 30% ಕಮ್ಮಿ ಕೊಡ್ತಾ ಇದ್ದೀರಾ ನಿಮ್ಮ ಪ್ರೊಫೆಷ್ನಲ್ ಲೈಫ್ಗೆ. ಎವ್ರಿಥಿಂಗ್ ಇಸ್ ಅ ಪ್ರಯಾರಿಟಿ ಆ್ಯಂಡ್ ನಾಟ್ ಅ ಬ್ಯಾಲೆನ್ಸ್. ಮಕ್ಕಳು ಬೆಳೆದಷ್ಟು ತಂದೆ ತಾಯಿ ತುಂಬ ಖುಷಿಯಿಂದ ನೋಡ್ತಾರೆ. ಮಕ್ಕಳು ಒಂದು ಸಣ್ಣ ಕಪ್ಪು ಸ್ಕೂಲಿಂದ ಗೆದ್ಕೊಂಡು ಬಂದ್ರೂ ಅಮ್ಮ ಫುಲ್ ಖುಷಿ ಆಗ್ತಾರೆ, ಅಪ್ಪ ಖುಷಿ ಆಗ್ತಾರೆ. ಒಂದು 7-8 ಇಯರ್ಸಿಂದ ನೀವು ಆ್ಯಸ್ ಅ ಬಿಸ್ನೆಸ್ ವುಮೆನ್, ಆ್ಯಸ್ ಅ ಆಂಟ್ರಪ್ರನರ್ ಅವರ ಎಜುಕೇಷನಿಸ್ಟ್ ಬೆಳೀತಾ ಇದ್ದೀರಾ. ಯಾವತ್ತಾದರೂ ಅಪ್ಪ ಹೇಳಿದಾರಾ ಭೇಷ್ ಮಗಳೇ ಅಂತ? ತುಂಬ ಕಮ್ಮಿ, 1-2 ಸತಿ ಹೇಳಿರ್ಬೋದು. ಐ ಥಿಂಕ್ ಅದಕ್ಕೇ ನಾವು ಹಿಂಗಿದ್ದೀವಿ ಅಂತ ಭಾವನಾ. ಯಾಕೆಂದರೆ ಇವತ್ತು ನಾನು ಸ್ಕೂಲಲ್ಲಿ ನೋಡಬೇಕಾದ್ರೆ ನನಗೆ ನಮ್ಮ ಅಪ್ಪ ಅಮ್ಮ ನೀನು ಓಕೆ ಏನು ಮಾಡಿದೆ ಅಂತ ಕೇಳೋರು ಎಲ್ಲದಕ್ಕೂ ಅಪ್ರಿಷಿಯೇಟ್ ಮಾಡ್ತಿರ್ಲಿಲ್ಲ. ಮಾಡಲ್ಲ. ನಾವೆಲ್ಲ ಬೆಳ್ತಿದ್ದು ಹಾಗೆ. ಬಟ್ ಇವತ್ತು ನೀವು ಸಿಚುವೇಶನ್ ನೋಡಿದ್ರೆ ನೀನು ಈವನ್ ಇಫ್ ಯು ಹವ್ ಡನ್ ಯುವರ್ ಬೆಡ್, ನೋ ವಾವ್ ಮೈ ಚೈಲ್ಡ್ ಡಸ್ ಮೈ ಬೆಡ್ ಅಂತ ಖುಷಿ ಪಡ್ತಾರೆ. ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ. ನಮ್ಮ ಮನೇಲಿ ಬೆಡ್ ಮಾಡಲಿಲ್ಲ ಅಂದರೆ ಹೊಡಿಯೋರು, ಬೆಡ್ ಮಾಡಿದ್ಯಾ ಅಂತ ಖುಷಿ ಪಡ್ತಿರ್ಲಿಲ್ಲ ಅಲ್ವಾ? ಸೊ ಐ ಥಿಂಕ್ ಪೇರೆಂಟ್ಸ್ ಆರ್ ಆಲ್ಸೋ ಓವರ್ ಡೂಯಿಂಗ್ ಅ ಲಾಟ್. ಆ್ಯಂಡ್ ಯಾ ಸಮ್ಟೈಮ್ಸ್ ನಂಗೆ ಅನಿಸುತ್ತೆ ನನ್ನ ಸ್ಕೂಲಲ್ಲಿ, ಯಾಕೆಂದರೆ ನೀನು ಮಾಡು ಅಂತ ಹೇಳ್ತಾರೆ ಬಟ್ ಅವ್ರು ಮಾಡ್ತಿರಲ್ಲ. ಸೊ ನಾವು ನಮ್ಮ ಅಪ್ಪ ಅಮ್ಮನಿಂದ ಅವ್ರು ಹೇಳಿ ನಾನು ಯಾವತ್ತೂ ಕಲ್ತಿಲ್ಲ ಭಾವನಾ. ನಮ್ಮ ಅಪ್ಪಂಗಂತೂ ನನಗೆ ಕುತ್ಕೊಂಡು ಮಗಳೇ ಹಿಂಗೆ ಅಂತ ಹೇಳಕ್ಕೆ ಟೈಮು ಅವ್ರು ಯಾವತ್ತೂ ಇರ್ತಿರ್ಲಿಲ್ಲ. ವಿ ವರ್ ಡಿಪ್ರೈವ್ಡ್ ಆಫ್ ಅವರ್ ಡ್ಯಾಡ್ಸ್ ಲವ್ ಆ್ಯಸ್ ವಿ ಗ್ರೋ ಅಪ್. ಓಕೆ, ನಮ್ಗೆ ವಾರಕ್ಕೆ ಒಂದ್ಸತಿ ನಮ್ಮ ಅಪ್ಪ ಸಿಕ್ಕಿದ್ರೆ ಹೆಚ್ಚು. ಆ್ಯಂಡ್ ನೀವು ಹೇಳ್ಬೋದು, ನಂಗೆ ಹೇಳ್ತಾರೆ ಜನ ಜೆನೆಟಿಕ್, ನೀನು ಚೆನ್ನಾಗಿ ಮಾತಾಡ್ತೀಯಾ, ನಿಮ್ಮ ಅಪ್ಪನ ಜೊತೆ ಮಾತಾಡ್ತೀಯ ಅಂತ. ಅಪ್ಪನಂತೆ ಮಗಳು ಅಂತ. ಅಪ್ಪನಂತೆ ಮಗಳು ಅಂತ. ನನ್ನ ಅಪ್ಪನಂತೆ ಮಗಳು ಏಂತಕ್ಕೆ ಅಂತಂದರೆ ನಮ್ಮಪ್ಪ ನನಗಿಂತ ಹೆಚ್ಚಾಗಿ ಕಷ್ಟಪಡ್ತಾರೆ ಅಟ್ 60 years. ನೀವು ಹೇಳ್ತೀರಾ ನೀನು ಕಾಲ್ಗೆ ಹಾಕೊಂಡು ಚಕ್ರ ತಿರ್ತಿದ್ಯಾ ಅಂತ. ನೀವು ನೋಡಿದ್ರೆ ಮೈ ವರ್ಕ್ ಇಸ್ 50% ಆಫ್ ವಾಟ್ ಹಿ ಡಸ್. ನಾನು ಅಟ್ಲೀಸ್ಟ್ ಫ್ಲೈಟಲ್ಲಿ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಡೆಲ್ಲಿ, ಬಾಂಬೆ, ಚೆನ್ನೈ ಅಂತ ಟೀಚರ್ ಟ್ರೈನಿಂಗು ಅದು ಇದು ಮಾಡ್ತಾ ಇದ್ದೀನಲ್ವ. ನಮ್ಮ ಅಪ್ಪ ಆಲ್ಮೋಸ್ಟ್ ಒಂದು 200-300 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೋದು ಎವ್ರಿ ಡೇ ಒಂದು ಸ್ಟೇಟಿಂದ. ಅದನ್ನು ಯಾರೂ ಜನ ನೋಡ್ತಾ ಇಲ್ಲ. ಸೊ ಅವರಷ್ಟು ಕೆಲಸ. ನಾನು 1 ಗಂಟೆಗೆ ಮಲ್ಕೊಂಡ್ರೆ ನಮ್ಮಪ್ಪ 3 ಗಂಟೆಗೆ ಮಲ್ಕೊತಾರೆ. ಸೊ ನಂಗೆ ನಮ್ಮಪ್ಪನೇ ರೋಲ್ ಮಾಡಲು. ಆ ವಯಸ್ಸಲ್ಲಿ ಅವ್ರು 3 ಗಂಟೆವರೆಗೂ ಕೆಲಸ ಮಾಡಬೇಕಾದ್ರೆ ಮಧ್ಯರಾತ್ರಿ ನಾನು ಯಾಕೆ 1 ಗಂಟೆವರೆಗೂ ಮಾಡಬಾರ್ದು, ನನ್ನ ಕೈಲಿ ಯಾಕೆ ಮಾಡೋಕ್ಕಾಗಲ್ಲ ಅನ್ನೋದು ಯೋಚನೆನೇ ಜಾಸ್ತಿ ನನಗೆ. ಸೊ ನನಗೆ ಬರೀ ಮಾತಾಡೋದೊಂದೇ ಅಲ್ಲ, ಐ ಥಿಂಕ್ ಹಾರ್ಡ್ ವರ್ಕ್ ಆಲ್ಸೋ ಕಮ್ಸ್ ಫ್ರಮ್ ಮೈ ಫಾದರ್. ಎಕ್ಸ್ಪ್ಲೋರಿಂಗ್ ಲೈಫ್ ಕಮ್ಸ್ ಫ್ರಮ್ ಮೈ ಫಾದರ್. ನಮ್ಮಪ್ಪ ಇವತ್ತು ರಾತ್ರಿ 3 ಗಂಟೆಗೆ ಬಂದಿರ್ತಾರೆ, ನಾಳೆ ಬೆಳಗ್ಗೆ 7 ಗಂಟೆಗೆ ಎದ್ಬಿಟ್ಟು ವಾಪಸ್ ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಅವರನ್ನ ನೋಡಿ ನೀವು ಕಲ್ತಿದ್ದ ಅಥವಾ ತಂದೆ ಹೇಳಿ ಕಲ್ತಿದ್ದ? ಇಲ್ಲ, ನಾನು ಯಾವಾಗಲೂ ನಮ್ಮಪ್ಪನ ನೋಡೇ ಕಲ್ತಿದ್ದು. ನಮ್ಮಪ್ಪ ಆಗಿರ್ಬೋದು, ನಮ್ಮಮ್ಮ ಆಗಿರ್ಬೋದು, ನಾವು ಯಾವಾಗಲೂ ಅವರಿಂದ ನೋಡೇ ಕಲ್ತಿದ್ದು. ಆ್ಯಂಡ್ ನೋಡಿ ಕಲೀರಿ ಅಂತಲೇ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಿದ್ದು. ಅವ್ರು ಕುತ್ಕೊಂಡು ಸುಮ್ಮನೆ ಹೇಳಿ ಓಕೆ ಇದು ರೂಲ್ಸು ಅಂತ ಯಾವತ್ತೂ ಹೇಳಿಲ್ಲ. ನಮ್ಮಮ್ಮ ಡ್ರೆಸ್ ಮಾಡ್ಕೊಳ್ಳೋದು ನೋಡಿ ನಾನು ಡ್ರೆಸ್ಸಿಂಗ್ ಕಲಿತೆ. ನಮ್ಮಮ್ಮ ಒಂದು ಮದುವೆಗೆ ಹೋದರೆ ಹೆಂಗೆ ಜನ ಜೊತೆ ಬಿಹೇವ್ ಮಾಡ್ತಾರೆ ಅಂತ ನೋಡಿ ನಾನು ಕಲಿತೆ. ನಮ್ಮಮ್ಮ ಯಾವತ್ತೂ ನಾನು ಕುತ್ಕೊಂಡು ಹೇಳ್ಕೊಡಿಲ್ಲ ನೀನು ಇವ್ರ ಜೊತೆ ಮಾತಾಡ್ಬೇಕು ಹಿಂಗೆ ಹಾಗೆ ಅಂತ. ನಮ್ಮಪ್ಪ ಕೆಲಸ ಮಾಡೋದು ನೋಡಿ ನಾನು ಕೆಲಸ ಕಲಿತೆ. ಅಲ್ಲ, ನಾನು ಕೇಳಿದೆ ಆ ಪ್ರಶ್ನೆ, ಮತ್ತೊಂದು ಸಲ ಕೇಳ್ತೀನಿ. ಬೇಷ್ ಅಂತ ಹೇಳಿದ್ದು ಎರಡು ಸಲ ಅಂತಂದ್ರೆ ಯಾವಾಗ ನಿಮಗೆ ತುಂಬ ಖುಷಿಯಾಗಿದ್ದು? ಅಪ್ಪ ಹಬ್ಬ ನಮ್ಮಪ್ಪ ಯಾವತ್ತೂ ನನಗೆ ಡೈರೆಕ್ಟಾಗಿ ನೀನು ಒಳ್ಳೆ ಕೆಲಸ ಮಾಡಿದ್ಯಾ ಭೇಷ್ ಮಗಳೇ ಅಂತ ಹೇಳಿಲ್ಲ. ನಮ್ಮ ಅಮ್ಮಂಗೆ ಇಲ್ಲ ನಾವು ಹೇಳಿಲ್ಲ. ಇನ್ಫ್ಯಾಕ್ಟ್ ನಾನು ಹೇಳಲ್ಲ ನಮ್ಮ ಅಪ್ಪಂಗೆ ವಾವ್ ನೀವು ಚೆನ್ನಾಗಿ ಮಾಡಿದ್ರಿ ಅಂತ. ಬಂದ ತಕ್ಷಣ ಇದು ಸರಿಲ್ಲ, ನೀವು ಹಿಂಗೆ ಬಟ್ಟೆ ಸರಿ ಹಾಕೊಂಡಿರ್ಲಿಲ್ಲ, ನೀವು ಯಾಕೆ ಈ ಮಾತಾಡಿದ್ರಿ ಅಂತ ಹೇಳೋದೇ ಜಾಸ್ತಿ ನಾನು. ಹೌದಾ? ನೀವು ಅಬ್ಸರ್ವ್ ಮಾಡ್ತಿರ್ತೀರ? ಅಬ್ಸರ್ವ್ ಮಾಡ್ತಿರ್ತೀನಿ. ನಮ್ಮ ಅಪ್ಪನೂ ಅಬ್ಸರ್ವ್ ಮಾಡ್ತಾರೆ. ಒಂದು ಸ್ಪೀಚ್ ಏನಾದರೂ ನೋಡಿದ್ರೆ ನೀನೇನು ಹಂಗೆ ಮಾತಾಡಿದ್ಯಾ ಅಂತ ಕೇಳ್ತಾರೆ ಹೊತ್ತು ಚೆನ್ನಾಗಿ ಮಾತಾಡಿದ್ಯಾ ಮಗಳೇ ಅಂತ ಯಾವತ್ತೂ ಹೇಳಿಲ್ಲ. ಇನ್ಫ್ಯಾಕ್ಟ್ ನಾನು ಎಂತಕ್ಕೆ ಇಷ್ಟೊಂದು ಕಷ್ಟಪಡ್ತೀನಿ, ಒಂದು ದಿವಸ ಅಟ್ಲೀಸ್ಟ್ ನಮ್ಮಪ್ಪ ನನ್ನ ಮುಂದೆ ಓಕೆ ಪರವಾಗಿಲ್ಲ ಮಗಳೇ ನನ್ನ ಲೆಗಸಿನ ಕಂಟಿನ್ಯೂ ಮಾಡ್ತೀಯಾ ನೀನು ಅಂತ ಹೇಳ್ತಾರೆ ಅಂತ ಕಾಯ್ತಾ ಇದ್ದೀನಿ ನಾನು. ಒಂದು ದಿವಸ ಬರುತ್ತೆ ಹೋಪ್ಫುಲಿ. Not political legacy, but a legacy to create wealth in the society for the people. ನಾನು ನಮ್ಮಪ್ಪ ಚಿಕ್ಕಪ್ಪನಿಂದ ಆರ್ಗನೈಸೇಷನ್ ಕಲ್ತಿದ್ದೀನಿ. ಆ್ಯಂಡ್ ಚಿಕ್ಕಪ್ಪ ನಿಮ್ಮ ಜೀವನದಲ್ಲಿ ಬಹಳ ಮೇಜರ್ ರೋಲ್. ಆ್ಯಂಡ್ ಯುವರ್ ಫೇವ್ರೆಟ್ ಟು? No, definitely he is my favorite. I mean, I have a
ಮುಂಚೆ ತುಂಬ ಸ್ಟ್ರಿಕ್ಟ್ ರಿಲೇಷನ್ಶಿಪ್ ಇತ್ತು, ಹೌದಾ? ಬಟ್ ಇವಾಗ ಐ ಹ್ಯಾವ್ ಅ ವೆರಿ ಕ್ಲೋಸ್ ರಿಲೇಷನ್ಶಿಪ್ ಟು ಹಿಮ್. ನಮ್ಮ ಅಪ್ಪಂಗೆ ನಾನು ಏನೇನು ಹೇಳೋಕ್ಕಾಗಲ್ಲ, ಹೋಗಿ ನಮ್ಮ ಚಿಕ್ಕಪ್ಪಂಗೆ ಹೇಳ್ತಿರ್ತೀನಿ, ಅಟ್ಲೀಸ್ಟ್ ಅಣ್ಣ ತಮ್ಮ ಮಾತಾಡ್ಕೊತಾರೇನೋ ಅಂತ. ಬಟ್ ಹಿ ಲಿಸನ್ಸ್ ಟು ಅಸ್. ಐ ಥಿಂಕ್ ನಮ್ಮಪ್ಪ ಯಾವಾಗಲೂ ನಮ್ಮಪ್ಪ ಆಗೇ ಇರ್ತಾರೆ, ಬಟ್ ನಮ್ಮ ಚಿಕ್ಕಪ್ಪ ನನ್ನ ತಂದೆ ಆಗು ಇದ್ರು, ನನ್ನ ಕೇರ್ ಟೇಕರ್ ಆಗು ಇದ್ರು, ಇವಾಗ ಒಂದು ಫ್ರೆಂಡ್ ಆಗು ನನ್ನ ಜೊತೆ ಇದ್ದಾರೆ. ಸೊ ನಾನು ಏನು ಹೇಳ್ಬೋದು, ಏನಾದರೂ ಹೇಳ್ಬೋದು. ನಂಗೆ ಇದು ಬೇಕು ಅಂದರೆ ನಾನು ಯಾವತ್ತೂ ನಮ್ಮ ಅಪ್ಪನ ಹೋಗಿ ಕೇಳಿಲ್ಲ, ಬಟ್ ನನ್ನ ಕಾನ್ಫಿಡೆನ್ಸ್ ಇದೆ, ನಾನು ಹೋಗಿ ನನ್ನ ಚಿಕ್ಕಪ್ಪನ ಕೇಳ್ಬೋದು ನನಗಿದು ಬೇಕು ಅಂತ ಅನ್ನೋದು ಅಂತ ನಾವು ಬೆಳ್ಕೊಂಡು ಬಂದಿದ್ದೀವಿ. ವಿ ಆಲ್ವೇಸ್ ಕನ್ಸಿಡರ್ಡ್ ಹಿಮ್ ಆ್ಯಸ್ ಆರ್ ಸೆಕೆಂಡ್ ಡ್ಯಾಡ್. ಡಿ ಕೆ ಶಿವಕುಮಾರ್ ಅವರ ಸಂಘಟನೆ ಶಕ್ತಿ ಬಗ್ಗೆ ನಾವೆಲ್ಲರೂ ಮಾತಾಡ್ತಾ ಇರ್ತೀವಿ. ಅಟ್ ದ ಸೇಮ್ ಟೈಮ್ ಅವರ ಜೊತೆಗೇ ನಿಲ್ಲೋದು ಡಿ ಕೆ ಸುರೇಶ್ ಅವರು. ಡಿ ಕೆ ಶಿವಕುಮಾರ್ ಅವರ ಲೀಡರ್ಶಿಪ್ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ, ಅವರ ಕ್ವಾಲಿಟೀಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಡಿ ಕೆ ಸುರೇಶ್ ಅವರಿಂದ ನೀವು ಕಲ್ತಿದ್ದೇನು? ಆರ್ಗನೈಸೇಷನ್. ನಾವು ಅಪ್ಪ ಸ್ಟ್ರಾಟಜಿ ಮಾಡಿದ್ರೆ ನಮ್ಮ ಚಿಕ್ಕಪ್ಪ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ನಾನು ಆ ಬ್ಯಾಲೆನ್ಸ್ನ ಕಲ್ತಿದ್ದೀನಿ. ಆ್ಯಂಡ್ ನಮ್ಮ ಅಪ್ಪನಕ್ಕಿಂತನೂ ಕಾನ್ಷಿಯಸ್ ಹಾರ್ಡ್ ವರ್ಕ್ನ ನಾನು ಚಿಕ್ಕಪ್ಪನಲ್ಲಿ ನೋಡಿದ್ದೀನಿ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಮೈ ಚಿಕ್ಕಪ್ಪ ಈಸ್ ದ್ಯಾಟ್ ದ ಟ್ರಸ್ಟ್ ವಿ ಕ್ಯಾನ್ ಹ್ಯಾವ್ ಆನ್ ಹಿಮ್, ಐ ಡೋಂಟ್ ಥಿಂಕ್ ಐ ಕ್ಯಾನ್ ಹ್ಯಾವ್ ಆನ್ ಎನಿ ಒನ್ ಎಲ್ಸ್. He is not just to the pillar of our family, he is like the root of the family. ಸೊ ಅದನ್ನು ಅವ್ರು ಎವ್ರಿ ಟೈಮ್ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ. ಅಗೇನ್ ನಾವು ಯಾವತ್ತೂ ನಮ್ಮ ಚಿಕ್ಕಪ್ಪ ಕೂತ್ಕೊಂಡು ನನಗೆ ಹಿಂಗೆ ಮಗಳೇ ಹಾಗೆ ಮಗಳೇ ಅಂತ ಯಾವತ್ತೂ ಹೇಳಿಲ್ಲ ನನಗೆ. ಅವ್ರು ನಡೆದಿದ್ದ ರೀತಿಯಿಂದ ನಾವೆಲ್ಲರೂ ಕಲ್ತ್ಕೊಂಡಿದ್ದೀವಿ. ಹೀಸ್ ಬಿನ್ ಅ ಸಪೋರ್ಟ್ ಸಿಸ್ಟಮ್ ಟು ಮೈ ಫಾದರ್. ನಾನು ಯಾವಾಗಲೂ ನಾನು ನನ್ನ ತಮ್ಮ ನನ್ನ ತಂಗಿ ಯೋಚನೆ ಮಾಡ್ತಿರ್ತೀವಿ, ನಮ್ಮ ಅಪ್ಪ ಚಿಕ್ಕಪ್ಪ ಇರೋ ಥರ ನಾವು ಇರಬೇಕು ಅಂತ ನಾವು ಯಾವಾಗಲೂ ಯೋಚನೆ ಮಾಡ್ತೀವಿ. ನಮ್ಮಮ್ಮನೂ ಯಾವಾಗಲೂ ಹೇಳ್ತಾರೆ, ನೋಡು ನಿಮ್ಮ ಅಪ್ಪ ಚಿಕ್ಕಪ್ಪ ಹೆಂಗಿದ್ದಾರೆ ಒಟ್ಟಿಗೆ, ನೀವೆಲ್ಲರೂ 3 ಜನನೂ ಪ್ಲೀಸ್ ನಮ್ಮ ಮನೆತನಕ್ಕೆ ಹೆಸರು ತರಬೇಕು ಈ ಥರ ಇದ್ದು ಅಂತ ಯಾವಾಗಲೂ ಹೇಳ್ತಾರೆ. ಸೊ ದೇ ಹ್ಯಾವ್ ಬಿನ್ ಆಲ್ವೇಸ್ ಅನ್ ಎಕ್ಸಾಂಪಲ್ ಆಫ್ ಸಪೋರ್ಟ್ ಟು ಈಚ್ ಅದರ್. ಸೊ ಸೇಮ್ ಬಾಂಡಿಂಗ್ ಯು ಸಿಬ್ಲಿಂಗ್ ಕ್ಯಾರೀಸ್. We want to, we do carry and we will carry forward. I mean, that's ಸ್ಟ್ರೆಸ್ ಬರ್ಸ್ಟರ್ ಯಾರು ನಿಮ್ಮ ಮನೇಲಿ? ಅಂದ್ರೆ ಏನೇ ಸ್ಟ್ರೆಸ್ ಇದ್ರು ನಾನು ಹೋಗಿ ಹೇಳ್ಕೊಂಡ್ಬಿಡ್ತೀನಿ ಅವ್ರ ಹತ್ರ. my husband, right now. Like elle ene adru I finally go to him and I'll be thrashing and he will patiently listen and give me a strategy. He's my strategist of my life. Really, I mean ನನ್ನ ಹಸ್ಬೆಂಡ್ ಈಚೆ ಬರದೇ ಇರ್ಬೋದು ಆರ್ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, he has his own empire to take care and protect and everything, but he's definitely the strategy for who Aishwarya DKS Hegde is out today. ಆಂಟ್ರಪ್ರಿನರ್ಶಿಪ್ ಆ್ಯಂಡ್ ಬಿಸ್ನೆಸ್ ಬಹಳಷ್ಟು ಜನರು ಯೋಚನೆ ಮಾಡ್ತಾರೆ ಹೊರತು ಆ ಫೀಲ್ಡಿಗೆ ಇಳಿಯೋದಕ್ಕಾಗೋದಿಲ್ಲ. ಬಟ್ ಬಿಸ್ನೆಸ್ ವುಮೆನ್ ಆಗಬೇಕು ಅಂತ ಹೋಗೋರಿಗೆ ಮೇಜರ್ ಚಾಲೆಂಜಸ್ ನಿಮ್ಮ ಪ್ರಕಾರ ಏನು? ತುಂಬ ಚಾಲೆಂಜ್ ಇದೆ ಇವತ್ತು ಒಂದು ವುಮೆನ್ ಬಿಸ್ನೆಸ್ಗೆ ಹೋಗ್ಬೋದು ಅಂದರೆ ನಾನು ಎಷ್ಟೊಂದು ಕಡೆ ನೋಡಿದ್ದೀನಿ, ಒಂದು ಲೋನ್ ಅಪ್ಲೈ ಮಾಡಬೇಕಾದ್ರೂ ಒಂದು ಹೆಣ್ಮಗಳು ಹೋಗಿ ಲೈಫ್ ನೋಡಿದ್ರೆ ಇವ್ರೇನು ಮಾಡೋಕ್ಕೆ ಸಾಧ್ಯ ಅಂತ ಜನ ನೋಡ್ತಾರೆ ಅಲ್ಲ. ಆ್ಯಂಡ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಫ್ ಅ ವುಮೆನ್ ಇಸ್ ನಾಟ್ ಬಿಸ್ನೆಸ್ ಮಾಡೋದು ಅವ್ರು ಓದೋದು ಏನೇ ಆಗಿರ್ಬೋದು, ಹೌ ಡಸ್ ಶಿ ಬ್ಯಾಲೆನ್ಸ್ ಹರ್ ಲೈಫ್ ಬಿಟ್ವೀನ್ ಪರ್ಸನಲ್ ಆ್ಯಂಡ್ ಪ್ರೊಫೆಷನಲ್. ದಟ್ ಆ್ಯಕ್ಚುಲಿ ಕಿಲ್ಸ್ ಅ ಲಾಟ್ ಆಫ್ ಪೀಪಲ್. ದರ್ ಇಸ್ ಡೇಟಾ ಆ್ಯಂಡ್ ಸ್ಟ್ಯಾಟ್ಸ್ ಟು ಸೇ ದಟ್ ಫಸ್ಟು breakage of work for a woman will happen just when she gets married because she has to put in more effort. ಈಗ ಒಂದು ಕಂಪ್ನಿಗೆ ಸೇರ್ಕೊಂಡ್ರೆ ನೀನು ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೋತೀಯಲ್ವಾ, ಹಾಗೆ ನೀನು ಒಂದು ಫ್ಯಾಮಿಲಿಗೆ ಸೇರ್ಕೊಂಡ್ರೆ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಬಟ್ ಇಫ್ ಯು ಪ್ರಯಾರಿಟೈಸ್ ಯುವರ್ ಕಂಪ್ನಿ ಓವರ್ ಅಡ್ಜಸ್ಟಿಂಗ್ ದ ಫ್ಯಾಮಿಲಿ ದೆನ್ ಯು ಲೂಸ್ ಔಟ್ ಆನ್ ದ ಫ್ಯಾಮಿಲಿ. ಫಸ್ಟ್ ಥಿಂಗ್. ಎಷ್ಟೋ ಹೆಣ್ಮಕ್ಳು ಟ್ಯಾಲೆಂಟೆಡ್ ಆಗಿರೋರು ಮಕ್ಕಳು ಮಾಡ್ಕೊಂಡು ಒಂದು 2-3 ಇಯರ್ಸ್ಗೆ ಇಲ್ಲ ಎಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇದೆ ಇಲ್ಲಿ ಕೆಲಸ ಬಿಟ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ. That has to change. And secondly, I also feel women who are in leaders positions alla, they should uplift more women. ಅದು ಕಮ್ಮಿ ನಮ್ಮ ಸೊಸೈಟಿಲಿ. ಇನ್ನು ನಾನೊಂದು ಸ್ಕೂಲ್ ಪ್ರಿನ್ಸಿಪಲ್ ಅಂತಂದರೆ ಹೆಂಗೆ ನಾವಿನ್ನ ಒಂದು 10 ಜನನ ಪ್ರಿನ್ಸಿಪಲ್ ಮಾಡ್ಬೋದು ಅಂತ ಯೋಚನೆ ಮಾಡಬೇಕು, ಅಂದರೆ ಒಂದು ವರ್ಕರಾಗಿ ಇಟ್ಕೋಬೇಕು ಅಂತ ಯೋಚನೆ ಮಾಡಬಾರ್ದು. ಆ ಮೆಂಟ್ಯಾಲಿಟಿ ಕಮ್ಮಿ ನಮ್ಮ ಸೊಸೈಟಿಲಿ. ನಾನು ಯಾವಾಗಲೂ ಹೇಳ್ತೀನಿ, ವಿ ಆರ್ ಗುಡ್ ಇನಫ್, ವಿ ಆರ್ ಮಲ್ಟಿ ಟಾಸ್ಕರ್ಸ್. ಇನ್ಫ್ಯಾಕ್ಟ್ when more women are there in a business, the Harvard study says that the success of the company is much more. Right. Because the involvement is more, there's more responsibility, there's more multitasking. More genetically, women can multitask compared to a man. Okay, it's not naan kodtira gyanala, it's a study that has happened. So definitely that should be considered. But today there's always a bias.
ಹೌ ಕ್ಯಾನ್ ಶಿ ರನ್ ಇಟ್, ವಾಟ್ ಲೈಕ್ ಇವಾಗ ನಾವು ಇಂಟರ್ವ್ಯೂಗೆ ಹೋದ್ರೆ ಒನ್ ಆಫ್ ದ ಫಸ್ಟ್ ಕ್ವಶನ್ ಇಸ್ ನಿನ್ನ ಏಜ್ ಏನು, ನಿನ್ನ ಫ್ಯಾಮಿಲಿ ಪ್ಲಾನ್ಸ್ ಏನು, ನಿನ್ನ ಮಕ್ಕಳಾದ್ಮೇಲೂ ನೀನು ಕಂಟಿನ್ಯೂ ಮಾಡ್ತೀಯಾ, ಬೇಸಿಕ್ ಕ್ವಶನ್ಸ್. ಇವಾಗ ನಾನು ಯೋಚನೆ ಮಾಡ್ತಾ ಇದ್ದೀನಲ್ವಾ, ಒಬ್ರನ್ನ ತಗೋಬೇಕಾದ್ರೆ 28 ಇಯರ್ಸ್ಗೆ ಬಂದಿರ್ತಾರೆ, 29 ಇಯರ್ಸ್ಗೆ ಜಸ್ಟ್ ಮದುವೆ ಆಗಿರುತ್ತೆ, 2 ಇಯರ್ಸಲ್ಲಿ ಮಕ್ಳು ಮಾಡ್ಕೊತಾರೆ, ಅದಾದ್ಮೇಲೆ ಬಿಟ್ಟೋಟ್ ಹೋಗ್ತಾರಾ ಅನ್ನೋದು ನನಗೂ ಒಂದು ಡೌಟ್ ಇತ್ತು ಈ 7 ಇಯರ್ಸಲ್ಲಿ. ನಾನು ಆ ಕ್ವೆಶನ್ಸ್ನ ಕೇಳಿದ್ದೀನಿ ಹೆಣ್ಮಕ್ಳಿಗೆ, ಆ ಕ್ವೆಶನ್ಸ್ಗೆ ಆನ್ಸರ್ ತೊಗೊಂಡಿದ್ದೀನಿ. ಬಟ್ ನಂಗೆ ಅನ್ಸುತ್ತೆ ಏಂತಕ್ಕೆ ಆ ಕ್ವೆಶನ್ ಕೇಳಬೇಕು, ಇನ್ಸ್ಟೆಡ್ ಯು ಕ್ಯಾನ್ ಆಸ್ಕ್ ಸೇಯಿಂಗ್ ದಟ್ ಈವನ್ ಆಫ್ಟರ್ ಯು ಗೆಟ್ ಅ ಕಿಡ್ ಹೌ ಮೆನಿ ಡೇಸ್ ಡು ಯು ಥಿಂಕ್ ಯು ವಾಂಟ್ ಟು ಟೇಕ್ ಅ ಲೀವ್ ಅಂತ ಕೇಳ್ಬೋದಲ್ಲ. ರೈಟ್, ದ ಕ್ವೆಶನ್ ಕ್ಯಾನ್ ಬಿ ಡಿಫ್ರೆಂಟ್. ಲೈಕ್ ಇಫ್ ಐ ಆಮ್ ಆಸ್ಕ್ಡ್ ಅ ಕ್ವೆಶನ್ ಸೇಯಿಂಗ್ ದಟ್ ಓ ನಿನ್ನ ಮಕ್ಳು ಮಾಡ್ಕೊಂಡ್ಮೇಲೆ ನೀನು ಇನ್ನು ಹಿಂಗೆ ಕೆಲಸ ಮಾಡ್ತೀಯಾ ಅಂದ ತಕ್ಷಣ ನನ್ನ ಡೀಲ್ಸ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ರೆ ವೇರ್ ಇಸ್ ದ ಮೋಟಿವೇಶನ್ ಫಾರ್ ಮೀ ಟು ವರ್ಕ್. ಆ್ಯಂಡ್ ಇನ್ನೊಂದೇನೆಂದರೆ ಒಬ್ಬ ಫೀಮೇಲ್ ಬಾಸ್ ಕೆಳಗಡೆ ಕೆಲಸ ಮಾಡೋದು ತುಂಬ ಡಿಫಿಕಲ್ಟ್ ಅಂತ ಗಂಡು ಮಕ್ಕಳು ಹೇಳ್ತಾರೆ ಒಂದು. ಆಮೇಲೆ ಒಬ್ಬ ಫೀಮೇಲ್ ಒಂದು ಹೈಯರ್ ಪೊಸಿಷನ್ನ ಗೇನ್ ಮಾಡಿದ್ರು ಅಥವಾ ಗಿಟ್ಟಿಸ್ಕೊಂಡ್ರು ಅಥವಾ ಗೆದ್ದರು ಅಂತ ಹೇಳಿದ್ರೆ ಆಕೆ ಟ್ಯಾಲೆಂಟಿಂದ ಏನಲ್ಲ ಅನ್ನೋದು ಕೂಡ. ಇವತ್ತಿನ ಸೊಸೈಟಿ ಎಷ್ಟು ಕಲುಷಿತ ಅಂತ ಹೇಳಿದ್ರೆ, ಎಷ್ಟು ಪಾಯ್ಸನ್ಡ್ ಇದೆ ಅಂತ ಹೇಳಿದ್ರೆ, ಎಲ್ಲವನ್ನೂ ನೆಗೆಟಿವ್ಲಿ ನೋಡುವಂಥ ಸೊಸೈಟಿ ಇದೆ. ಯಾಕೆಂದರೆ ಇವಾಗ ನೀವು ಒಂದು ಪೋಸ್ಟ್ ಹಾಕಿದ ಬಗ್ಗೆನೇ ನೀವು ಹೇಳ್ತಾ ಇದ್ರಿ, ಎವ್ರಿಥಿಂಗ್ ವಿಲ್ ಬಿ ನೆಗೆಟಿವ್ಲಿ ಸೀನ್. ಅವ್ರಿಗೆ ಆಲ್ರೆಡಿ ದುಡ್ಡಿತ್ತು, ಆಲ್ರೆಡಿ ಏನೋ ಗೋಲ್ಡನ್ ಸ್ಪೂನ್ ಬಾರ್ನ್ ಅಂತ. ಬಟ್ ಹೆಣ್ಮಕ್ಳು ಬೆಳೀತಾನು ಇಂಥ ಹಲವಾರು ಆರೋಪಗಳನ್ನು ಎದುರಿಸ್ತಾ ಬರ್ತಾರೆ, ಈ ನೆಗೆಟಿವಿಟೀಸ್ನ ಎದುರಿಸ್ತಾ ಬರ್ತಾರೆ. ವೈ ದ ಸೊಸೈಟಿ ಈಸ್ ಲೈಕ್ ದ್ಯಾಟ್? ಆಮೇಲೆ ಅದನ್ನು ಫೇಸ್ ಮಾಡೋದು ಹೇಗೆ? ಭಾವನಾ, ನಂಗೆ ಅನ್ಸುತ್ತೆ ವೈ ದ ಸೊಸೈಟಿ ಇಸ್ ಲೈಕ್ ದಟ್ ಅಂತ ಚರ್ಚೆ ಮಾಡಿ ಟೈಮ್ ವೇಸ್ಟ್ ಮಾಡಿ ತುಂಬಾ ವರ್ಷ ಆಯ್ತು ಅಂತ. ಅಲ್ಲ, ನಿಮ್ಮ ಪ್ರಕಾರ ಯಾಕೆ ಅನ್ಸುತ್ತೆ? ವಾಟ್ ಇಸ್ ದ ಪ್ರಾಬ್ಲಮ್? ದೇರ್ ಆರ್ ವೇರಿಯಸ್ ರೀಸನ್ಸ್. ಐ ಡೋಂಟ್ ಥಿಂಕ್ ದ ವುಮನ್ ಇಸ್ ದ ರೀಸನ್. ಯಾರೋ ಬೇರೆಯವ್ರಿಗೂ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ನಮ್ಮ ತಪ್ಪಲ್ಲ ಆಯಿತಾ. ಪೀಪಲ್ ವಿಲ್ ಟಾಕ್, ಬಟ್ ವಾಟ್ ಕ್ಯಾನ್ ಯು ಡೂ ಅಬೌಟ್ ಇಟ್? ಹೌ ಡು ಯು ಗೆಟ್ ಪಾಲಿಸೀಸ್? ನೀವು ಹೆಂಗೆ ರೂಲ್ಸು ರೆಗ್ಯುಲೇಷನ್ಸ್ ತರ್ತೀರಾ? ಸಚ್ ಕಮೆಂಟ್ಸ್ ಡೋಂಟ್ ಹ್ಯಾಪನ್. ಒಂದು ಹೆಣ್ಮಗಳು ಒಂದು ಪಾರ್ಕಲ್ಲಿ ಯಾರನ್ನೋ ಮೀಟ್ ಮಾಡ್ತಾ ಇದ್ದಾರೆ, ಬಾಯ್ ಫ್ರೆಂಡೇ ಆಗಬೇಕಾಗಿಲ್ಲ, ಒಂದು ಸಪೋರ್ಟ್ ಆಗಿರ್ಬೋದು, ಒಂದು ತಮ್ಮ ಆಗಿರ್ಬೋದು, ಒಂದು ಕಸಿನ್ ಆಗಿರ್ಬೋದು, ಏನೋ ಒಂದು ಬಿಸ್ನೆಸ್ ಮಾಡ್ತಿರ್ಬೋದು. ಇವತ್ತು ಒಂದು ಹೆಣ್ಮಕ್ಳು ಒಂದು ಪಾರ್ಕಲ್ಲಿ ಯಾವುದೋ ಹುಡುಗನ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ಫಸ್ಟ್ ಥಿಂಗ್ ಯು ಸೇಸ್ ಓ ಏನೋ ಇರ್ಬೋದು ಅಂತ. ಯಾಕೆ ಹಾಗೆ? ಸೊ ನಾವು ವೈ ಅಂತ ಪ್ರಶ್ನೆ ಮಾಡೋದಕ್ಕಿಂತ ವಾಟ್ ಕ್ಯಾನ್ ಬಿ ಡನ್, ಹೌ ಡು ವಿ ಚೇಂಜ್ ದ ಮೆಂಟಾಲಿಟಿ ಶುಡ್ ಬಿ ಮೋರ್ ಇಂಪಾರ್ಟೆಂಟ್. ಒನ್, ನಾವು ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು ಸೇಯಿಂಗ್ ದಟ್ ಯಾರೋ ದಾರಿ ಉದ್ದದಲ್ಲಿ ನಮ್ಮ ಬಗ್ಗೆ ಕಮೆಂಟ್ ಮಾಡ್ತಾರೆ ಅಂದರೆ ಅದನ್ನು ತಲೆಗೆ ಹಚ್ಕೊಬೇಡಿ ಅಂತ ಫಸ್ಟ್ ನಾವು ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು. ಯಾಕೆಂದರೆ ನಮ್ಮ ಅಪ್ಪ ಹೇಳ್ತಾ ಇಲ್ಲ ನನಗೆ, ನನ್ನ ಗಂಡ ಹೇಳ್ತಾ ಇಲ್ಲ ನನಗೆ, ಯಾರೋ ದಾರಿಯಲ್ಲಿ ಹೇಳ್ತಾ ಇದ್ದಾರೆ, ಅವ್ರಿಗೆ ನಮ್ಮಿಂದ ಏನೂ ಉಪಯೋಗ ಇಲ್ಲ, ನಮಗೆ ಅವರಿಂದ ಏನೂ ಇಲ್ಲ ಅಂದರೆ ನಾವು ಎಂತಕ್ಕೆ ಅದನ್ನು ಕೇಳಿಸ್ಕೊಂಡು ತಲೆ ಕೆಡಿಸ್ಕೊಂಡು ನಮ್ಮ ಲೈಫ್ನ ನಾವು ಹಾಳು ಮಾಡ್ಕೊಬೇಕು ಅಂತ ನಾನು ಯಾವಾಗಲೂ ಪ್ರಶ್ನೆ ಮಾಡ್ತೀನಿ. ನನಗೆ ನನ್ನ ಸೆಲ್ಫಾಗಿ ನಾನು ಪ್ರಶ್ನೆ ಮಾಡ್ಕೊತೀನಿ. ಅದು ಒಂದಾಗಿದ್ರೆ, ಸೆಕೆಂಡು ಈ ಮೆನ್ಸ್ಗೂ ಅಷ್ಟೇ. How do you comment? Why should you always judge the woman based on what she's wearing? ಅವ್ರಿಗೆ ಇಷ್ಟ, ಅವ್ರು ಏನು ಬೇಕಾದರೂ ಹಾಕೊಳ್ಳಿ. ನಾವು ನಿಮ್ಮನ್ನ ಕೇಳ್ತಾ ಇದ್ದೀವ, ನೀವು ಸೂಟಲ್ಲೇ ಹಾಕಿ ಬರ್ತಾ ಇಲ್ಲ, ದಿವಸ ಶೂಸಲ್ಲೇ ಹಾಕಿ ಬರ್ತಾ ಇಲ್ಲ, ಬರೀ ಚಪ್ಪಲಿ ಬರ್ತಾ, ಹೀಲ್ಸ್ ಹಾಕೊಂಡ್ರೆ ಒಂದು ಪ್ರಾಬ್ಲಮ್, ಫ್ಲ್ಯಾಟ್ ಹಾಕೊಂಡ್ರೆ ಇನ್ನೊಂದು ಪ್ರಾಬ್ಲಮ್, ಬಟ್ಟೆ ಫುಲ್ಲಾಗಿ ಹಾಕೊಂಡ್ರೂ ಪ್ರಾಬ್ಲಮ್, ನೀನು ಸ್ಲೀವ್ಲೆಸ್ ಹಾಕೊಂಡ್ರೂ ಪ್ರಾಬ್ಲಮ್. ಸೊ ಇನ್ಸ್ಟೆಡ್ ಆಫ್ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡೋದ್ರಿಂದ ವಾಟ್ ಇಸ್ ದ ಸೊಲ್ಯೂಷನ್ ಫಾರ್ ಇಟ್? ನಾನು ಮೀಟಿಂಗ್ಸಲ್ಲೂ ಹೇಳ್ತೀನಿ ನನ್ನ ಟೀಚರ್ಸ್ಗೆ, ನಾನು ಕ್ಯಾಬಿನ್ ಒಳಗಡೆ ಬರಬೇಕಾದ್ರೆ ಡೋಂಟ್ ಕಮ್ ಟು ಮೀ ವಿತ್ ಅ ಪ್ರಾಬ್ಲಮ್, ಕಮ್ ಟು ಮೀ ವಿತ್ 5 ಸೊಲ್ಯೂಷನ್ಸ್ ಫಾರ್ ದ ಪ್ರಾಬ್ಲಮ್. ಐ ವಿಲ್ ಚೂಸ್ ಒನ್ ಆ್ಯಂಡ್ ಹೆಲ್ಪ್ ಯು ಗೆಟ್ ಡೈರೆಕ್ಷನ್, ದಟ್ಸ್ ಆಲ್. ಸೊ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ದ ವರ್ಲ್ಡ್ ಲೈಕ್ಸ್ ಟಾಕಿಂಗ್ ಅಬೌಟ್ ದ ಪ್ರಾಬ್ಲಮ್ ಆ್ಯಂಡ್ ಡಸಂಟ್ ವಾಂಟ್ ಟು ಥಿಂಕ್ ಆರ್ ಕ್ರಿಯೇಟ್ ಸೊಲ್ಯೂಷನ್ಸ್ ಫಾರ್ ಇಟ್. ಹೌ ಟು ಹ್ಯಾಂಡಲ್ ದಟ್? ಅಂದರೆ ಒಬ್ಬ ಹೆಣ್ಮಗಳಿಗೆ, ಸ್ಕೂಲಲ್ಲಿ ಓದ್ತಾ ಇರೋ ಹೆಣ್ಮಕ್ಳು, ಕಾಲೇಜು ಅಥವಾ ಇವಾಗ ಕೆಲಸ ಮಾಡ್ತಾ ಇರೋರು, ಐ ಡೋಂಟ್ ಥಿಂಕ್ ಇಂಡಿವಿಜುವಲಿ ಯು ಕ್ಯಾನ್ ಹ್ಯಾಂಡಲ್ ಇಟ್. ಯು ನೀಡ್ ಅ ಕಲ್ಟ್ ಬಿಹೈಂಡ್ ಯು, ಯು ನೀಡ್ ದಟ್ ಪೀಪಲ್ ಬಿಹೈಂಡ್ ಯು ಹುಲ್ ಸಪೋರ್ಟ್ ಯು. ಹೆಣ್ಮಕ್ಳಿಗೆ ನಂಗೆ ಯಾವಾಗಲೂ ಅನ್ಸುತ್ತೆ ಸೇಯಿಂಗ್ ದಟ್ ನಾವು ಮನೆಗೆ ಹೋದಾಗ ಯಾರಾದರೂ ಒಬ್ಬರು ಬೇಕು ಟು ಸೇ ದಟ್ ಯು ನೋ ಡೋಂಟ್ ವರಿ ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂತ. ಇಟ್ ಈಸ್ ಅ ಕ್ಯಾರೆಕ್ಟರ್ ಆಫ್ ಅ ವುಮನ್ ಅಂತ ನನಗೂ ಬೇಕು. ವೆನ್ ಐ ಹ್ಯಾಡ್ ಅ ಬ್ಯಾಡ್ ಡೇ, ಐ ನೀಡ್ ಮೈ ಮದರ್, ಮೈ ಸಿಸ್ಟರ್, ಮೈ ಹಸ್ಬೆಂಡ್, ಮೈ ಮದರ್ ಇನ್ ಲಾ ಟು ಟೆಲ್ ಮೀ ಇಟ್ಸ್ ಓಕೆ, ಯು ಕ್ಯಾನ್ ಡೀಲ್ ವಿತ್ ಇಟ್ ಅಂತ. ಬಟ್ ವೆನ್ ಯು ಡೋಂಟ್ ಹ್ಯಾವ್ ದ್ಯಾಟ್ ಪರ್ಸನ್, ದಟ್ಸ್ ದ ಪ್ರಾಬ್ಲಮ್. ಸೊ ನನ್ನ ಹೆಣ್ಮಕ್ಳಿಗೆ ಹೇಳೋದೇನು ಅಂತಂದರೆ, ಕ್ರಿಯೇಟ್ ದ್ಯಾಟ್ ಫಾರ್ ಯೋರ್ ಸೆಲ್ಫ್, ಐದರ್ ವಿತ್ ಯೋರ್ ಹಸ್ಬೆಂಡ್, ಐದರ್ ವಿತ್ ಯೋರ್ ಬೆಸ್ಟ್ ಫ್ರೆಂಡ್. ಯು ಡೋಂಟ್ ಆಲ್ವೇಸ್ ಹ್ಯಾವ್ ಟು ಹ್ಯಾವ್ ಅ ಕಾಂಪಿಟೇಟಿವ್ ರಿಲೇಷನ್ಶಿಪ್ ವಿತ್ ಯೋರ್ ಬೆಸ್ಟ್ ಫ್ರೆಂಡ್ ಅಲ್ವಾ? ನೀನು ಯಾವಾಗಲೂ ನಿನ್ನ ಫ್ರೆಂಡ್ಸ್ನ ಕಾಂಪಿಟೇಷನ್ ಆಗಿ ನೋಡಬೇಕಾಗಿಲ್ಲ. ನೀನು ಬೆಳಿ, ನಾನು ಬೆಳಿತೀನಿ ಅಂತ ಒಂದು ಗರ್ಲ್ಸ್ ಗ್ಯಾಂಗ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ನಮ್ಮ ತಂದೆ ತಾಯಿಗೆ ನಾವು ಕಾನ್ಫಿಡೆನ್ಸ್ ತುಂಬಿಸೋಣ, ಸೇಯಿಂಗ್ ದಟ್ ನೀವು ನನ್ನನ್ನು ನಂಬೋದು, ನಾನು ನಿಮಗೋಸ್ಕರ ಇರ್ತೀನಿ ಅಂತ ಕಾನ್ಫಿಡೆನ್ಸ್ ತುಂಬಿ. ನೀನು ಯಾವಾಗ ನಿಮ್ಮ ತಂದೆ ತಾಯಿ ಕಾನ್ಫಿಡೆನ್ಸ್ ತುಂಬ್ತೀಯ, ಅವರು ನಿನ್ಗೆ ಅಷ್ಟೇ ಕಾನ್ಫಿಡೆನ್ಸ್ ತುಂಬ್ತಾರೆ.
ಬಟ್ ಎಲ್ಲನೂ ರೆಬಿಲಿಯಸ್ ಆಗಿ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಕಾನ್ಫಿಡೆನ್ಸಿಗೆ ತಗೊಂಡು ಮಾಡ್ಬೋದು. ಸೊ ನಾವೇಂತಕ್ಕೆ ಹೆಣ್ಮಕ್ಳು ಇಷ್ಟು ಬೇಜಾರು ಮಾಡ್ಕೊತಾರೆ ಅಂತಂದರೆ, ನಾವು ವಾಪಸ್ ಎಫರ್ಟೇ ಹಾಕಿರಲ್ಲ ನಮ್ಮದೊಂದು ಕಮ್ಯುನಿಟಿನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ. ಮೈ ಬೆಸ್ಟ್ ಫ್ರೆಂಡ್ಸ್ ಆರ್ ಮೈ ಬಿಗ್ಗೆಸ್ಟ್ ಸ್ಟ್ರೆಂತ್. ನನಗೆ ಬೇಜಾರಾದರೆ ನಾನು 7 ಫ್ರೆಂಡ್ಸ್ಗೆ ಕಾಲ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಅವ್ರಿಗೆ ಬೈದ್ಬಿಟ್ಟು ನನ್ನ ಫ್ರಸ್ಟ್ರೇಷನ್ ಎಲ್ಲ ತೆಗ್ಬಿಟ್ಟು ನಾನು ನೆಕ್ಸ್ಟ್ ಡೇ ನಾರ್ಮಲ್ ಆಗ್ತೀನಿ. ದಟ್ಸ್ ಮೈ ಬ್ಲೆಸ್ಸಿಂಗ್. ಐ ಮೀನ್ ಮೈ ಗರ್ಲ್ ಫ್ರೆಂಡ್ಸ್ ಆರ್ ಆಲ್ ಓವರ್. ನಾವೆಲ್ಲರೂ ಮದುವೆ ಆಗಿದ್ದೀವಿ, ಬಟ್ ನನಗೆ ಯಾವಾಗ ನನಗೇನೋ ಅನಿಸ್ತಾ ಇದೆ, ನಂಗೆ ಒಂಥರ ಅನಿಸ್ತಾ ಇದೆ, ನಾನು ಅವ್ರ ಜೊತೆ ಒಂದು ವೀಡಿಯೋ ಕಾಲ್ ಮಾಡಿ 20 ಮಿನಿಟ್ಸ್ ನಾವು ನಾನ್ ಸೆನ್ಸ್ ಮಾತಾಡಿದ್ರೆ ಹುಡುಗಿರು, ಐ ಆಮ್ ಡನ್. ಸೊ ವಿ ಶುಡ್ ಆಲ್ ಹ್ಯಾವ್ ಅವರ್ ಸ್ಟ್ರೆಸ್ ರಿಲೀಸ್ ಬಸ್ಟರ್ಸ್ ಅನ್ಸುತ್ತೆ. ನಂಗೆ ಅನ್ಸಲ್ಲ ಸೇಯಿಂಗ್ ದ್ಯಾಟ್ ಯಾರೋ ಹೇಳ್ತಾ ಇದ್ದಾರೆ, ಏನೋ ಪ್ರೆಷರ್ ತುಂಬ್ಕೊತಾ ಇದ್ದಾರೆ, ಹೌದು ಎಫೆಕ್ಟ್ ಆಗುತ್ತೆ, ನಾನು ಎಫೆಕ್ಟ್ ಆಗಲ್ಲ ಅಂತ ಹೇಳ್ತಿಲ್ಲ. ಬಟ್ ದ್ಯಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅ ವುಮೆನ್ ಆ್ಯಂಡ್ ಅ ಸ್ಟ್ರಾಂಗ್ ವುಮೆನ್. ಟ್ರೂ. ನಾನು ಯಾವಾಗಲೂ ಒಂದು ಕೋಟ್ ಹೇಳ್ತೀನಿ, ನನಗೆ ಕನ್ನಡದಲ್ಲಿ ಹೇಳಕ್ಕೆ ಬಿಡಲ್ಲ ವುಮೆನಲ್ಲಿ. You cannot be the woman who you are and the woman you want to be at the same time. If you want to be a woman, you better take steps to be that woman. Don't say I want to be. Be that. Be that. ಲವ್ಲಿ. ಸಪೋರ್ಟ್ ಸಿಸ್ಟಮ್ ಹಸ್ಬೆಂಡ್ ಮನೇಲಿ ಹೆಂಗಿದೆ? ಅಂದರೆ ನೀವು ಮದುವೆ ಆಗಿ ಹೋದ್ಮೇಲೆ ಅಲ್ಲಿನ ವಾತಾವರಣ ಹೇಗಿತ್ತು? ನಾವು ಹೇಳಿದ್ರೆ ನಮ್ಮಮ್ಮ ಬೈಕೊಂತಾರೆ ಅನ್ಸುತ್ತೆ, ಬಟ್ ನನಗೆ ಫ್ರೀಡಮು, ಸಪೋರ್ಟ್ ಸಿಸ್ಟಮ್ ಈಕ್ವಲಿ ಹೆಚ್ಚಾಗಿದೆ. ಹೆಚ್ಚಾಗಿದೆ. ಐ ಆಮ್ ಅ ವೆರಿ ಹ್ಯಾಪಿ ಡಾಟರ್ ಇನ್ ಲಾ. ಆ್ಯಂಡ್ ನಾವಿವತ್ತು ವುಮೆನ್ಸ್ ಡೇ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮಮ್ಮ ನನ್ನ ಎಷ್ಟು ಶೇಪ್ ಮಾಡಿದ್ರೋ, ಈ 4 ವರ್ಷದಿಂದ ನನ್ನ ಮದರ್ ಇನ್ ಲಾನು ನನ್ನ ಅಷ್ಟೇ ಶೇಪ್ ಮಾಡಿದ್ದಾರೆ. ನಾನಿವತ್ತು ಐಶ್ವರ್ಯ DKS ಆಗಿ ಇಲ್ಲಿ ಕೂತಿದ್ದೀನಿ ಅಂತಂದರೆ ನಾನು 20 ವರ್ಷ ನಮ್ಮಮ್ಮ ಹೇಳ್ಕೊಟ್ಟಿದ್ದಾಗಿರ್ಬೋದು, ಈ 4-5 ವರ್ಷದಿಂದ ನಾನು ಪ್ರೇಮಮ್ಮ ಅವ್ರ ನಮ್ಮ ಅತ್ತೆಯಿಂದ ಕಲ್ತಿರೋದಾಗಿರೋದ್ರಿಂದನೇ ಐ ಆಮ್ ಅ ಸ್ಟ್ರಾಂಗ್ ವುಮೆನ್. ನೀವು ಕೇಳ್ತೀರಾ, ಎಟ್ ದ ಎಂಡ್ ಆಫ್ ದ ಡೇ ಒಂದು ವುಮೆನ್ಗೆ ಒಂದು ಇನ್ಸ್ಪಿರೇಷನ್ ಇರಬೇಕು. ನನಗೆ ನಾನು ಈಚೆ ಹೋಗಿ ಇನ್ಸ್ಪೈರ್ ಮಾಡ್ಕೊಳ್ಳೋ ನೆಸೆಸಿಟಿನೇ ಇಲ್ಲ. ನಂಗೆ ಮನೇಲೇ ಇನ್ಸ್ಪಿರೇಷನು. ಬೆಳಗ್ಗೆ ನಾನು ನಮ್ಮ ಅತ್ತೆ ನೋಡಿದ್ರೆ ಅವ್ರು ಹೆಂಗೆ ಅವ್ರ ಕಂಪ್ನಿನ ವಾಪಸ್ ನೋಡ್ಕೊತಾ ಇದ್ದಾರೆ ಅನ್ನೋದೇ ಇನ್ಸ್ಪಿರೇಷನ್. ನನಗೆ ನನ್ನ ಪ್ರೇಮಮ್ಮನ ನೋಡಿದ್ರೆ ಅವ್ರು ಹೇಗೆ ನಮ್ಮನ್ನೆಲ್ಲರನ್ನೂ ಜೋಡಿಸ್ಕೊಂಡು ಆ ವಯಸ್ಸಲ್ಲೂ ಅಷ್ಟು ಅಪ್ಡೇಟೆಡ್ ಆಗಿದ್ದಾರೆ ಅನ್ನೋದೇ ನನ್ನ ಇನ್ಸ್ಪಿರೇಷನು. ನನ್ನ ಅಜ್ಜಿ ಚಿಕ್ಕಮಂಗ್ಳೂರಲ್ಲಿ ನಮ್ಮ ಮಾವನ ತಾಯಿ ನೋಡಿದ್ರೆ at 80 to 83 years she is learning English and she has online classes with people all around the country. ಅವರು ನನಗೆ ಹೇಳ್ತಾರೆ, ಪ್ಲೀಸ್ ನನಗೆ ಸುಧಾಮೂರ್ತಿ ಬುಕ್ ತಂದು ಕೊಡ್ತೀಯಾ, ನಾನು ಇದನ್ನು ಓದಬೇಕು ಅಂತ. ಅವರು ನಂಗೆ ಹೇಳ್ತಾರೆ ಸೇಯಿಂಗ್ ದಟ್ ನೀನು ನನ್ನ ಜೊತೆ ಇಂಗ್ಲೀಷಲ್ಲಿ ಮಾತಾಡು, ನಾನು ಕಲಿಬೇಕು ಅಂತ. ದ್ಯಾಟ್ ಈಸ್ ಮೈ ಇನ್ಸ್ಪಿರೇಷನ್. ನಮ್ಮ ಮಮ್ಮಿ ನೋಡಿದ್ರೆ ಜನ ಓಕೆ ಶಿವಕುಮಾರ್ ಹೆಂಡತಿ ನೋಡು ಹೆಂಗಿದ್ದಾರೆ ಅಂತ ಜನ ಹೇಳೋದೇ ನನ್ನ ಇನ್ಸ್ಪಿರೇಷನ್. ಸೊ ನಾನು ಎಲ್ಲೂ ಇನ್ಸ್ಪಿರೇಷನ್ಗೋಸ್ಕರ ಈಚೆ ಹೋಗೋ ನೆಸೆಸಿಟಿ ಇಲ್ಲ ಅನಿಸುತ್ತೆ. ನಂಗೆ ಮನೇಲೇ ತುಂಬ ಜನ ಇನ್ಸ್ಪಿರೇಷನ್, ವಿಚ್ ಇಸ್ ವೈ ಹೂ ಐ ಆಮ್. ಲವ್ಲಿ. ಹ್ಯಾವ್ ಯು ಎವರ್ ಫೆಲ್ಟ್ ಟಯರ್ಡ್? ಡೆಫಿನೆಟ್ಲಿ ಐ ಫೆಲ್ಟ್ ಟಯರ್ಡ್. ನಂಗೆ ಅನಿಸುತ್ತೆ ನೀನೊಂದು ಕೆಲಸ ಮಾಡ್ತಿದ್ರೆ 1/3 ಆಫ್ ದ ಟೈಮ್ ನಿಂಗೆ ಖುಷಿ ಆಗಬೇಕು, 1/3 ಆಫ್ ದ ಟೈಮ್ ನಿಂಗೆ ಬೇಜಾರಾಗಬೇಕು, 1/3 ಆಫ್ ದ ಟೈಮ್ ನೀನು ಟಯರ್ಡ್ ಆಗಬೇಕು. ಆವಾಗಲೇ ಲೈಫ್ ಚೆನ್ನಾಗಿರೋದು. ಯು ಕಾಂಟ್ ಫೀಲ್ ಹ್ಯಾಪಿ ಎವ್ರಿ ಡೇ. ಇಟ್ಸ್ ಓನ್ಲಿ ಇನ್ maybe a TV show or a storybook that you feel happiness is in every day. I should feel the sadness to enjoy the happiness, alva. ಓಕೆ, ನಾವು ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ಬೇಡ ಅಂದರೂ ಒಂದು ಕ್ವೆಶನ್ ಕೇಳಿಬಿಡ್ತೀನಿ. ಸೊ ಈಗ ಪೊಲಿಟಿಕಲಿ ಏನೇನು ಆಗ್ತಿದೆ ಅಂತ ಎಲ್ಲ ನೋಡ್ತಾ ಇದ್ದೀರಾ. ಬೀಯಿಂಗ್ ಅ ಡಾಟರ್, ಪೊಲಿಟಿಕಲ್ ಫೀಲ್ಡಲ್ಲಿ ಅದು ಇಷ್ಟು ಸ್ಟ್ರಾಂಗ್ ಪರ್ಸ್ನಾಲಿಟಿ ಜೊತೆ ನೀವಿದ್ದೀರಾ, ಯಾವಾಗಾದರೂ ಅನಿಸಿದ್ಯಾ ನಾನು ಎಲೆಕ್ಷನ್ಗೆ ನಿಂತ್ಕೋಬೇಕು, ಐ ವಾಂಟ್ ಟು ಬಿ ಅ MLA, ಐ ವಾಂಟ್ ಟು ಬಿ ಅ MP ಅಂತ ಏನೂ ಅನಿಸಿಲ್ವಾ? ಬಿಕಾಸ್ ಯಾಕೆ ಕೇಳ್ತಿದ್ದೀನಿ ಅಂದರೆ ಪ್ರತಿ ಸಲನೂ ಎಲೆಕ್ಷನ್ಸ್ ಬಂದಾಗ ಅವ್ರ ಮಗಳಿಗೆ ಟಿಕೆಟು, ಇವ್ರ ಮಗನಿಗೆ ಟಿಕೆಟು ತುಂಬ ನಾವು ನೋಡಿದ್ದೀವಿ. ಆ್ಯಂಡ್ ಗೆದ್ದು ಇದ್ದಾರೆ ಅವರೆಲ್ಲ. ಆ್ಯಂಡ್ ತನು ಮನ ಧನ ಹಾಕ್ಬಿಟ್ಟಿದ್ದಾರೆ. ಅಂದರೆ ಅವರ ತಂದೆಯಂದಿರೆಲ್ಲ ಕೆಲಸ ಮಾಡಿ ಗೆಲ್ಲಿಸ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ DK ಶಿವಕುಮಾರ್ ಅವರ ಫ್ಯಾಮಿಲಿಯಿಂದ ಯಾರೂ ಪಾಲಿಟಿಕ್ಸಿಗೆ ಬಂದಿಲ್ಲ ಇನ್ನೂ ನೆಕ್ಸ್ಟ್ ಜನ್ರೇಷನ್ ಅಂತ? ಯಾವತ್ತೂ ಅನಿಸಿಲ್ವಾ ನಿಮಗೆ MLA ಆಗಬೇಕು, ನಾನು MP ಆಗಬೇಕು, ಈವನ್ ಐ ವಾಂಟ್ ಟು ಬಿ ಅ ಪೊಲಿಟಿಕಲ್ ಲೀಡರ್ ಅಂತ? ಫಸ್ಟ್ಲಿ ನನ್ನ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಯೋಚನೆ ಮಾಡಬೇಕು. ಒಂದು ಡಾಕ್ಟ್ರ್ ಮಗ ಡಾಕ್ಟ್ರ್ ಆದರೆ ತಪ್ಪಲ್ಲ, ಒಂದು ಲಾಯರ್ ಮಗ ಲಾಯರ್ ಆದರೆ ತಪ್ಪಲ್ಲ, ಒಂದು ಇಂಜಿನಿಯರ್ ಮಗ ಇಂಜಿನಿಯರ್ ಆದರೆ ತಪ್ಪಲ್ಲ. ಇನ್ಫ್ಯಾಕ್ಟ್ ಪೇರೆಂಟ್ಸು ಚಿಕ್ಕ ವಯಸ್ಸಿಂದನೂ ಮಕ್ಳಿಗೆ ಹೇಳ್ಕೊಂಬರ್ತಿರ್ತಾರೆ, ನೀನು ನನ್ನ ಕ್ಲಿನಿಕ್ ಮಾಡಿದ್ದೀನಿ, ನೀನು ಡಾಕ್ಟ್ರ್ ಆಗ್ಬಿಟ್ಟು ಆ ಕ್ಲಿನಿಕ್ನ ತೊಗೊಂಡೋಗ್ಬೇಕು ಅಂತ. ನಾನು ಕಂಪ್ನಿ ಕಲ್ತಿದ್ದೀನಿ ಸ್ಟಾರ್ಟಪ್ಪು, ನೀನು ಇಂಜಿನಿಯರಿಂಗ್ ಮಾಡಿದ್ದು ತೊಗೊಂಡೋಗ್ಬೇಕು. ಒಂದು ಪಾಲಿಟಿಷಿಯನ್ ಮಕ್ಕಳು ಪಾಲಿಟಿಷಿಯನ್ಸ್ ಆದರೆ ತಪ್ಪೇನು?
ದಟ್ಸ್ ವಾಟ್ ಯಾಕೆ ನೀವು First thing. So the society has to really change that mindset. I think if your father has brought in one legacy, why not take it up? And respect to every daughter and son who've taken their father's job as a politics, because I think ನೀನು biggest change in the society politics ಅಲ್ಲಿ ಮಾತ್ರ ಮಾಡೋಕ್ಕಾಗೋದು ಅಂತ ನಾನು ಕಲ್ತಿದ್ದೀನಿ ನನ್ನ ಸೋಷಿಯಲ್ ಸೈನ್ಸ್ ಬುಕ್ಸಲ್ಲಿ. ನಾವೇಂತಕ್ಕೆ ಬಂದಿಲ್ಲ ಅನ್ನೋದು ನೀವು ಕೇಳಿದ್ರೆ ನಮ್ಗೆ ಯಾವತ್ತೂ ಅನಿಸಿಲ್ಲ. ನಾನು ನಿಮ್ಗೆ ಹೇಳಿದ್ನಲ್ಲ, ನನಗೆ ಪಾಲಿಟಿಕ್ಸ್ ಅರಿವಾಗಿದ್ದೇ ನಾವು ಅಪ್ಪ ಜೈಲ್ಗೆ ಹೋದಾಗ. ನಾನು ಕಾಲೇಜಲ್ಲಿದ್ದಾಗೂ ನಂಗೆ ಪಾಲಿಟಿಕ್ಸ್ ಏನು, ನಮ್ಮಪ್ಪ ಓಕೆ ಒಂದು ಮಿನಿಸ್ಟ್ರ್ ಅಂತೆ, ನಮಗೇನೂ ಎಫೆಕ್ಟ್ ಆಗ್ತಿರ್ಲಿಲ್ಲ. ಅಯ್ಯೋ ನಮ್ಮಪ್ಪ ನಮ್ಮನ್ನ ಈಚೆ ಕರ್ಕೊಂಡು ಹೋಗ್ತಾ ಇಲ್ಲ, ನಾವು ಒಂದು ಟ್ರಿಪ್ಗೆ ಹೋಗ್ತಾ ಇಲ್ಲ ನಮ್ಮ ಅಪ್ಪ ಅಮ್ಮನ ಜೊತೆ ಅನ್ನೋ ಬೇಜಾರು ಜಾಸ್ತಿ ಇತ್ತು ದ್ಯಾನ್ ಟು ಟೇಕ್ ದಿ ಅಡ್ವಾಂಟೇಜ್. ಒನ್. ಸೆಕೆಂಡ್ಲಿ, ಐ ಆಮ್ ಬ್ಲೆಸ್ಡ್ ದಟ್ ಐ ಡೋಂಟ್ ಹ್ಯಾವ್ ಟು ಕ್ಯಾರಿ ದ ಲೆಗಸಿ ಆ್ಯಂಡ್ ಐ ಕ್ಯಾನ್ ಡೂ ವಾಟ್ ಐ ವಾಂಟ್. ಆ ಫ್ರೀಡಮ್ ನಮ್ಮ ಅಪ್ಪ ಅಮ್ಮ ನಂಗೆ ಕೊಟ್ಟಿದ್ದಾರೆ. ಸೊ ನಂಗೆ ಅದರಲ್ಲೇ ಖುಷಿ. ಆ್ಯಂಡ್ ನಂಗೆ ಅನಿಸುತ್ತೆ ನಾನು ಕೆಲಸ ಮಾಡ್ತಿರೋ ಫೀಲ್ಡ್ ರೈಟ್ ನೌ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಅ ಪೊಲಿಟಿಕಲ್ ಫೀಲ್ಡ್. Tomorrow I want to create great educated politicians to the society. Is that a bigger thing to do or just get into politics and hold that power? ಈ ಪ್ರಶ್ನೆನ ನನಗೆ ನಾನು ಕೇಳ್ಕೊಂಡಿದ್ದೀನಿ. ಈ ಕಾರ್ಯಕ್ರಮದ ಮೂಲಕ ನಾನು ಎಲ್ಲರನ್ನೂ ಕೇಳ್ತಾ ಇದ್ದೀನಿ ಅಲ್ವಾ. ಆ್ಯಂಡ್ ಸೆಕೆಂಡ್ಲಿ, ನಾವು ಇವತ್ತು ಯಂಗ್ ಇಂಡಿಯಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾನೇ ಮಾತಾಡ್ತೀನಿ ಎಷ್ಟೊಂದು ಕಡೆ ಯಂಗ್ ಇಂಡಿಯಾನ ಶೇಪ್ ಮಾಡಬೇಕು ಅಂತ. ಎಜುಕೇಷನ್ ಮತ್ತು ಹೆಲ್ತ್ ಸೆಕ್ಟರ್ನ ನಾವು ಯಂಗ್ ಇಂಡಿಯಾ ಶೇಪ್ ಮಾಡಲಿಲ್ಲ ಅಂದರೆ ನಮಗಿರೋ ಪಾಪ್ಯುಲೇಷನಲ್ಲಿ ನಾವು ಹೇಗೆ ಥರ್ಡ್ ಬಿಗ್ಗೆಸ್ಟ್ ಎಕಾನಮಿ ಆಗ್ತೀವಿ? ನನ್ನ ಮೇಜರ್ ಇಂಟೆನ್ಷನ್ ಆರ್ ದ ಟ್ರೈಬ್ ಇಸ್ ಯಂಗ್ಸ್ಟರ್ಸ್ನ ಎಜುಕೇಷನ್ ಕರೆಯೋದು. ಎಲ್ಲರೂ ನಾವು ಅನ್ಕೊತೀವಿ ಸೇಯಿಂಗ್ ದಟ್ ಎಜುಕೇಷನ್ ಇಸ್ ಅ ಬೋರಿಂಗ್ ಫೀಲ್ಡ್. ರಿಟೈರ್ಮೆಂಟ್ ಪ್ಲ್ಯಾನಲ್ಲಿ ನಾವು ಹೋಗ್ಬಿಟ್ಟು ಒಬ್ರಿಗೆ ಹೇಳ್ಕೊಟ್ರೆ ಸಾಕು, ಟೀಚರ್ಸ್ ಜಾಬ್ ಅಂತಂದರೆ ಚಿಕ್ಕದು ಅಂತ. ಬಟ್ ಆ ಟೀಚರ್ ಇರಲಿಲ್ಲ ಅಂದರೆ ನಮಗೆ ಒಂದು ಪ್ರೈಮ್ ಮಿನಿಸ್ಟ್ರು ಆಗ್ತಿರ್ಲಿಲ್ಲ, ಒಂದು CMO ಆಗ್ತಿರ್ಲಿಲ್ಲ, ಒಂದು ಪಾಲಿಸಿನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಐ ವಾಂಟ್ ಟು ಬಿ ದಟ್ ರೂಟ್ ಸಿಸ್ಟಮ್ ಆಫ್ ಮೈ ಕಂಟ್ರಿ. ಸೊ ಯಾವತ್ತಿಗೂ ಪಾಲಿಟಿಕ್ಸ್ ಇಂಟ್ರೆಸ್ಟ್ ಇಲ್ಲ ಅಥವಾ ಮುಂದೆ ಬರ್ಬೋದು? ನೋ. ಐ ಮೀನ್ ಪಾಲಿಟಿಕ್ಸ್ ಇಸ್ ನಾಟ್ ಎನಿವೇರ್ ಆನ್ ಮೈ ಲಿಸ್ಟ್ right now. Okay. In my goal forward, I want to inspire so many women to become the best business women from India around the globe. I feel we have a dearth of that today. Not many people. Why not we place our positions like that? So I feel an opportunity where I can perform and do better is so much more. And ತುಂಬಾ ಜನ ಇದ್ದಾರೆ ಪಾಲಿಟಿಕ್ಸ್ ಮಾಡೋರು ಇಲ್ಲ ಅಂತ ಹೇಳ್ತಲ್ಲ, but maybe this is more my responsibility now than to get into politics. ನಮ್ಮಪ್ಪ ಎಂಕರೇಜ್ ಮಾಡಲ್ವಾ? ಇಲ್ಲ, ಇಷ್ಟ ಇಲ್ವಾ? ನಮ್ಮಪ್ಪ ಯಾವತ್ತೂ ನಮ್ಗೆ ಹೇಳಿಲ್ಲ ಸೇಯಿಂಗ್ ದಟ್ ನೀವು ನನ್ನ ಲೆಗಸಿ ಕ್ಯಾರಿ ಮಾಡಬೇಕು ಪೊಲಿಟಿಕ್ಸ್. ಇನ್ಫ್ಯಾಕ್ಟ್ 3 ಜನ ಮಕ್ಳಿಗೂ ಇದು ಬೇಡ, ನಿಮ್ಮ ಫೀಲ್ಡಲ್ಲಿ ನೀವು ಸ್ಟ್ರಾಂಗ್ ಆಗಿ ಬೆಳೆದ್ರೆ ಸಾಕು ಅಂತ ಯಾವಾಗಲೂ ನಮ್ಮಪ್ಪ ಹೇಳಿದ್ದಾರೆ. ಯಾವತ್ತೂ ನಮ್ಮಪ್ಪ ಚಿಕ್ಕಪ್ಪ ಆಗಿರಲಿ ಒಂದು ದಿವಸನೂ ನೀವು ಪಾಲಿಟಿಕ್ಸ್ ಬಗ್ಗೆ ಯೋಚನೆ ಮಾಡಿ ಅಂತಲೂ ಹೇಳಿಲ್ಲ. ಆ್ಯಂಡ್ ಆ ಯೋಚನೆ ಕೂಡ ನಮ್ಮಲ್ಲಿಲ್ಲ. ಓಕೆ. ಸೊ ಆ್ಯಂಡ್ ನಂಗೆ ಅನಿಸುತ್ತೆ ನಾನು ಹೆಣ್ಮಗ್ಳಾಗಿ ನನ್ನ ಅಡ್ವಾಂಟೇಜೇ ಸೇಯಿಂಗ್ ದಟ್ ನಾನು ಪಾಲಿಟಿಷಿಯನ್ ಡಾಟರಾಗಿ ಪಾಲಿಟಿಕ್ಸಲ್ಲಿ ಇಲ್ಲ ಬೇರೆ ಏನೋ ಮಾಡ್ತಾ ಇದ್ದೀನಿ ಅನ್ನೋ ಕ್ಯೂರಿಯಾಸಿಟಿ ಜನದಲ್ಲಿದೆ. ಆ ಕ್ಯೂರಿಯಾಸಿಟಿನ ಅಪ್ಲಿಫ್ಟ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಸಣ್ಣ ರ್ಯಾಪಿಡ್ ಫೈರ್ ಮಾಡೋಣ. ಹಾಂ, ಓಕೆ. ರೈಟ್. ಓಕೆ, ಇದು ಸಣ್ಣ ಓಕೆ. ಸೊ ಐಶ್ವರ್ಯ ಅಮ್ಮನ ಮಗಳ ಅಪ್ಪನ ಮಗಳ? ಅಪ್ಪನ ಮಗಳು. ಹೌದಾ? ನಮ್ಮಮ್ಮ ನಂಗೆ ಬಯೋದು ಮಾಡೋದು ಎಲ್ಲ ಮಾಡ್ತಾರೆ. ಆ್ಯಕ್ಚುಲಿ ಈಕ್ವಲಿ ಮಗಳು, ಬಟ್ ನಾವು ಅಪ್ಪನ ಥರ ಜಾಸ್ತಿ ಬಿಹೇವ್ ಮಾಡ್ತೀನಿ. ಸೊ ಅಪ್ಪನ ಮಗಳು ಅನ್ಸುತ್ತೆ. ಓಕೆ. ಅಪ್ಪ ಚಿಕ್ಕಪ್ಪ ಯಾರನ್ನ ಕಂಡ್ರೆ ಭಯ ಜಾಸ್ತಿ? ಭಯ ಚಿಕ್ಕಪ್ಪ. ಅಪ್ಪ ಪೊಲಿಟಿಷಿಯನ್ ಆಗಿಷ್ಟನಾ ಅಥವಾ ಬಿಸ್ನೆಸ್ ಮ್ಯಾನ್ ಆಗಿಷ್ಟನಾ? ನಮ್ಮಪ್ಪ ನನಗೆ ಪಾಲಿಟಿಷಿಯನ್ ಆಗೇ ಇಷ್ಟ. ಯಾಕೆ ಅಂದರೆ ಅವ್ರ ಪ್ಯಾಷನ್ ಆಫ್ ಪಾಲಿಟಿಕ್ಸ್ ಇಸ್ ವೆರಿ ಹೈ. Celebrity Aishwarya, a common girl Aishwarya? No, a powerful woman Aishwarya. Wow. Business woman or educationist? I think both go hand in hand. I can't choose. ಯಾಕೆಂದರೆ ನಾನು ಎಜುಕೇಷನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ. ಓ, ಲವ್ಲಿ. ಫ್ರೀ ಟೈಮಲ್ಲಿದ್ದಾಗ ಐಶ್ವರ್ಯ ಏನು ಮಾಡ್ತಾರೆ? ಫ್ರೀ ಟೈಮಲ್ಲಿ ಇರಬೇಕಾದ್ರೆ ಐಶ್ವರ್ಯ ಏನು ಮಾಡ್ತಾಳೆ? ಅವಳ ಫ್ರೆಂಡ್ಸ್ ಜೊತೆ ಮಾತಾಡ್ತಾಳೆ. ನೈಟ್ ಬಿಂಜ್ ಮಾಡ್ತಾರಾ? ವಾಚಿಂಗ್ ವಿಡಿಯೋಸ್, ಎಸ್ ಮಾಡ್ತೀನಿ ನೈಟ್ ಬಿಂಜ್. ಓಕೆ. ಸೊ ಓಕೆ, ಬ್ಯುಸಿ ಲೈಫ್ ಬೋರ್ ಆಗಿಲ್ವಾ ಕೇಳಾಯ್ತು ನಾನು. ಓಕೆ, DK ಶಿವಕುಮಾರ್ ಕರ್ನಾಟಕ CM? ಹೋಪ್ಫುಲಿ ಒಂದು ದಿವಸ ಆಗ್ತಾರೆ.
ದಟ್ ವಾಸ್ ಲವ್ಲಿ ಐಶ್ವರ್ಯ. ಕೊನೆಯದಾಗಿ ಇವತ್ತಿನ ಹೆಣ್ಮಕ್ಕಳು ಕಾಲೇಜ್, ಸ್ಕೂಲ್ ಅಥವಾ ಮುಂದೆ ಕೆಲಸಗಳನ್ನು ಮಾಡ್ತಾ ಇರೋರು, ಬಿಸ್ನೆಸ್ ಮಾಡ್ತಾ ಇರೋ ಎನಿ ವುಮೆನ್, ಯಂಗ್ಸ್ಟರ್ಸ್, ಅವರಿಗೆ ಐಶ್ವರ್ಯ ಕೊಡೋ ಸಂದೇಶ ಏನು? ಬಿಲೀವ್ ಇನ್ ಯೋರ್ ಸೆಲ್ಫ್. ನಿಮ್ಮ ಬಗ್ಗೆ ನಿಮಗೆ ಆತ್ಮವಿಶ್ವಾಸ ಇರಲಿ. ಸ್ಕೈ ಇಸ್ ದ ಲಿಮಿಟ್. ನೀವು ಅನ್ಕೊಂಬೇಡಿ ಸೇಯಿಂಗ್ ದಟ್ ನಮಗೊಂದು ಗ್ಲಾಸ್ ಸೀಲಿಂಗ್ ಇದೆ, ನಮ್ದು ಇಷ್ಟೇ ಬೌಂಡ್ರೀಸ್ ಅಂತ. ನೀವು ಎಷ್ಟು ಬೌಂಡ್ರಿನ ಸ್ಟ್ರೆಚ್ ಮಾಡ್ಕೊಂಡು ಹೋಗ್ತಿರೋ ಹಾಗೆ ಇನ್ನೂ ಒಂದು 10 ಜನ ಹೆಣ್ಮಕ್ಳು ಅದೇ ಬೌಂಡ್ರಿನ ಸ್ಟ್ರೆಚ್ ಮಾಡ್ಕೊಂಡು ಹೋಗ್ತಾರೆ. ಸೊ ಯಾರೋ ಒಬ್ಬರು ಮಾಡೋಕ್ಕೋಸ್ಕರ ಕಾಯಬೇಡಿ, ನೀವು ಮಾಡಿ ತೋರಿಸಿ, ತಪ್ಪೇನಿಲ್ಲ. ಸೊ ನಿಮ್ಮ ಕಾನ್ಫಿಡೆನ್ಸ್ನ ಯಾರಿಗೋಸ್ಕರನೂ ಬಿಟ್ಕೊಡ್ಬೇಡಿ. ಆ್ಯಂಡ್ ನಿಮ್ಮ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ನಿಮ್ಮಲ್ಲಿರಲಿ. ಫೈನಾನ್ಷಿಯಲಿ, physically, emotionally, you should be your biggest strength. That's lovely. So happy Women's Day to everyone. That's wonderful. Thank you so much, Aishwarya. And ಸ್ಟುಡಿಯೋಸ್ಗೆ ಇದೇ ಫಸ್ಟ್ ಟೈಮ್ ಬಂದಿದ್ದೀರಾ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸ್ಟುಡಿಯೋಗೆ ಬಂದು ನಮ್ಮ ಜೊತೆ ಕೂತು ಮಾತಾಡಿದ್ರಿ. ವಿಮೆನ್ ಎಂಪವರ್ಮೆಂಟ್ ಅಂತ ನಾವು ಬಹಳಷ್ಟು ಮಾತಾಡ್ತಾ ಇರ್ತೀವಿ, ಆದರೆ ಅದಕ್ಕೆ ಸರಿಯಾದ ದಿಕ್ಕು ಬೇಕಾಗತ್ತೆ. ಕೆಲವೊಂದು ಸ್ಟ್ರಗಲ್ಸನ್ನು ಎದುರಿಸ್ತಾ ಇರ್ತಾರೆ, ಆ ಸ್ಟ್ರಗಲ್ಸ್ಗೆ ಬಹಳಷ್ಟು ಉತ್ತರಗಳನ್ನು ನೀವು ಕೊಟ್ಟಿದ್ದೀರಾ. ನಿಮ್ಮ ಸಾಧನೆ ಹಾದಿ ಹೀಗೆ ಮುಂದುವರಿತಾ ಇರಲಿ. ಬಟ್ ಲಾಸ್ಟ್ಲಿ ಐ ವಾಂಟ್ ಟು ಆಸ್ಕ್ ಯು ಅ ಕ್ವೆಶ್ಚನ್. ವಾಟ್ ಈಸ್ ಯೋರ್ ಬಿಗ್ಗೆಸ್ಟ್ ಡ್ರೀಮ್? Like lifetime dream. My biggest lifetime dream today is ನಾನು ಎಜುಕೇಷನಲ್ಲಿದ್ದೀನಿ. ನನಗೆ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಅಂದರೆ ತುಂಬ ಪ್ರೀತಿ. ನಂಗೆ ಅನಿಸುತ್ತೆ ನಾವು ಇಂಡಿಯನ್ ಎಜುಕೇಷನ್ ಸಿಸ್ಟಮ್ನ ಗ್ಲೋಬಲ್ ಮ್ಯಾಪಲ್ಲಿ ಇನ್ನೂ ಹಾಕಿಲ್ಲ ಅಂತ. ಎಲ್ಲರೂ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾರೆ. ಎಷ್ಟೋ ಡೀನ್ ಯೂನಿವರ್ಸಿಟೀಸ್ ಅಲ್ಲಿ, ಹಾರ್ವರ್ಡ್ ಆಗಿರ್ಬೋದು, ಕೇಂಬ್ರಿಡ್ಜಲ್ಲಿ ಇವತ್ತು ಇಂಡಿಯನ್ ಲೆಕ್ಚರರ್ಸ್ ಇದ್ದಾರೆ. ಬಟ್ ನಾವು ಯಾವಾಗಲೂ ಬೇರೆ ಒಂದು ದೇಶದ ಎಜುಕೇಷನ್ ಸಿಸ್ಟಮ್ ಬಗ್ಗೆನೇ ಹೊಗಳ್ತಿರ್ತೀವಿ. ನಾನು ಒಂದು ಐಶ್ವರ್ಯ ಆಗಿ ಒಂದು ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮಲ್ಲಿ ನನ್ನ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಎಷ್ಟು ಇಂಪಾರ್ಟೆಂಟು, ಅದರಿಂದ ನಮ್ಮ ಇಂಡಿಯಾಗೆ ಅಲ್ಲ ಎಷ್ಟು ವರ್ಲ್ಡ್ಗೆ ಒಳ್ಳೇದಾಗ್ಬೋದು ಅಂತ ಒಂದು ದಿವಸ ಮಾತಾಡ್ತೀನಿ, ಒಂದು ದಿವಸ ಜನಕ್ಕೆ ತೋರಿಸ್ಕೊಡ್ತೀನಿ ಅಂತ ಏಮ್ ಹಿಡ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಲವ್ಲಿ, ದಟ್ಸ್ ಲವ್ಲಿ. ಇನ್ನೊಂದು ಕ್ವೆಶನ್ ಕೇಳಿಬಿಡ್ಲಾ? ಡಿ ಕೆ ಶಿವಕುಮಾರ್ ಅವರು CM ಅನ್ನೋ ಪ್ರಶ್ನೆಗೆ ಆದಷ್ಟು ಬೇಗ ಹೋಪ್ಫುಲಿ ಅಂತ ಹೇಳಿದ್ರಿ. ಅವರು ಅದನ್ನು ಬಹಳಷ್ಟು ಸಲ ಹೇಳ್ಕೊಂಡಿದ್ದಾರೆ. ಇಟ್ ಈಸ್ ಮೈ ಡ್ರೀಮ್, ಐ ವಿಲ್ ಬಿಕಮ್ ಒನ್ ಡೇ CM ಅಂತ. ಅವರ ಪೊಲಿಟಿಕಲ್ ಜರ್ನಿ ಮತ್ತು ಅವರ ಶ್ರಮ ಇತ್ತು, ಸಂಘಟನೆ ಇತ್ತು, ಹೌ ಹಿ ಫೈಟ್ ಫಾರ್ ಇಟ್ ಅಂತ. ಸೊ ಇತ್ತೀಚಿನ ದಿನಗಳಲ್ಲಿ ತುಂಬ CM ಬಗ್ಗೆ ಮಾತುಗಳು ಆಗ್ತಾ ಇದೆ. ಹ್ಯಾವ್ ಹಿ ಎವರ್ ಸ್ಪೋಕ್ ವಿತ್ ಯು ಅಬೌಟ್ ಪಾಲಿಟಿಕ್ಸ್, ಹಿಸ್ ಡ್ರೀಮ್ಸ್ ಯಾವತ್ತಾದರೂ? ಡೆಫಿನೆಟ್ಲಿ ಮಾತಾಡ್ತೀವಿ. ನಾವಪ್ಪ ಅವ್ರ ಸ್ಟ್ರಾಟಜಿ ಆಗಿರ್ಬೋದು, ಒಂದಷ್ಟು ಸಜೆಷನ್ಸ್ ಆಗಿರ್ಬೋದು, ನಾವಿಬ್ಬರು ಮಾತಾಡ್ತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನೀವು ಹೆಂಗೆ ನನ್ನ ಡ್ರೀಮ್ನ ಕೇಳಿದ್ರಿ ಆ್ಯಂಡ್ ನಾನು ಅದಕ್ಕೆ ಅಚೀವ್ ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪನೂ ಆ ಡ್ರೀಮ್ ಹಿಡ್ಕೊಂಡೆ ಇವತ್ತು ಕೂತಿದ್ದಾರೆ ಅನಿಸುತ್ತೆ. ನಿಮಗೆ ಅವ್ರ ಮಗಳ ಮೇಲೆ ಕಾನ್ಫಿಡೆನ್ಸ್ ಏನೋ ಒಂದು ಡ್ರೀಮ್ ಹಿಡ್ಕೊಂಡಿದ್ದಾಳೆ ಅಂದರೆ ಅವ್ರ ಇರಲ್ವಾ ಆ ಡ್ರೀಮು. ಸೊ ಐ ಥಿಂಕ್ ಹಿ ವಿಲ್ ಮೇಕ್ ಎವ್ರಿಥಿಂಗ್ ಆ್ಯಂಡ್ ಅಷ್ಟು ಎಫರ್ಟ್ ಹಾಕ್ತಾರೆ. ನನ್ನ ತಂದೆ ಸುಮ್ಮನೆ ಎಲ್ಲೋ ಒಂದು CM ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅವ್ರು ಪಟ್ಟಿರೋ ಕಷ್ಟಕ್ಕೆ, ಅವ್ರ ಫ್ಯಾಮಿಲಿ ಸ್ಯಾಕ್ರಿಫೈಸ್ ಮಾಡಿರೋದಕ್ಕೆ ನಾವಪ್ಪ ಯಾವತ್ತೂ ಒಂದು ಟೂರ್ಗೆ ಹೋಗಿಲ್ಲ. ಎಷ್ಟೋ ಒಂದು 4-5 ವರ್ಷ ಆದಮೇಲೆ ಇವತ್ತು ಫಸ್ಟ್ ಟೈಮ್ ನಾವು 2000 ಅದು ಕೆಲಸದ ಮೇಲೆ ಹೋಗಿ ವಾಪಸ್ ಬಂದ್ವಿ. ಸೊ ಹಿಸ್ ಫ್ಯಾಮಿಲಿ ಹ್ಯಾಸ್ ಬಿನ್ ಹಿಸ್ ಪೀಪಲ್. ನೀವು ನಂಬಲ್ಲ, ನಾನು ಲಾಸ್ಟಲ್ಲಿ ಹೇಳ್ತೀನಿ ಭಾವನಾ ಅವರೇ, ನಾನು ನಮ್ಮ ಅಪ್ಪನ ಜೊತೆ ಜೈಲಿಂದ ಬಂದಾಗ 1-2 ದಿವಸ ಮಾತಾಡಲಿಲ್ಲ. ಯಾಕೆ ಗೊತ್ತಾ? ನಮ್ಮ ಅಪ್ಪ ಜೈಲಿಂದ ಬಂದಾಗ ಹಿ ಡಿಡ್ಂಟ್ ಕಮ್ ಟು ಸಿ ಹಿಸ್ ಫ್ಯಾಮಿಲಿ ಫಸ್ಟ್, he came to see his people first. ಅದಕ್ಕೋಸ್ಕರ ಅಟ್ಲೀಸ್ಟ್ ನನ್ನ ತಂದೆ ಒಂದು ದಿವಸ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಆಗ್ತಾರೆ ಅಂತ ಭಾವನೆ ಇಟ್ಕೊಂಡು ನಾವೆಲ್ಲ ಜೀವನ ಮಾಡ್ತಾಯಿದ್ದೀವಿ. ಐ ಆಮ್ ಟೆಲಿಂಗ್ ಯು ದಿಸ್ ಟುಡೇ. ನಮ್ಮ ಅಪ್ಪ ಜೈಲಿಂದ ಈಚೆ ಬಂದಾಗ ಅವ್ರ ಫ್ಯಾಮಿಲಿಗೆ ಫೋನ್ ಮಾಡಲಿಲ್ಲ, ಅವ್ರ ಫ್ಯಾಮಿಲಿ ನೋಡಬೇಕು ಅಂತ ಇಮಿಡಿಯೇಟಾಗಿ ಬರಲಿಲ್ಲ. ಹಿ ವೇಟೆಡ್ ಫಾರ್ ಹಿಸ್ ಪೀಪಲ್. ನನಗೋಸ್ಕರ ಎಷ್ಟೋ ಜನ ಚಪ್ಪಲಿ ಇಲ್ಲದೆ ಪ್ಲೇನ್ ಹತ್ತಿದ್ದಾರೆ ಮಗಳೇ, ಎಷ್ಟೋ ದಿವಸ ಊಟ ಇಲ್ಲದೆ ಆ ಜೈಲಿಂದ ಈಚೆ ನಿಂತಿದ್ದಾರೆ. ಅವ್ರಿಗೋಸ್ಕರ ನಾನು ಇರಲಿಲ್ಲ ಅಂದರೆ ನಾನು ಹೆಂಗೆ ನನ್ನ ಫ್ಯಾಮಿಲಿಗೋಸ್ಕರ ಓಡ್ ಬಂದುಬಿಡಲಿ ಅಂತ ನಂಗೆ ಹೇಳಿದ್ದಾರೆ. ದ್ಯಾಟ್ ಈಸ್ ದ ಮ್ಯಾನ್ ವಿಚ್ ಇಸ್ ವೈ ಐ ಥಿಂಕ್ ಹಿ ಡಿಸರ್ವ್ಸ್ ದ್ಯಾಟ್, ನಾಟ್ ಬಿಕಾಸ್ ಹಿ ಇಸ್ ಮೈ ಫಾದರ್. ದಟ್ಸ್ ಲವ್ಲಿ. ವಂಡರ್ಫುಲ್ ಟಾಕಿಂಗ್ ಟು ಯು ಐಶ್ವರ್ಯ. ನೀವೇನೇನು ಕನಸುಗಳನ್ನ ಕಟ್ಕೊಂಡಿದ್ದೀರಾ ಅದರಲ್ಲಿ ಮುನ್ನುಗ್ತಾ ಇರಿ. ಆ್ಯಂಡ್ ನನಗೆ ಖುಷಿ ಅಂತಂದರೆ ನಿಮ್ಮ ನೆರಳಿನಲ್ಲಿ ಒಂದಷ್ಟು ಜನ ಅವರು ಕೂಡ ಮುಂದುವರಿತಾ ಇದ್ದಾರೆ. ನಿಮ್ಮ ಕನಸುಗಳೆಲ್ಲ ನಿಜ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಸುವರ್ಣ ನ್ಯೂಸ್ನಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ದಿನದಲ್ಲಿ ನಮ್ಮ ಜೊತೆ ಭಾಗಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ಕರೆದಿದ್ದಕ್ಕೆ, ನನ್ನ ಜೊತೆ ಮಾತಾಡಿದ್ದಕ್ಕೆ, ಆ್ಯಂಡ್ ನನಗೂ ಒಂದು ಈ ಅರ್ಹತೆ ಇದೆ
ಅಂತ ನನಗೆ ಯುನೋ ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯು ಅರ್ನ್ಡ್ ಇಟ್. ವಿಶಿಂಗ್ ಎವ್ರಿ ವುಮೆನ್, ನಾಟ್ ಜಸ್ಟ್ ಕರ್ನಾಟಕದಲ್ಲಿ ಅಂತಲ್ಲ, ಫುಲ್ ಇಂಡಿಯಾಲಿ. ಐ ಥಿಂಕ್ ಇಂಡಿಯಾಸ್ ಎಕಾನಮಿ ಇಸ್ ಗೋಯಿಂಗ್ ಟು ಗ್ರೋ ಓನ್ಲಿ ವೆನ್ ನಾವು ಹೆಣ್ಮಕ್ಳು ಮನೆಯಿಂದ ಈಚೆ ಬಂದು ನಾವು ಸೊಸೈಟಿನೂ ಬೆಳೆಸ್ಬೋದು ಅಂತ ತೋರಿಸೋದ್ರಿಂದ, ನಾನೇ ಅಂತಲ್ಲ ಇನ್ನೂ ಒಂದು 100 ಜನ ಹೆಣ್ಮಕ್ಳನ್ನ ಹಿಂಗೆ ಕರೀರಿ, ಹೆಣ್ಮಕ್ಳ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಥ್ಯಾಂಕ್ ಮಚ್. ಯು. ಸೊ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.